So hello students, welcome back to SciMath videos. So welcome back to the second preparatory examination MCQ quiz series that we are doing from yesterday. So yesterday I was overwhelmed by your participation, nearly 150 students all through ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಅದಕ್ಕಿಂತ ಹೆಚ್ಚಿಗೆ ಖುಷಿಯಾಗಿದ್ದು ಹೌ ಸೀರಿಯಸ್ಲಿ ಯು ಪಾರ್ಟಿಸಿಪೇಟೆಡ್. ಅಂದರೆ ಸುಮ್ಮನೆ ಪಾರ್ಟಿಸಿಪೇಟ್ ಮಾಡೋದು ಬೇರೆ, ಸೀರಿಯಸ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬ ಅದು ಡಿಫ್ರೆಂಟು. ಹೌ ಡಿಡ್ ಐ ನೋ ದ್ಯಾಟ್ ಯು ಆರ್ ಸೀರಿಯಸ್ ಅಂತ? ಐ ಮೇಡ್ 2 mistakes and you rightly pointed at two mistakes. ಇದು ನೀವು ಮಾಡ್ತಿದ್ದೀರ ಅಂದರೆ ಮಿಸ್ಟೇಕ್ ಫೈಂಡ್ ಮಾಡೋಕೆ ಹಾಕಿದೆ ಅಂದರೆ ಈಗ ನೀವು ಏನು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನೀವು ಪಕ್ಕ A+ ನೀವು ಆಯಿತಾ. ಯಾಕೆ ಅಂದರೆ ಯು ಆರ್ ಏಬಲ್ ಟು ಫೈಂಡ್. ಇಲ್ಲಿ ಮಿಸ್ ಆದರೆ ಇಲ್ಲಿ ನೋಡಿ, ನಾನು ಮಿಸ್ಟೇಕ್ ಮಾಡಿದೆ, ಓಕೆ. ನಾನು ಖುಷಿ ಆಯಿತು ಆಮೇಲೆ ಮಿಸ್ಟೇಕ್ ಮಾಡಿದ್ದೆ ಒಳ್ಳೇದಾಯಿತು ಅಂತ. ಯಾಕಂದರೆ ದ ವೇ ಯು ರೆಸ್ಪಾಂಡೆಡ್, ಅಂದರೆ ಸರ್ ಇದು ತಪ್ಪಾಗಿದೆ ಸರ್ ಅಂತ. ದಿಸ್ ಈಸ್ ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಸ್ಟೂಡೆಂಟ್ಸ್. ನಾವು ತಪ್ಪು ಮಾಡಿದಾಗ ಅದು ನಾವು ನೀವು ತಿದ್ದೋದಕ್ಕಿಂತ ಸರ್ ಇದು ತಪ್ಪಾಯಿತು ಸರ್, ಇದು ಹಿಂಗಲ್ವ ಸರ್ ಅಂತ ಹೇಳ್ತಿರಲ್ಲ, ಅದಕ್ಕಿಂತ ಹೆಚ್ಚಿಗೆ ನಂಗೆ ಖುಷಿಯಾಗಿದ್ದು ವೆನ್ ಐ ಅಪ್ರಿಷಿಯೇಟೆಡ್ ದೋಸ್ ಹೂ ಟೋಲ್ಡ್ ದಿಸ್ ಇಸ್ ರಾಂಗ್, ದೇ ಮೆಸೇಜ್ ಬ್ಯಾಕ್ ಟಿಲ್ಲಿಂಗ್ ಸರ್ ನಾವು ತಪ್ಪು ಕಂಡಿಡೋಕ್ಕಾಗಿದ್ರೆ ಅದು ನಿಮ್ಮಿಂದ ಸರ್, ನಮ್ಮ ಟೀಚರ್ಸಿಂದ ಅಂತ. ದಿಸ್ ಈಸ್ ಮೋರ್ ಓವರ್ವೆಲ್ಮಿಂಗ್ ಟು ಮೀ. ನನಗೆ ಇನ್ನೂ ಖುಷಿ ಆಯ್ತಿದ್ದು. ಅಫ್ಕೋರ್ಸ್ ನೀವು ತಪ್ಪು ಕಂಡಿಡಿದ್ರೆ ನಾನು ಎಲ್ಲ ಕ್ರೆಡಿಟ್ ನಮ್ಗೆ ಕೊಡಬೇಡಿ, ಟೀಚರ್ಸ್ ಕೊಡಬೇಡಿ ಅಂತ ನಾನು ಹೇಳಲ್ಲ. ನಿಮ್ಮದು ಅದ್ರಲ್ಲಿ ಹಾರ್ಡ್ ವರ್ಕ್ ಇದೆ. ಬಟ್ ವೆನ್ ಯು ಗಿವ್ ಕ್ರೆಡಿಟ್ ಟು ಟೀಚರ್ಸ್, ವೆನ್ ಯು ಕ್ರೆಡಿಟ್ ಟು ಯುವರ್ ಟೀಚರ್ಸ್ ಆ್ಯಂಡ್ ಆಲ್ಸೋ ಮೀ ದಟ್ ನಿಮ್ಮಿಂದ ತಪ್ಪು ಕಂಡಿಡೋಕೆ ಹಾಕಿದೆ ಸರ್ ಅಂತ, ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ಅದು 2 ಕ್ವಶನ್ ಏನು ತಪ್ಪಾಯಿತು ನೀವು ಗಮನಿಸಿದ್ರೆ, ಒಂದು ಕ್ವಶನ್ ನಾನು ಎಲ್ಲ ಕರೆಕ್ಟಾಗಿ ಮಾಡಿದಾಗ 30/2 10 ಅಂತ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ 30/2 15 ಅಂತ ಹಾಕೋ ಬದಲು ಐ ಮೇಡ್ 5th ಕ್ವಶನ್ ಅನಿಸುತ್ತೆ. 5th ಕ್ವಶನ್ನು ವೆನ್ ಐ ಡಿಡ್ ದಟ್ ಸಮ್ ಆಫ್ ನ್ಯಾಚುರಲ್ ಆಡ್ ನಂಬರ್ಸ್, ಅದನ್ನು ಫಾರ್ಮುಲಾ ಒಂದು ಇದೆ, ಅದನ್ನಾರು ಹಾಕೊಂಡು ಮಾಡಿ ಅದು ಸಿಂಪಲ್ಲಾಗಿ SN ಫಾರ್ಮುಲಾ. ನಿಮ್ಗೆ ಯಾಕೆ ತುಂಬ ಫಾರ್ಮುಲಾ ಗ್ಯಾಪ್ನ ಇಡಿಸೋದು ನಿಮ್ಮ ಕೈಲಿ ಅಂದ್ಬಿಟ್ಟು ಇದು ಸಿಂಪಲ್ಲಾಗಿ ಅಪ್ಲೈ ಮಾಡೋದು ಹೇಳ್ಕೊಟ್ಟೇನೆ. ಅಲ್ಲಿ ನಾನು ತಪ್ಪು ಮಾಡಿದ್ದೇನು, 30/2 15 ಹಾಕೋ ಬದಲು ಐ ಮೇಡ್ 20. ಸೊ ನೀವು ಆ ಮಿಸ್ಟೇಕ್ ಮಾಡಬೇಡಿ. ಯಾಕೆ ಮಿಸ್ಟೇಕ್ ಮಾಡಿದ್ದು ನಾನು ಬೇಗ ಮಾಡಿದೆ ಆಯಿತಾ. ಅದಕ್ಕೆ ನೀವು ಬೇಗ ಮಾಡ್ತೀರಾ ಕರೆಕ್ಟ್. ಅದೊಟ್ಟಿಗೆ ಒಂದೊಂದು ಸ್ಟೆಪ್ಪಲ್ಲೂ ನಿಮ್ಮ ಅಟೆನ್ಷನ್ ಇರಬೇಕು. ಒಂದು ಸ್ಟೆಪ್ಪಲ್ಲಿ ನಾನು ಸ್ವಲ್ಪ ನೋಡಿ ಯಾವ ಥರ ಆಪ್ಷನ್ಸ್ ಇದೆ ನೋಡಿದ್ರಾ, ಆ ಆಪ್ಷನ್ ಸೆಟ್ ಆಗ್ತಿದೆ ನೋಡಿ. ನೀವು ಕರೆಕ್ಟ್ ಅಂದ್ಕೊಂಡಿರ್ತೀರ, ನಾನು ಕರೆಕ್ಟ್ ಅಂದ್ಕೊಂಡಿದ್ದೆ ಬಟ್ ತಪ್ಪಾಗಿದೆ, ಕರೆಕ್ಟ್ ಅಲ್ವಾ. ಸೊ ಯು ಮಸ್ಟ್ ಬಿ ವೆರಿ ಕೇರ್ಫುಲ್ ವೆನ್ ಯು ಸಾಲ್ವ್ ಇಟ್. ಕರೆಕ್ಟಾಗಿ ನೋಡಿ ಸಾಲ್ವ್ ಮಾಡಾದ್ಮೇಲೆ ಮತ್ತೆ ಒಂದು ಸತಿ ರೀಚೆಕ್ ಮಾಡಿ. ಇಂಥ ಎಲ್ಲಿ ಸೊಲ್ಯೂಷನ್ ಜಾಸ್ತಿ ಇದೆ, ಒಂದು 3-4 ಸ್ಟೆಪ್ಪು ಸೊಲ್ಯೂಷನ್ಸ್ ಇರುತ್ತಲ್ವಾ, ಇನ್ ದಟ್ ಕ್ವಶನ್ಸ್ ಯು ರೀಚೆಕ್ ಯುವರ್ ಆನ್ಸರ್. ಓಕೆ, ಮೇಕ್ ಶ್ಯೂರ್ ಯು ಆರ್ ಮಾರ್ಕಿಂಗ್ ದ ರೈಟ್ ಒನ್. ಇನ್ನೊಂದು ಕ್ವಶನ್ ತಪ್ಪು ಮಾಡಿದ್ದು ಎಲ್ಲಿ ಅಂತ ಗಮನಿಸಿದ್ರೆ, ಕ್ವಶನ್ ಕರೆಕ್ಟಾಗಿ ಓದಿಲ್ಲ. ಅವರು ಸ್ಲ್ಯಾಂಟ್ ಹೈಟೇ ಕೊಟ್ಟಿದ್ರು, ನಾನು ಅದನ್ನೇ ಹೈಟ್ ಅಂದ್ಕೊಂಡು ಸ್ಲ್ಯಾಂಟ್ ಹೈಟ್ ಕಂಡಿಡಿದೆ, ಕರೆಕ್ಟ್ ಅಲ್ವಾ. ಅದಕ್ಕೆ ನಂಗೆ ಆಪ್ಷನ್ಸಲ್ಲಿ ಆನ್ಸರೇ ಸಿಗಲಿಲ್ಲ. ನನಗೆ ಗೊತ್ತಾಯ್ತು ಏನೋ ತಪ್ಪು ಮಾಡಿದ್ದೀನಿ ಅಂತ, ಬಟ್ ನಾನು ಅಲ್ಲಿ ಯೋಚನೆ ಮಾಡಲಿಲ್ಲ ಕ್ವಶನ್ ನಾನು ತಪ್ಪು ಓದಿದ್ದೀನಿ ಅಂದ್ಬಿಟ್ಟು. ಸೊ ನೀವು ಹಂಗೆ ಮಾಡ್ಬೋದು, ನೀವು ಕೂಡ ಹೆಂಗೆ ಆಪ್ಷನ್ಸ್ ಇಲ್ಲ ಅಂದರೆ ಸಹ ಇದು ರಾಂಗ್ ಆನ್ಸರ್ ಇರ್ಬೋದು ಅಂದ್ಬಿಟ್ಟು ಹಂಗಿರೋಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಆನ್ಸರ್ ಇರಲೇಬೇಕು. ಎಲ್ಲೋ ಒಂದು 99%ಅಲ್ಲಿ 1% ಇಲ್ದೇ ಇರ್ಬೋದು. ಬಟ್ ಮೇಕ್ ಶ್ಯೂರ್ ಆನ್ಸರ್ ಇಲ್ಲ ಅಂದರೆ ಅದನ್ನು ನೀವೆಲ್ಲೋ ಕ್ವಶನ್ ತಪ್ಪು ಓದಿದ್ದೀರಾ, ಇಲ್ಲ ಸ್ಟೆಪ್ಸಲ್ಲೆಲ್ಲ ತಪ್ಪು ಮಾಡಿದ್ದೀರಾ ಅಂತ. ಓಕೆ, ಸೊ ಇದು ನಾನು ಮಾಡಿದ ತಪ್ಪಿಂದ ನಿಮಗೆ ಲೆಸನ್ನು, ನನಗೂ ಕೂಡ ಲೆಸನ್ನು. ಈ ತಪ್ಪುಗಳನ್ನ ನೀವಿನ್ನು ಮಾಡೋದೇ ಇಲ್ಲ. ಯಾಕಂದರೆ ನೀವು ಸ್ಟೆಪ್ಪನ್ನು ಕರೆಕ್ಟಾಗಿ ನೋಡಿ, ಕ್ವಶನ್ನ ಕರೆಕ್ಟಾಗಿ, ಇದು 2 ಲೆಸನ್ ನೀವು ಕಲ್ತಿದ್ರೆ ನೆನ್ನೆ ಕ್ಲಾಸಿಂದ, ಆಮೇಲೆ ಅಫ್ಕೋರ್ಸ್ 30-40 ಸಮ್ಮಲ್ಲಿ ಮಾಡಿರೋ ಲಾಜಿಕ್ಸ್ನ ಕಲ್ತಿದ್ರೆ ಇನ್ನು ನಮಗೆ ಏನು ಬೇಕು ಟೀಚರ್ಸ್ಗೆ ಹೇಳಿ. Okay, when you are able to do when you are able to find the mistakes, able to do problems so confidently, this is the most happiest thing that we get from you all students. So ಇವತ್ತು ಸೇಮ್ ವಿಲ್ ಕಂಟಿನ್ಯೂ ದ ಕ್ವಿಸ್. ಸೊ ಇವತ್ತು ಕೂಡ ತಪ್ಪು ಮಾಡಿದ್ರೆ ಕಂಡಿಡಿರಿ. ನಾನು ಇವತ್ತು ತಪ್ಪು ಮಾಡಬಾರ್ದು ಅಂದ್ಕೊಂಬಂದಿದ್ದೀನಿ. ಸೊ ತಪ್ಪಾದರೆ ಎಲ್ಲೋ 1-2 ತಪ್ಪಾದರೆ ನೀವು ಹುಡುಕಿ ಕಂಡಿಡಿರಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನಾನು ಇವತ್ತು ನಿಮಗೆ ಚಾಲೆಂಜ್ ಆಗ್ತೀನಿ, ನೋಡೋಣ. ನಾನು ತಪ್ಪು ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ನೋಡೋಣ ಇವತ್ತು, ಆಯಿತಾ. ಸೊ ಅದಕ್ಕೆ ನಾನು ಮೊದಲೇ ಏನೂ ಸಾಲ್ವ್ ಮಾಡಿಲ್ಲಪ್ಪ. ನಾನು ಮೊದಲೇ ನೋಡಿ ಎಲ್ಲ ಕ್ಲಿಯರ್, ಈಗ ಜೆರಾಕ್ಸ್ ತೊಗೊಂಬಂದು ನಾನೇನು ಸಾಲ್ವ್ ಮಾಡಿಲ್ಲ, ಆಯಿತಾ. ನಾನು ನಿಮ್ಮ ಥರನೇ ಎಕ್ಸಾಮು ಇಲ್ಲೇ ಸಾಲ್ವ್ ಮಾಡ್ತೀನಿ. ತಪ್ಪಾದರೆ ಆಮೇಲೆ ಹೇಳಿ ಎಲ್ಲಿ ತಪ್ಪು ಮಾಡಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ನೀವು ಆ ತಪ್ಪನ್ನು ಮಾಡಬಾರ್ದು. ಓಕೆ, ಸೊ ವೆರಿ ಹ್ಯಾಪಿ. ಸೊ ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ಕ್ವಿಸ್. ಸೊ ಮತ್ತೆ ಹೇಳಿದೆ ನಾನು, ಈ ಕ್ವಿಸ್ ಸೀರೀಸು ನೀವು ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾಯಿದ್ರೆ ಹಿಂಗೇ ಇರುತ್ತೆ ಕ್ವಶನ್ಸು, ಇದು ಬಿಟ್ಟು ಹೋಗಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ನು ಮತ್ತು ನನ್ನ ಗಟ್ ಫೀಲಿಂಗು ಇಷ್ಟೇ ಈಸಿ ಇರುತ್ತೆ, ಆಯಿತಾ. ಇಷ್ಟೇ ಸಿಂಪಲ್ಲಾಗಿ ನೀವೆಲ್ಲ ಮಾಡ್ತೀರಾ, A+ ತೊಗೊಳ್ತೀರಾ. ಅವತ್ತು ಎಕ್ಸಾಮ್ ಮುಗಿಸ್ಕೊಂಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕ್ತೀರಾ ಸರ್ ಈಸಿ ಇತ್ತು ಅಂತ, ಆಯಿತಾ. ನೀವು ಮಾಡ್ತೀರಾ ನನಗೆ ಗೊತ್ತು. ಓಕೆ, ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ಕ್ವಿಸ್. ಸೊ ಇವತ್ತು ಕೂಡ ಐ ಹ್ಯಾವ್ ಸೆಲೆಕ್ಟೆಡ್ ಒನ್ ಮಾಡಲ್ ಪೇಪರ್ ವಿಚ್ ಐ ಫೆಲ್ಟ್ ವಿಚ್ ಇಸ್ ವೆರಿ ಕ್ಲೋಸ್ಲಿ ಟು ಅವರ್ ಮಾಡಲ್ ಪೇಪರ್. ಅಂದರೆ ಆಫಿಷಿಯಲ್ ಮಾಡಲ್ ಪೇಪರ್ಗೆ ಕ್ಲೋಸ್ ಆಗಿರೋದಂದ್ರೆ ಏನರ್ಥ ಅಂದರೆ ಯಾವುದು ಆ ಕ್ವಶನ್ಸ್ ಆಧಾರದ ಮೇಲೆ ಮತ್ತೆ ಇಲ್ಲಿ ರಿಪೀಟ್ ಆಗಿದೆ. ಓನ್ಲಿ ದ್ಯಾಟ್ ಐ ಆಮ್ ಬ್ರಿಂಗಿಂಗ್ ಇಟ್ ಹಿಯರ್ ಅಗೇನ್. ತುಂಬ ಜನ ಕೇಳಿದ್ರು ಮಾಡಲ್ ಪೇಪರ್ ಓದಿದ್ರೆ ಸಾಕಾ ಸರ್,
ಮಾಡಲ್ ಪೇಪರ್ ಓದಿದ್ರೆ ಮಾತ್ರ ಸಾಕಾಗಲ್ಲ. ಮಾಡಲ್ ಪೇಪರ್ ಓದಬೇಕಾದ್ರೆ ಯು ಶುಡ್ ಆಲ್ಸೋ ನೋ ದ ಕಾನ್ಸೆಪ್ಟ್. ಯಾವ ಕಾನ್ಸೆಪ್ಟ್ ಮೇಲೆ ಅವ್ರು ಕೇಳ್ತಾ ಇದ್ದಾರೆ, ಸೈನ್ಸ್ ಆಗಿರಲಿ ಮ್ಯಾಥ್ಸ್ ಆಗಿರಲಿ, ಕಾನ್ಸೆಪ್ಟು ಇನ್ ಲ್ಯಾಂಗ್ವೇಜಸ್ಸು ಯಾವುದಾದ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತಾ ಇದ್ದಾನೆ, ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಇದ್ದಾರೆ ಇನ್ನೊಂದು ನಿಮ್ಗೆ ಅರ್ಥ ಆಗಬೇಕು. ಅದು ಅರ್ಥ ಆಗಿ ಮಾಡಲ್ ಪೇಪರ್ ಓದಿ ಆಯಿತಾ, ಆಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಬ್ರಷ್ ಅಪ್ ಮಾಡಿ ಆವಾಗ ಬೇರೆ ಪಾಯಿಂಟ್. ಬರೀ ಮಾಡಲ್ ಪೇಪರ್ ಓದ್ಕೊಂಡೇ ಬರ್ತೀರಾ ಅಂದರೆ ಸಿಗರೇಟ್ ಅಂತೂ ಬರಲ್ಲ, ಬಿ ಬರ್ಬೋದು ಅಥವಾ ಏನು ಬರ್ಬೋದು. ನೀವು ಅದನ್ನ ಅರ್ಥ ಮಾಡಿಕೊಂಡು ಲಾಜಿಕ್ ಅರ್ಥ ಆಗೋಗ್ಬಿಟ್ರೆ A+ ಬರ್ಬೋದು ಆಯಿತಾ. ಸರಿ, ಯು ಆರ್ ಆಲ್ ಅಟೆಂಡಿಂಗ್ ಮೈ ಕ್ಲಾಸಸ್ ರೆಗ್ಯುಲರ್ಲಿ, ಸೊ ನಿಮಗಂತೂ ಬರಲ್ಲ ಅವೆಲ್ಲ. ಸೊ ಲೆಟ್ ಮಿ ಸ್ಟಾರ್ಟ್. ಓಕೆ, ಸೊ ಫಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್. ಸೊ ಫಸ್ಟ್ ಕ್ವಶನ್ ಯಾವತ್ತಿದ್ರು AP-ನೇ. ಸೊ ಫಸ್ಟ್ ಕ್ವಶನ್ ನೋಡಿ. ಸೊ 40 ಕ್ವಶನ್ಸ್ ಮತ್ತೆ ಇವತ್ತು ಕೂಡ. ಸೊ ಫಸ್ಟ್ ಕ್ವಶನ್, ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 6, 11, 16, 21 ದ ಕಾಮನ್ ಡಿಫರೆನ್ಸಸ್ ಮಾಡಿ. ನಿನ್ನೆ ಕೂಡ ನೋಡಿ ಫಸ್ಟ್ ಕ್ವಶನ್ ಕಾಮನ್ ಡಿಫರೆನ್ಸ್ ಫಾರ್ಮದಲ್ಲಿ ಕೇಳಿದ್ರು, ಇವತ್ತು ನಂಬರ್ಸ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಫೈಂಡ್ ದ ಕಾಮನ್ ಡಿಫರೆನ್ಸ್. ಓಕೆ, 6, 11, 16, 21. ಸೊ ಯಾವ ಥರ ಇದು AP ಸೀರೀಸ್? ಸೊ ಇಟ್ ಈಸ್ ಇನ್ಕ್ರೀಸಿಂಗ್ AP ಸೀರೀಸ್, ಅಂದರೆ ಬೆಳೀತಾ ಇದೆ. ದ ಸೀರೀಸ್ ಇಸ್ ಗ್ರೋಯಿಂಗ್. ಸೊ 6, 11, 16, 21 ಎಷ್ಟೆಷ್ಟು ಬೆಳೀತಾ ಇದೆ? ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನು? A2 - A1 ಅಂದರೆ ಇದು ಮೈನಸ್ ಇದು ಮಾಡಬೇಕು. ಸೊ ಏನು ಅಥವಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟೆಷ್ಟು ಜಾಸ್ತಿ ಹಾಕಿದೆ. +5 +5 +5 ಜಾಸ್ತಿ ಆಗಿ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಸೊ ಆಪ್ಷನ್ ಯಾವುದಲ್ಲಿದೆ? ಆಪ್ಷನ್ C ಅಲ್ಲಿದೆ. ಸಿ ಆಪ್ಷನ್ನು ಕರೆಕ್ಟ್. ಸೊ ಇದೆಲ್ಲಿ ಮಾಡಿದ್ರು ಕೂಡ 11 - 6 ಎಷ್ಟು? 5. ಸೊ ಆಪ್ಷನ್ C ಇಸ್ ಯುವರ್ ರೈಟ್ ಆನ್ಸರ್. ಓಕೆ, ಸೊ ತುಂಬ ನೆನ್ನೆ ನೋಡಿದೆ, ಕ್ವಿಕ್ಕಾಗೆ ನೀವು ಆಗ್ತಾನೆ ಇರ್ತೀರ. ಅದು ಎಷ್ಟು ಬೇಗ ಆಗ್ತೀರಿ ನನಗೆ ನಿಜವಾಗ್ಲೂ ನನಗೆ ನಾನೇ ಅಷ್ಟು ಬೇಗ ಮಾಡ್ತೀರ ಅಂತ ನನಗೆ ಅನಿಸುತ್ತೆ. ಅದು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ. ಟಕ್ ಅಂತ ನಾನು ಕ್ವಶನ್ ಹೇಳಿದ ತಕ್ಷಣ ಒಂದು 2-3 ಸೆಕೆಂಡ್ಗೆ ಆನ್ಸರ್ ನೀವು ಚಾಟ್ ಬಾಕ್ಸಲ್ಲಿ ಹಾಕ್ಬಿಡ್ತೀರಾ. ಈ ಲೆವೆಲ್ಗೆ ಇದ್ದೀರಾ, ನಾನು ಈ ಲೆವೆಲ್ಗೆ ನಾನು ಇವಾಗಲೂ ಇಲ್ಲ ಅನಿಸುತ್ತೆ. ನೀವು ಆ ಲೆವೆಲ್ಗೆ ಇದ್ದೀರಾ ಆಗಲೇ. ಓಕೆ, ಸೊ ಅಷ್ಟು ಟ್ರೈನ್ ಆಗಿಬಿಟ್ಟಿದ್ದೀರಾ. ಓಕೆ, ಸೊ ಫಸ್ಟ್ ಕ್ವಶನ್ ಆನ್ಸರ್ ಯಾವುದು? ಆನ್ಸರು C, 5 ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್. ಇಫ್ an is equal to 4 - 3n then A7 is. A7 ಎಷ್ಟಪ್ಪ ಮಾಡಿ. ಮತ್ತೆ ಸೇಮ್ ಅದೇ ಥರ ಲಾಜಿಕ್, ಈ ಥರ ಒಂದು ಪ್ರಾಬ್ಲಮ್ ಕೇಳ್ತಾರೆ ಸಿಂಪಲ್ ಆಗಿ. ಓಕೆ, ಸೊ ಇಫ್ ಯು ಸಿ, ಸೊ an is equal to 4 - 3n then find A7 ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ an ಫಾರ್ಮುಲಾ ಆಗಲೇ ಚಾಟ್ ಬಾಕ್ಸಲ್ಲಿ ಮುಗಿಸ್ಬಿಟ್ಟಿರ್ತೀರ ನೀವು. ಆಗಲೇ ಚಾಟ್ ಬಾಕ್ಸನ್ನು ಫುಲ್ಲು ಏನೋ ಜಾಮ್ ಮಾಡಿಬಿಟ್ಟಿರ್ತೀರ ನೀವು. ಬಟ್ ನಾನು ಮಾಡಬೇಕಲ್ಲ, ಸಾಲ್ವ್ ಮಾಡ್ತೀನಿ ಅದಕ್ಕೆ. ಓಕೆ, ಸೊ 4, 3 ಈ ಥರ ಒಂದು ಕೊಡ್ತಾರೆ. ಇದು ಒಂದು ಫಾರ್ಮುಲಾ ಥರ ಕೊಡ್ತಾರೆ. ಯು ಹ್ಯಾವ್ ಟು ಫೈಂಡ್ A7. A7 7th ಟರ್ಮ್, ಅಂದರೆ n ಜಾಗದಲ್ಲಿ 7 ಹಾಕ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ A7 is equal to 4 - 3, 7 ಬ್ರ್ಯಾಕೆಟಲ್ಲಿ ಹಾಕಿ. ಓಕೆ, 4 ಹಂಗೆ ಇದೆ. 3 × 7 21. ಸೊ 4 - 21 ಸಬ್ಟ್ರಾಕ್ಷನ್ ಮಾಡೋಕ್ಕೆ ಗೊತ್ತಲ್ಲ, ಆಪೋಸಿಟ್ ಸೈನ್ ಏನೂ ಇಲ್ಲದೆ ಪ್ಲಸ್ ಇದೆ, ಆಪೋಸಿಟ್ ಸೈನ್ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ? 21 - 4 ಎಷ್ಟು? ಇಟ್ ಈಸ್ 17. ಸೊ 17ಅಲ್ಲಿ ಗ್ರೇಟರ್ ಯಾವ ಸೈನ್ ಹಾಕ್ಬೇಕು ಮುಂದೆ? ಎರಡರಲ್ಲಿ ಗ್ರೇಟರ್ ನಂಬರು 21. ಸೊ ಆ ಸೈನ್ ಹಾಕಬೇಕು. ಇದು ತುಂಬ ಚೆನ್ನಾಗಿ ಗೊತ್ತು, ಆದರೂ ಕನ್ಫ್ಯೂಷನ್ ಇದ್ದರೆ ಅಂತ ಹೇಳ್ತೇನೆ. ಇದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಲ್ಲ. ಸೊ ಈ ಥರ ಆಪೋಸಿಟ್ ಸೈನ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಿ ಯಾವ ನಂಬರ್ ದೊಡ್ಡದು ಆ ನಂಬರ್ ಮುಂದೆ ಇರೋ ಸೈನ್ ಹಾಕಬೇಕು. 21 ದೊಡ್ಡದು, ಆ ನಂಬರ್ ಮುಂದೆ ಇರೋ ಸೈನ್ ಹಾಕಿದೆ. ಸೇಮ್ ಸೈನ್ ಇದ್ರೆ ಏನು ಮಾಡಬೇಕು? ಸೇಮ್ ಅಕಸ್ಮಾತ್ -4 - 21 ಇದ್ದರೆ ಆ್ಯಡ್ ಮಾಡಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀರಾ, ಅಲ್ಲಿ ಆ್ಯಡ್ ಮಾಡಿ, ಇದು ಮೈನಸ್ ಆದರೆ -25 ಆಗುತ್ತೆ. ಆ ಸೈನ್ನೇ ಮುಂದಕ್ಕೆ ಹಾಕ್ಬೇಕು. ಸೊ -25 ಆನ್ಸರ್. ಇಲ್ಲಿ ಆಪೋಸಿಟ್ ಸೈನ್ ಏನೂ ಇಲ್ಲಾಂದರೆ ಪ್ಲಸ್ ಇದೆ ಅಂತ ಅರ್ಥ. ಆಪೋಸಿಟ್ ಸೈನ್ ವಿ ಹ್ಯಾವ್ ಟು ಆ್ಯಡ್ ಆ್ಯಂಡ್ ಪುಟ್ ದ ಗ್ರೇಟರ್ ನಂಬರ್ ಸೈನ್. -17 ಇಸ್ ದ ರೈಟ್ ಆನ್ಸರ್. ಇಲ್ಲಿದೆ ಆಪ್ಷನ್ ಆಪ್ಷನ್ B ಇಸ್ ಯುವರ್ ರೈಟ್ ಆನ್ಸರ್. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್. In an AP, the first term is A, last term is L, then find the formula to find the sum of n terms. ಫಾರ್ಮುಲಾ ನೆನ್ನೆ ಹೇಳಿದೆ. SN ಫಾರ್ಮುಲಾ ಮೇಲೆ ಒಂದಕ್ಕೆ 3 ಫಾರ್ಮುಲಾ ಇದೆ. 3 ಫಾರ್ಮುಲಾ ಮೇಲೆ ಯಾವ್ದಾರು ಒಂದು ಫಾರ್ಮುಲಾ ಕೇಳ್ತಾರೆ. ಓಕೆ, ನೆನ್ನೆ ಅದನ್ನು ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಫಾರ್ಮುಲಾ ಆಗುತ್ತಾ? ಫಸ್ಟ್ ಫಾರ್ಮುಲಾ ಆಗಲ್ಲ, ಯಾಕಂದರೆ n/2 A + L ಆಗಬೇಕು. 2A ಇದೆ, ಆಗಲ್ಲ. ಸೆಕೆಂಡ್ ಫಾರ್ಮುಲಾ ಆಗುತ್ತಾ? n/2 A + n - 1D ಆಗುತ್ತಾ? ಆಗಲ್ಲ, ಯಾಕಂದರೆ 2A ಇರಬೇಕಾಗಿತ್ತು, ಅದು ಆಗಲ್ಲ. ಓಕೆ, ಆಮೇಲೆ ಸಿ ಆಪ್ಷನ್ ನೋಡಿ, n/2 A - L ಇದು ಆಗಲ್ಲ. ಲಾಸ್ಟ್ ಆಪ್ಷನ್ ನೋಡಿ, SN is equal to n/2 A + L ಇದಾಗುತ್ತಾ? ಇದು ಡೆಫಿನೆಟ್ಲಿ ಆಗುತ್ತೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ D. ಕರೆಕ್ಟಾಗಿ 3 ಫಾರ್ಮುಲಾ ಇದೆ. ನಿನ್ನೆನೂ ಹೇಳಿದ್ದೆ 3 ಫಾರ್ಮುಲಾ ಆಯಿತಾ. 3 ಫಾರ್ಮುಲಾ ನನ್ನ ಫಾರ್ಮುಲಾ ಶೀಟ್, ಇನ್ನೂ ಯಾರಿಗೆ ಫಾರ್ಮುಲಾ ಶೀಟ್ ಸಿಕ್ಕಿಲ್ಲ, ಓಕೆ, ನೀವು ಆ ಫಾರ್ಮುಲಾ ಶೀಟ್ ಬೇಕಂದರೆ ನನ್ನ ವಾಟ್ಸಪ್ ಗ್ರೂಪ್ ಇದೆ, ಇದಾಗ್ತೀನಿ, ಬೇಕಾದ್ರೆ ಬಂದು ಜಾಯ್ನ್ ಆಗಿ. ಅಥವಾ ನಿಮ್ಗೆ ಆಗಲೇ ಸಿಕ್ಕಿರುತ್ತೆ. ಓಕೆ, ನಾನು ಅದು ಗೂಗಲ್ ಡ್ರೈವಲ್ಲಿ ಒಂದು ಫೈಲ್ ಮಾಡಿ ಹಾಕೋಣ ಅಂದ್ಕೊಂಡೆ. ಬಟ್ ಐ ವಾಂಟ್ ಒಂದು ಗ್ರೂಪಲ್ಲಿದ್ದರೆ ನನ್ನ ನಂಬರ್ ಕಳಿಸ್ರಿ, ನೀವು ಚಾಟ್ ಬಂದು ಗ್ರೂಪಲ್ಲಿದ್ದರೆ ಬೇರೆ ಹೆಲ್ಪ್ ಆಗುತ್ತೆ ಅಂತ ನಂಬರ್ ಹಾಕಿದ್ದೀನಿ ಅಷ್ಟೇ. ಸೊ ನೋಡಿ, ತುಂಬ ಜನ ನನಗೆ ಮೆಸೇಜ್ ಮಾಡ್ತೀರಾ. ಮೇ ಬಿ ಐ ವಿಲ್ ರಿಪ್ಲೈ ವೆರಿ ಲೇಟ್, ಯಾಕಂದರೆ ನಾನು ಐ ಆಲ್ಸೋ ಟೀಚರ್, ನನಗೂ ಸ್ಟೂಡೆಂಟ್ಸ್ಗಳಿದ್ದಾರೆ. ನಾನು ಸ್ಕೂಲಲ್ಲಿ ಪಾಠ ಮಾಡ್ತೀನಿ. 8, 9 ಸ್ಟೂಡೆಂಟ್ಸ್ ಹೋಮ್ವರ್ಕ್ ಕಳಿಸ್ತಿರ್ತಾರೆ. ಅದಾದಮೇಲೆ ಸ್ಟೂಡೆಂಟ್ಸ್ಗಳು ಕ್ವಶನ್ಸ್ ಕೇಳ್ತಿರ್ತಾರೆ. 10th ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ಫಾರ್ಮುಲಾ ಶೀಟ್ ಕೇಳ್ತಾರೆ, ಫಿಸಿಕ್ಸ್ ಶೀಟ್ ಕೇಳ್ತಾರೆ. ಐ ವುಡ್ ಡೆಫಿನೆಟ್ಲಿ ರಿಪ್ಲೈ, ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ ನಾನು. ಐ ಹೋಪ್ ಐ ಹ್ಯಾವ್ ರಿಪ್ಲೈಡ್ ಎವ್ರಿ ಒನ್ ಟಿಲ್ ನೌ.
ಬಟ್ ಸ್ಟಿಲ್ ಸ್ವಲ್ಪ ಲೇಟ್ ಆದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ, ಯಾಕಂದರೆ ಇಟ್ ಟೇಕ್ಸ್ ಟೈಮ್ ಅಲ್ವಾ, ಅದು ಎಷ್ಟೊಂದು ಚಾಟ್ಸು. ಓಕೆ, ಸೊ ಎನಿಯಾವ್ ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯುವರ್ ಕ್ವಶನ್ಸ್. ಎನಿಯಾವ್ ವಿಲ್ ಗೋ ಟು ದ ಸೊ ಆಪ್ಷನ್ ಯಾವುದು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4th ಕ್ವಶನ್ ಆನ್ ಯುವರ್ ಸ್ಕ್ರೀನ್. ಓಕೆ, ತುಂಬ ಸಿಂಪಲ್ ಕ್ವಶನು. 1, 3, 5, 7 ಸಮ್ ಆಫ್ ದ ಫಸ್ಟ್ 15 ಟರ್ಮ್. ಸಿಂಪಲ್ಲು 1, 3, 5, 7 ಕೊಟ್ಟಿದ್ದಾರೆ. ಇದು AP. ಓಕೆ, ಅದರದ್ದು 15 ಸಮ್ ಆಫ್, ನೋಡಿ ಇದು ಹುಷಾರು, ಸಮ್ ಆಫ್ 15 ಟರ್ಮ್ ಸಮ್ ಕೇಳ್ತಾ ಇದ್ದಾರೆ ಆಯ್ತಾ. ಹುಷಾರ ಕ್ವಶನ್ ಓದಿ. ನಾವು ಏನು ಮಾಡಿ ಇಟ್ಟರು ಕೂಡ ಒಂದು ಫಾರ್ಮುಲಾ ಸೆಟ್ ಆಗೋ ಥರ ಇಟ್ಟಿರ್ತಾರೆ ಅವರು. ಓಕೆ, ಸೊ ಇಲ್ಲಿ ವಿ ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ 15 ಟರ್ಮ್ಸ್. ಸಮ್ ಆಫ್ 15 ಟರ್ಮ್ಸ್ ಅಂದರೆ SN ಫಾರ್ಮುಲಾ ಹಾಕಿ. ಯಾವ SN ಫಾರ್ಮುಲಾ ಹಾಕೋಣ? ಯಾವ ಫಾರ್ಮುಲಾ ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ, n/2 A + L ಫಾರ್ಮುಲಾ ಹಾಕೋಕ್ಕಾಗುತ್ತಾ? ಯು ಕಾಂಟ್ ಯೂಸ್ ದಿಸ್ ಫಾರ್ಮುಲಾ ಬಿಕಾಸ್ ಲಾಸ್ಟ್ ಟರ್ಮ್ ಇಲ್ಲ. ಸೊ ಯಾವ ಫಾರ್ಮುಲಾ ಹಾಕೋಣ? ಸಿಂಪಲ್ ಫಾರ್ಮುಲಾ ಬಂದು 2A + n-1D. ಓಕೆ, ಈ ಫಾರ್ಮುಲಾದಲ್ಲಿ n ಅಂದ್ರೇನು? 15 ಟರ್ಮ್ಸ್ ಕೇಳಿದ್ದಾರೆ, 15/2. ಓಕೆ, 2 ಏನು 2, ಹಂಗೆ A ಅಂದ್ರೇನು 1, ಬ್ರ್ಯಾಕೆಟಲ್ಲಿ 1, 15 - 1 ಕರೆಕ್ಟ್, n 15 - D ಎಷ್ಟು ಜಾಸ್ತಿ ಹಾಕಿದೆ? 2 ಜಾಸ್ತಿ ಹಾಕಿದೆ, ಕರೆಕ್ಟಾ? ಇಟ್ ಈಸ್ ಗ್ರೋಯಿಂಗ್ AP, ಸೊ ಇಟ್ ಈಸ್ 2. ಈಗ ಸಿಂಪಲ್ ಸಬ್ಸ್ಟಿಟ್ಯೂಟ್ ಮಾಡಿ, ಇದು ಆಮೇಲೆ ಮಾಡೋದಂತೆ, ಇದು ಹಂಗೆ ಉಳಿಸ್ಕೊಳ್ಳಿ, ಕ್ಯಾನ್ಸಲ್ ಆದರೆ 2 1s are 2. ಓಕೆ, 14 × 2 28 ಅಲ್ವಾ. ಸೊ ಇದು 15 - 1 14, 14 × 2 28 ನೋಡಿ, 15/2 × 30. ಈಗ ಕ್ಯಾನ್ಸಲ್ ಮಾಡಿ, 2 1s are 2 15s are 15 ಸ್ಕ್ವೇರ್ ಎಷ್ಟು? 225. ಅದಕ್ಕೆ ಹೇಳಿದೆ ಸ್ಕ್ವೇರ್ಸ್ ಗ್ಯಾಪ್ ಮಾಡ್ಕೊಳ್ಳಿ. 225 ಇಸ್ ಯರ್ ರೈಟ್ ಆನ್ಸರ್. ಯಾವ ಆಪ್ಷನ್ ಸೆಟ್ ಆಗುತ್ತೆ ಇದಕ್ಕೆ ಸೆಟ್ ಆಗೋದು ಎಲ್ಲಿದೆ? 225 ಆಪ್ಷನ್ ಏನೇ ಸೆಟ್ ಆಗುತ್ತೆ. ಕರೆಕ್ಟಾಗಿ ನೋಡಿ, ಹುಷಾರಾಗಿ ನೋಡಿ. ಸಮ್ ಕೇಳಿದ್ದಾರೆ, ಸಮ್. ಓಕೆ, ಸಮ್ ಕೇಳಿದ್ದಾರೆ. ನಾನು ಏನು ಅನ್ಕೊಂಡು ಮಾಡಿಬಿಟ್ಟಿದ್ರೆ ಅರ್ಜೆಂಟಲ್ಲಿ, ನಾವು ಏನು ಈ ಥರ ಕೊಟ್ಟಿದ್ದೆಲ್ಲ ಏನು ಅನ್ಕೊಂಡು ಮಾಡಬೇಡ ಅಂತ ಮಾಡಿಬಿಟ್ಟಿದ್ರೆ ತಪ್ಪಾಗುತ್ತೆ. ಓಕೆ, ಮೋಸ್ಟ್ಲಿ ಆಪ್ಷನ್ ಇರುತ್ತೆ, ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಆಪ್ಷನ್ ಇಲ್ಲ ಇಲ್ಲಿ. ಓಕೆ, ಚಿಕ್ಕದು ಎಲ್ಲ ದೊಡ್ಡ ನಂಬರೇ ಇದೆ, ಆಪ್ಷನ್ ಇಟ್ಟಿರ್ತಾರೆ ಅಂತ ಕನ್ಫ್ಯೂಸ್ ಆಗಲಿ ಅಂದ್ಬಿಟ್ಟು. ಯು ಅಂಡರ್ಸ್ಟುಡ್ ನೋ? ಸೊ ವಿಚ್ ಆಪ್ಷನ್ ಗೋಸ್ ರೈಟ್? ಆಪ್ಷನ್ A ಗೋಸ್ ರೈಟ್. ಓಕೆ, ಸೊ 4 ಕ್ವಶನ್ನು AP ಇಂದ ಇದೇ ಥರನೇ ಕೇಳೋದಪ್ಪ, ಇದು ಬಿಟ್ಟರೆ ಇನ್ನು ಏನು ಕೇಳೋಕ್ಕೂ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಆನ್ ಯರ್ ಸ್ಕ್ರೀನ್. ಇನ್ ಎ ಟ್ರಯಾಂಗಲ್ ABC, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇದು ನೋಡಿದ್ರೆ ಗೊತ್ತಾಗುತ್ತೆ, ಇದು BPT ಮೇಲೆ ಒಂದು ಪ್ರಾಬ್ಲಮ್. BPT ಥಿಯರಮ್ ಅಪ್ಲೈ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡೋಕ್ಕಷ್ಟೇ. ಇದು ಟ್ರಯಾಂಗಲ್ಲು. ಓಕೆ, XY ಇಸ್ ಪ್ಯಾರಲಲ್ ಟು BC. ಇದು ಪ್ಯಾರಲಲ್ ಆದರೆ AX ಕೊಟ್ಟಿದ್ದಾರೆ, AX/XB ಇಸ್ ಈಕ್ವಲ್ ಟು ಎಷ್ಟು ಅಂತ. AX ನೋಡಿ, AX/XB, ಯಾರು ಒಂದು ನಿಮಿಷ, AX/XB ಇಸ್ ಈಕ್ವಲ್ ಟು ಏನು? ಇದು ಇದು ಕೊಟ್ಟಿದ್ದಾರೆ. ಸೊ ನಾವೇನು ಕಂಪೇರ್ ಮಾಡಬೇಕು? ಇದು ಕಂಪೇರ್ ಮಾಡಬೇಕು. AY/XBಗೆ ಯಾವ್ದು ಕಂಪೇರ್ ಮಾಡಬೇಕು? YC. ಕರೆಕ್ಟಾ? ಎಲ್ಲಿದೆ ಆಪ್ಷನ್ನು? AY/YC ಎಲ್ಲಿದೆ? AY/YC ಆಪ್ಷನ್ C ಎಲ್ಲಿದೆ, ಕರೆಕ್ಟಾ? ಅರ್ಥ ಆಯ್ತಾ? ಕಂಪೇರು ಇದು ಕಂಪೇರ್ ಮಾಡಬೇಕು, ಉದ್ದಕ್ಕೆ ಇದು ಕಂಪೇರ್ ಮಾಡಬೇಕು, ಇದಕ್ಕೆ ಇದು. ಸೊ ಅದೇ ಕಂಪೇರ್ ಮಾಡಿದ್ದೀನಿ. ಸೊ ಆಪ್ಷನ್ ಈಸ್ AY/YC ಇಸ್ ದ ರೈಟ್ ಆನ್ಸರ್. ಆಪ್ಷನ್ C ನಿಮ್ಮ ಕರೆಕ್ಟ್ ಆನ್ಸರ್. ಓಕೆ, ವೆರಿ ಸಿಂಪಲ್. ನೆನ್ನೆ ಕೂಡ ಮಾಡಿದ್ವಿ ಈ ಥರ ಪ್ರಾಬ್ಲಮ್ಮು. ಸಿಂಪಲ್ ಆಗಿ ಒಂದು BPT ಅಪ್ಲೈ ಮಾಡಲ್ ಪೇಪರಲ್ಲೂ ಇದೆ, ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇದ್ದೇ ಇರುತ್ತೆ. ಸೊ ಇದಂತೂ ನೀವು ಮಿಸ್ ಮಾಡಲೇಬಾರ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಆನ್ ಯರ್ ಸ್ಕ್ರೀನ್. ಇದು ನೋಡಿ, ಇದು ಸ್ವಲ್ಪ ಹುಷಾರಾಗಿ ಮಾಡಬೇಕು ನೀವು ಆಯಿತಾ. ಇನ್ ಈಚ್ ಸೈಡ್ ಆಫ್ ಎ ಟ್ರಯಾಂಗಲ್, ಇಫ್ ಈಚ್ ಸೈಡ್ ಆಫ್ ಎ ಟ್ರಯಾಂಗಲ್ ಇಸ್ 10 cm, ದೆನ್ ದ ಹೈಟ್ ಆಫ್ ದ ಟ್ರಯಾಂಗಲ್. ಏನು ಹೇಳ್ತಿದ್ದಾರೆ? ಈಚ್ ಸೈಡ್ ಆಫ್ ಎ ಟ್ರಯಾಂಗಲ್ ಅಂದರೆ ಎಲ್ಲ ಸೈಡು 10 ಅಂತೆ. ಇದು 10, ಇದು 10, ಇದು 10. ಇದೆಷ್ಟು ಅಂತ ಕೇಳ್ತಾರೆ. ಈ ಹೈಟ್ ಎಷ್ಟು ಅಂತ ಕೇಳ್ತಾರೆ. ಹೆಂಗೆ ಮಾಡೋದು? ಈ ಹೈಟ್ ಎಷ್ಟು ಅಂತ ಕೇಳ್ತಿದ್ದಾರೆ. ಹೆಂಗೆ ಮಾಡೋದಪ್ಪ ಇದು? ಹೇಳಿ ನೋಡೋಣ. ಕರೆಕ್ಟಾಗಿ ತಲೆ ಉಪಯೋಗಿಸಿ. ಇದು ಬಂದು ಆಯಿತಾ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಕರೆಕ್ಟಾಗಿ ಇದು. ಸೊ ನಿಮ್ಮ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿಬಿಟ್ಟು ಕಂಡುಹಿಡಿಬೇಕು. ಓಕೆ, ಸೊ ಎಷ್ಟಿರುತ್ತೆ ಇದು? ಅರ್ಧ ಕಟ್ ಮಾಡಿದ್ರೆ ಇಲ್ಲಿ 10 ಬರುತ್ತೆ. ಈ ಮಧ್ಯದಲ್ಲಿ ಎಷ್ಟು ಬರುತ್ತೆ? ಇದು ಅರ್ಧ ಅಲ್ವಾ, ಮಧ್ಯೆ ಕಟ್ ಆಗುತ್ತಲ್ವ ಹೈಟ್ ಅಂದರೆ. ಮೀಡಿಯನ್ ಯಾವತ್ತು ಮಧ್ಯದಲ್ಲಿರುತ್ತೆ. ಸೊ ಇದು 10 ಆದರೆ ಇದು ಮಧ್ಯೆ ಎಷ್ಟೆಷ್ಟಿರುತ್ತೆ? 5. ಸೊ ಇದು ಹೈಪಾಟಿನ್ಯೂಸ್ 10, ಇದು 5, ಇದು ಕಂಡುಹಿಡಿಬೇಕು. ಸೊ ABC ಅಂತ ನೇಮಿಂಗ್ ಮಾಡಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋದು ಗೊತ್ತಲ್ವಾ? ಹೆಂಗೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋದು? ಯಾವತ್ತು ಹೈಪಾಟಿನ್ಯೂಸ್ ಸ್ಕ್ವೇರ್ AB ಸ್ಕ್ವೇರ್ ಇಸ್ ಈಕ್ವಲ್ ಟು, ಇನ್ನು ಮಿಕ್ಕಿದ 2 ಸ್ಕ್ವೇರ್, BC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಸೊ AB ಸ್ಕ್ವೇರ್ ಎಷ್ಟು? 10 ಸ್ಕ್ವೇರ್. BC ಸ್ಕ್ವೇರ್ ಎಷ್ಟು? 5 ಸ್ಕ್ವೇರ್. AC ಸ್ಕ್ವೇರೇ ಕಂಡುಹಿಡಿಬೇಕಾದ್ರೆ ಹೈಟ್ ನಿಮ್ಮದು. ಓಕೆ, 10 ಸ್ಕ್ವೇರ್ ಎಷ್ಟು? 100. 5 ಸ್ಕ್ವೇರ್ ಎಷ್ಟು? 25 ಪ್ಲಸ್ AC ಸ್ಕ್ವೇರ್. ಸೊ ಇವಾಗ ಈ ಕಡೆ ಬರುತ್ತೆ 100 - 75 ಇಸ್ ಈಕ್ವಲ್ ಟು AC ಸ್ಕ್ವೇರ್. ಸೊ 100 - 25 ಎಷ್ಟು? 25. ಸಾರಿ, 25 ನೋಡಿ, 25 ಆ ಕಡೆ ಈ ಕಡೆ ಬರ್ತಾ ನಾನೇ ನೋಡಿ
100 minus 25, ಇದು 75. ಸೊ AC square is equal to square root of 75. ಇವಾಗ ಇದು 775 ಈ ಆಪ್ಷನಲ್ಲಿ ಎಲ್ಲಾದರೂ ಸ್ಕ್ವೇರ್ ರೂಟ್ ಆಫ್ 75 ಇಲ್ಲ. ಮತ್ತು ಏನಾಗ್ತೀರಾ, ಹೆಂಗೆ ಇದು ಸಿಂಪ್ಲಿಫೈ ಮಾಡೋದು? 75ನ ಹಿಂಗೆ ಬರಿಬೋದಾ? ಹಿಂಗೆ 25 × 3 75 ತಾನೆ, 25 × 3 75 ತಾನೆ. ಸೊ ಏನು ಮಾಡ್ಬೋದು ನಾನು, √25 ಅಂದರೆ 5. ಸೊ ಅದು ಆಚೆ ಬರುತ್ತೆ. ಸೊ ಇಟ್ ಈಸ್ 5√3. √25 ಅಂದರೆ 5 ಅಲ್ವಾ, ಅದು 5 ಆಗಿಬಿಡುತ್ತೆ. √3 ಹಂಗೆ ಹೇಳ್ಕೊಳ್ಳೋ. ಸೊ ಇದು ನಿಮ್ಮ ರೈಟ್ ಆನ್ಸರು. ಎಲ್ಲಿದೆ ಆಪ್ಷನ್ನು? ಆಪ್ಷನ್ ಎ ಅಲ್ಲೇ ಇದೆ. ಸೊ ದಿಸ್ ಇಸ್ ಯರ್ ರೈಟ್ ಆನ್ಸರ್. ಇಲ್ಲಿ ಏನು ಏನು ಕೇಳ್ಕೊಡ್ತೀರ ಅಂದರೆ ಪೈಥಾಗರಸ್ ಥಿಯರಮ್ಮನ್ನು ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಓಕೆ, ಇದು ನಿಮ್ಮ ಇದು ಟ್ರಯಾಂಗಲ್ಲು, ಇದು ಅರ್ಧ ಕಟ್ ಮಾಡಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 10 ಇದ್ದಿದ್ದು 5 ಆಗುತ್ತೆ. ಆಮೇಲೆ ಪೈಥಾಗರಸ್ ಟ್ರಿಪ್ಲೆಟ್ ಬರಲ್ಲ ಇದಕ್ಕೆ, ಯಾಕಂದರೆ ಇದಂತೂ ಇಲ್ಲ 10 ಇದೆ. 10 ಬರೋ ಟ್ರಿಪ್ಲೆಟ್ ನಿಮ್ಗೆ ಯಾವುದು ಗೊತ್ತಿಲ್ಲ. ಸೊ ಅದಕ್ಕೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಗೊತ್ತಾಯ್ತಲ್ಲ, ಹೈಪೋಟೆನ್ಯೂಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಮ್ ಆಫ್ ಅದರ್ 2 ಸ್ಕ್ವಯರ್ ಸೈಡ್ಸ್. ಸೊ ಇದನ್ನು ಸ್ಕ್ವೇರ್ ಮಾಡಿ ಆಮೇಲೆ ಈ ಕಡೆ ಬರುತ್ತೆ, ಈ ಕಡೆ ಇದು ಮಾತ್ರ ಉಳಿಬೇಕು, ಇದು ರೂಟ್ ಆಗುತ್ತೆ. ಸೊ ಸ್ಕ್ವೇರ್ ಹೋದ್ಮೇಲೆ ಇಲ್ಲಿ ರೂಟ್ ಆಗುತ್ತೆ. √75 ಹೆಂಗೆ ಬರೀಬೋದು? ಆಪ್ಷನಲ್ಲಿ √75 ಇಲ್ಲ. ಸೊ ಏನು ಮಾಡ್ತೀನಿ ನಾನು, ಸೊ 25 × 3 ಅಂತ ಬರ್ಕೊಂಡು 5√3 ಬರೀತೀನಿ. ಆಯಿತಾ? ಸೊ ಇದು ಹುಷಾರಾಗೆ ತಲೆ ಉಪಯೋಗಿಸಿ ನೀವು ಮಾಡಬೇಕು ಈ ಪ್ರಾಬ್ಲಮ್ನ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಆನ್ ಯರ್ ಸ್ಕ್ರೀನ್. ನೆಕ್ಸ್ಟ್ ಕ್ವಶನ್ನು ಏನು ಡಿಸ್ಕಷನ್ನೇ ಬೇಡ ಅನಿಸುತ್ತೆ. ಆಯಿತಾ? ನಾನೇನು ನೀವೇ ಹೇಳಿ. ದ ಸೈಡ್ ನೋಡಿ, ಇದು ಒಂದು ಕೊಡ್ತಾರೆ. ಸೈಡ್ಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಇನ್ ದ ರೇಷಿಯೋ 4:9. ದೆನ್ ದ ಏರಿಯಾಸ್ ಆಫ್ ದಿಸ್ ಟ್ರಯಾಂಗಲ್ ಆರ್ ಇನ್ ದ ರೇಷಿಯೋ. ಸೈಡ್ಸ್ ಕೊಟ್ಟಿದ್ದಾರೆ, ಏರಿಯಾ ಬೇಕು. ಸೇಮ್ ನೆನ್ನೆ ಹೇಳಿದೆ, ಸೈಡ್ಸಿಂದ ಏರಿಯಾ ಕೇಳಿದ್ರೆ ಸ್ಕ್ವಯರ್ ಮಾಡಿ, ಏರಿಯಾ ಇಂದ ಸೈಡ್ಸ್ ಕೇಳಿದ್ರೆ ಸ್ಕ್ವೇರ್ ರೂಟ್ ಮಾಡಿ. ಸೊ ವಾಟ್ ಯು ಶುಡ್ ಡೂ ಹಿಯರ್ ದೇ ಆರ್ ಗಿವನ್ ಯು ದ length, they are given you the sides ratio. So what is the area ratio? Just square it. 4 square is 60, 9 square is 81, 16:81. Option D is your right answer. Very good. Most of you ಆಗಲೇ ಹೊಡೆದ್ಬಿಟ್ಟಿರ್ತಾರೆ ಚಾಟ್ ಬಾಕ್ಸಲ್ಲಿ, ನನಗಿಂತ ಮುಂಚೆನೇ ಎಲ್ಲ ಹೊಡೆದ್ಬಿಟ್ಟು ನಾನು ಆಗಲೇ ಹೇಳಿದ್ನಲ್ಲ. ಓಕೆ, ಸೊ that's all. We finished. Next we'll go to the next question on your screen. If 2 triangles are equiangular, then the corresponding sides, ಏನು ನೋಡಿ, ಇಫ್ 2 ಟ್ರಯಾಂಗಲ್ಸ್ ಆರ್ ಈಕ್ವಿಯಾಂಗಲ್ ಅಂತ ಹೇಳ್ತಿದ್ದಾರೆ. ಈಕ್ವಿಯಾಂಗ್ಯುಲರ್, ಆ್ಯಂಗಲ್ ಸೇಮ್ ಇದೆ, ಆ್ಯಂಗಲ್ ಸೇಮ್ ಇರ್ಬೋದು. ಆಯಿತಾ? ಆ್ಯಂಗಲ್ ಸೇಮ್ ಇದ್ದು ಸಿಮಿಲರ್ ಟ್ರಯಾಂಗಲ್ ಆಗ್ಬೋದಾ? ಅದೇ ನಿಮ್ಮ ಸ್ಟೇಟ್ಮೆಂಟು. ಇಫ್ 2 ಟ್ರಯಾಂಗಲ್ಸ್ ಆರ್ ಈಕ್ವಿಯಾಂಗ್ಯುಲರ್ ದೆನ್ ದ ಕರೆಸ್ಪಾಂಡಿಂಗ್ ಸೈಡ್ಸ್, ಏನು ಕರೆಸ್ಪಾಂಡಿಂಗ್ ಸೈಡ್ಸು ಈಕ್ವಲ್ ಆಗಿರಲ್ಲ, ಈಕ್ವಲ್ ಆಗಿರೋಕ್ಕಾಗಲ್ಲ. ಓಕೆ, ಅನ್ಈಕ್ವಲ್, ಪ್ಯಾರಲಲ್ ಅಥವಾ ಪ್ರಪೋರ್ಷನಲ್. ದೇ ಮಸ್ಟ್ ಬಿ ಪ್ರಪೋರ್ಷನಲ್. ಆಯಿತಾ? ನಾನು ಹೇಳಿದೆ ಸಿಮಿಲರ್ ಟ್ರಯಾಂಗಲ್ಸ್ ಕ್ರೈಟೀರಿಯಾ ಏನು, 2 ಟ್ರಯಾಂಗಲ್ ಇಫ್ ಯು ವಾಂಟ್ ಟು ಕಾಲ್ ಇಟ್ ಎ ಸಿಮಿಲರ್ ಅಂದರೆ ಆ್ಯಂಗಲ್ ಸೇಮ್ ಇರಬೇಕು, ಸೈಡ್ಸ್ ಪ್ರಪೋರ್ಷನಲ್ ಆಗಿರಬೇಕು. ಸೊ ಆಪ್ಷನ್ ಡಿ ಇಸ್ ಯುವರ್ ರೈಟ್ ಆನ್ಸರ್. ಫಾರ್ಮುಲಾ ಶೀಟಲ್ಲಿ ನಾನು ಬರ್ದೀನಿ, ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಓಕೆನಾ? ಸೊ 8th ಕ್ವಶನ್ ಆನ್ಸರ್ ಇಸ್ ಡಿ, ಇಟ್ ಮಸ್ಟ್ ಬಿ ಪ್ರಪೋರ್ಷನಲ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಆನ್ ಯರ್ ಸ್ಕ್ರೀನ್. ಸೊ 9th ಕ್ವಶನ್ನು, ಇದು ಕೂಡ ಸಿಂಪಲ್ ಆಗಿದೆ, ಡೈರೆಕ್ಟು ಮಾಡಿ. ಇಫ್ A1 ಇದು ನಿಮ್ಮ ಲೀನಿಯರ್ ಈಕ್ವೇಷನ್ಸ್ ಇಲ್ಲಿ. ಆಯಿತಾ? 2 ಈಕ್ವೇಷನ್ ಲೀನಿಯರ್ ಈಕ್ವೇಷನ್ ಕೊಟ್ಟಿದ್ದಾರೆ. ಪೇರ್ ಆಫ್ ಕೋಇನ್ಸೈಡಿಂಗ್ ಲೈನ್ಸ್. ಕೋಇನ್ಸೈಡಿಂಗ್ ಲೈನ್ಸ್ ಅಂದರೆ ಏನು ಹೇಳಿದೆ? ಆಲ್ ದ ರೇಷಿಯೋಸ್ ವಿಲ್ ಬಿ ಈಕ್ವಲ್. ಪ್ರಾಬ್ಲಮ್ ಕೊಟ್ಟರೆ ಹೆಂಗಿರುತ್ತೆ? ಪ್ರಾಬ್ಲಮ್ ಕೊಟ್ಟರೆ ಎಲ್ಲ ಡಬಲ್ ಇರುತ್ತೆ, ಇಲ್ಲ ಟ್ರಿಬಲ್ ಇರುತ್ತೆ. ಅಲಾಂಗ್ ವಿತ್ ದ ಸೈನ್ ದೇ ಆರ್ ಸೇಮ್. ಸೊ ಇಲ್ಲೇನಿರುತ್ತೆ ರೇಷಿಯೋ? ನನ್ನ ಫಾರ್ಮುಲಾ ಶೀಟಲ್ಲಿ ತುಂಬ ಇಂಪಾರ್ಟೆಂಟ್. ಇನ್ನೂ ಗೊತ್ತಿಲ್ವಾ ಇದ್ರ ಬಗ್ಗೆ? 2 ಕ್ವಶನ್, 2ರಿಂದ 3 ಕ್ವಶನ್ ಇದ್ದೇ ಇರುತ್ತೆ. ಫಾರ್ಮುಲಾ ಟೇಬಲ್ನ ಶೀಟ್ನ ಕರೆಕ್ಟಾಗಿ ಓದಿ. ಓಕೆ, ಸೊ A1, ಸೊ ಯಾವುದಿರುತ್ತೆ? A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2. ಎಲ್ಲ ಈಕ್ವಲ್ ಇರುತ್ತೆ ಕೋಇನ್ಸೈಡಿಂಗ್ ಲೈನ್ಸ್ಗೆ, ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಆಪ್ಷನ್ ಯಾವುದಪ್ಪ? ಹುಷಾರಾಗಿ ನೋಡ್ಬಿಡ್ತೀನಿ. ಓಕೆ, ಸೊ ಆಪ್ಷನ್ ಸಿ ಇಸ್ ಯುವರ್ ರೈಟ್ ಆನ್ಸರ್. ಸೊ ಸಿ, A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2. ವೆರಿ ಗುಡ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ಕ್ರೀನ್ ಮೇಲೆ. 10th ಕ್ವಶನ್. ದ ಲೈನ್ ರೆಪ್ರೆಸೆಂಟೆಡ್ ಬೈ 2x + 3y ಈಸ್ ಈಕ್ವಲ್ ಟು 5, 4x - y ಈಸ್ ಈಕ್ವಲ್ ಟು 3. ಇದು ಹುಷಾರಾಗಿ ಮಾಡಿ. ಯಾವ ಲೈನ್ ಇದು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ನೋಡೋಣ. ಕೋಇನ್ಸೈಡಿಂಗ್ ಲೈನ್ ಅದು ಏನಾಗಬೇಕು? ಎಕ್ಸಾಕ್ಟ್ಲಿ ಡಬಲ್ ಆಗಬೇಕು ಅಲಾಂಗ್ ವಿತ್ ದ ಸೈಡ್. 2 ಇದ್ದಿದ್ದು 4 ಆಗಿದೆ. ಓಕೆ, 3 ಇದ್ದಿದ್ದು 6 ಆಗಿದೆಯಾ? ಆಗಿಲ್ಲ. 3 ಇದ್ದಿದ್ದು -1 ಆಗಿದೆ. ಸೊ ಕೋಇನ್ಸಿಡೆಂಟ್ ಆಗಲ್ಲ. ಪ್ಯಾರಲಲ್ ಅಂದ್ರೆ ಏನು? ಪ್ಯಾರಲಲ್ಲಿ ಎ ಮತ್ತು ಬಿ ಟರ್ಮ್ ಡಬಲ್ ಆಗಬೇಕಲ್ಲ, ಟ್ರಿಬಲ್ ಆಗಬೇಕು. ಸಿ ಏನಾದರೂ ಇದ್ರೂ ಪರವಾಗಿಲ್ಲ, ಎ ಬಿ ಟರ್ಮ್ ಸೇಮ್ ಇರಬೇಕು. ನೋಡಿ, ಯಾವುದಪ್ಪ? 2 ಇದೆ, 4 ಆಗಿದೆ, ಡಬಲ್ ಆಗಿದೆ. 3 ಇದ್ದಿದ್ದು ಮತ್ತೆ ಡಬಲ್ ಆಗಿದೆಯಾ? ಆಗಿಲ್ಲ. ಸೊ ಇದು ಪ್ಯಾರಲಲ್ಲೂ ಆಗಲ್ಲ, ಕೋಇನ್ಸೈಡಿಂಗು ಆಗಲ್ಲ. ಇಂಟರ್ಸೆಕ್ಟಿಂಗ್ ಅಂದ್ರೆ ಇಂಟರ್ಸೆಕ್ಟಿಂಗಲ್ಲಿ ಎಲ್ಲ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ಇಂಟರ್ಸೆಕ್ಟಿಂಗ್ ಲೈನೇ ನಿಮ್ಗೆ ಬರಬೇಕು ಅಂತ ಎಕ್ಸಾಮಲ್ಲಿ ಮೊದಲು ನಿಮ್ಗೆ ಯಾವುದೇ ಕ್ವಶನ್ ಕೊಟ್ಟರು ಕೂಡ ಗ್ರಾಫಲ್ಲಿ 4 ಮಾರ್ಕ್ಸ್ ಇಂಟರ್ಸೆಕ್ಟಿಂಗ್ ಕ್ವಶನ್ನೇ ಕೊಡ್ತಾಯಿದ್ರು. ಕೋಇನ್ಸೈಡಿಂಗ್ ಕೊಟ್ಟರೆ ಒಂದೇ ಈಕ್ವೇಷನ್ ಅಲ್ವಾ, ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗಿಬಿಡುತ್ತೆ. ಪ್ಯಾರಲ್ಲೂ ಕೊಡಲ್ಲ, ಯಾಕಂದರೆ ಅದು ಈಸಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಯಾವತ್ತು ನೋಡಿ ಇಂಟರ್ಸೆಕ್ಟಿಂಗೇ ಕೊಡೋರು. ಆಗ ಬೇರೆ ಬೇರೆ ವ್ಯಾಲ್ಯೂ ಬರಲಿ, ಪ್ರಾಬ್ಲಮ್ ದೊಡ್ಡದಾಗಲಿ, ಇನ್ನು ಯೂನಿಕ್ ವ್ಯಾಲ್ಯೂ ಬರಲಿ, ಎಲ್ಲರಿಗೂ ಒಂದೇ ಆನ್ಸರ್ ಸಿಗಲಿ ಅಂತ ಆ ಥರನೇ ಕೊಡೋರು. ಸೊ ಇಲ್ಲಿ ನೋಡಿದೆ ನಾವು A1/A2 ಈಸ್ ನಾಟ್ ಈಕ್ವಲ್ ಟು B1/B2, C1 ಎಲ್ಲ ನಾಟ್ ಈಕ್ವಲ್. ಇದು ಇಂಟರ್ಸೆಕ್ಟಿಂಗ್ ಲೈನೇ. ಇದು ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಾನು ಲೀನಿಯರ್ ಈಕ್ವೇಷನ್ದು ಕ್ವಿಜ್ ಮಾಡಿದ್ದೀನಿ. ಕ್ವಿಜ್ ಸೀರೀಸ್
ಇದೆ ನನ್ನ ಚಾನಲಲ್ಲಿ ನೋಡಿದ್ರೆ ಎಲ್ಲ ಚಾಪ್ಟರಿಂದ ಕ್ವಿಝ್ ಮಾಡಿದ್ದೀನಿ, ಇದೆಲ್ಲ ಡಿಸ್ಕಸ್ ಮಾಡಿ, ಎಲ್ಲ ಅರ್ಧ ಗಂಟೆ ಅಷ್ಟೇ, ಯಾವುದೋ ಕೆಲವು 40-45 ನಿಮಿಷ ಆಗಿದೆ. ಅದೆಲ್ಲನೂ ನೀವು ನೋಡಿಬಿಟ್ರೆ 10 × 3 ಅವರ್ಸಲ್ಲಿ ನೀವು ಎಂಟೈರ್ ಒಂದು ಫಿಲಮ್ ನೋಡೋ ಟೈಮಲ್ಲಿ ಎಂಟೈರ್ ಕ್ವಿಝ್ನ ನೀವು ನೋಡ್ಬಿಡ್ಬೋದು. ಸೊ ಅಷ್ಟು ನೋಡಿದ್ರೆ ಇಷ್ಟು ನೋಡ್ಬಿಟ್ಟು ಈ ಕ್ವಿಝೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ A+ ಬರಲಿಲ್ಲ ಅಂದರೆ ನೋಡಿ, A+ ಬರಲಿಲ್ಲ ಅಂದರೆ ನೀವು ಜವಾಬ್ದಾರಿ ಅಲ್ಲ ಅದಕ್ಕೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್ ಯಾವುದಪ್ಪ ಆನ್ಸರ್ A is your right answer. ನೆಕ್ಸ್ಟ್ 11th ಕ್ವಶನ್ ಆನ್ ಯುವರ್ ಸ್ಕ್ರೀನ್. ಸಿಂಪಲ್ ಲೀನಿಯರ್ ಈಕ್ವೇಷನ್ ಎನ್ನೇನು ಕೊಟ್ಟಿದ್ರು, ಇವತ್ತು ಕೊಟ್ಟಿದ್ರು, ಎಕ್ಸಾಮಲ್ಲೂ ಕೊಡ್ತಾರೆ. ಸೊಲ್ಯೂಷನ್ ಫಾರ್ ದ ಈಕ್ವೇಷನ್ x + y = 7, x - y = -3. ಇದು ಹುಷಾರಾಗಿ ಮಾಡಿ. ಇವಾಗ ನೀವು ಒಂದು ಆಪ್ಷನ್ ನೋಡ್ಕೊಂಡಾರು ಮಾಡ್ಬೋದು, ಇಲ್ಲಾಂದರೆ ಸಿಂಪಲ್ ಆಗಿ ಬೇಗ ಆಗೋದು. ನಮಗೆ ಹೆಂಗೆ ಲೀನಿಯರ್ ಈಕ್ವೇಷನ್ ಗೊತ್ತು, ಲೀನಿಯರ್ ಈಕ್ವೇಷನ್ ಅಪ್ಲೈ ಮಾಡಿ. ಓಕೆ, ಯಾವುದು ನಮ್ಮ ಎಲಿಮಿನೇಷನ್ ಮೆಥಡ್ ನಿಮ್ಗೆ ಗೊತ್ತು, x - y = -3. ಸೊ ಇಲ್ಲಿ ನಾವೇನು ಸೈನ್ ಚೇಂಜ್ ಮಾಡೋದು ಬೇಕಾಗಿಲ್ಲ, ಆಗಲೇ ಇದು ಸೈನ್ ಚೇಂಜ್ ಆಗಿಬಿಟ್ಟಿದೆ, ಕ್ಯಾನ್ಸಲ್ ಆಗುತ್ತೆ. 2x 7 - 3 ಎಷ್ಟು 4. ಸೊ x = 4/2. x 2 ಇರೋದು ಆಪ್ಷನ್ ಯಾವುದಿದೆ, x 2 ಇರೋ ಆಪ್ಷನ್ 3 ಇದೆ. ಸೊ ಇವಾಗ ಇನ್ನೊಂದು ವೈನು ಕಂಡುಹಿಡಿದು ಬೇಡ. ಸೊ ವೈನ ಹೆಂಗೆ ಕಂಡುಹಿಡೋದು, ವೈನ ಯಾವ್ದಾರ ಒಂದು ಈಕ್ವೇಷನ್ ತೊಗೊಳ್ಳಿ, ಅಲ್ಲಿ ಇದನ್ನ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. x + y = 7 ಒಂದು ಈಕ್ವೇಷನ್ ತೊಗೊಳ್ತೀನಿ. x 2 ಓಕೆ 7 ಅಲ್ಲ, ಓಕೆ 7. ಸೊ y = ಎಷ್ಟು, y = 7 - 2, ಇದು ಆ ಕಡೆ ಹೋಗುತ್ತೆ. ಸೊ y = 5. ಸೊ 5 + 2 ಆನ್ಸರು. ಸೊ 2, 5 ಅಥವಾ 2 and 5. 2, 5 ಯಾವುದಿದೆ, 2, 5 ಆಪ್ಷನ್ ಡಿ ಇದೆ. ಕರೆಕ್ಟಾಗಿ ನೋಡಿ, ಇದನ್ನು ಹಾಕ್ಬಿಟ್ಟು ಚೆಕ್ ಮಾಡ್ಬೋದು ನೀವು. ಈ ಕ್ವಶನ್ ಹಾಕಿ ಚೆಕ್ ಮಾಡೋದು ನೆನ್ನೆ ಹೇಳ್ಕೊಟ್ಟಿದ್ದು ನಾನು. ಚೆಕ್ ಮಾಡೋದು ಹೆಂಗೆ, ಆಪ್ಷನ್ಸ್ ನೋಡಿ ಅಪ್ಲೈ ಮಾಡಿ ಚೆಕ್ ಮಾಡಿ. ಇವಾಗ ನೋಡಿ 2 and 5 ಸಿಕ್ಕಿದೆಯಲ್ಲ, ಹಾಕಿ ನೋಡಿ x + y = 7, 2 + y = 7 ಬರ್ತಾ ಇದೆ. ನೆಕ್ಸ್ಟ್ ನೋಡಿ x - y -3 ಬರಬೇಕು, 2 - 5 ಮಾಡಿದ್ರೆ -3 ಬಂದೇ ಇರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಎಲಿಮಿನೇಷನ್ ಮಾಡಿ ಅಥವಾ ಆಪ್ಷನ್ ನೋಡಿಕೊಂಡು ನೋಡಿ. ಫಸ್ಟ್ ಆಪ್ಷನ್ ನೋಡಿ 2 + 2 7 ಆಗುತ್ತಾ, ಆಗಲ್ಲ. ನೆಕ್ಸ್ಟ್ ಆಪ್ಷನ್ ನೋಡಿ 2 + 4 7 ಆಗುತ್ತಾ, 2 - 4 7 ಅದು ಆಗಲ್ಲ. 3 ಆಪ್ಷನ್ನು ಆಗಲ್ಲ. ನೋಡಿ ಸಿಂಪಲ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು, ಇದು ಒಂದೇ ಆಪ್ಷನ್ 2 + 5 7 ಆಗೋದು. ಎಲಿಮಿನೇಷನ್ ಮೆಥಡು ಮಾಡೋದು ಬೇಡ, ಕ್ವಿಕ್ಕಾಗಿ ನೀವು ಒಂದು ಸೆಕೆಂಡಲ್ಲಿ ಹೇಳ್ಬಿಡ್ಬೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2 + 5 ಮಾಡಿದ್ರೆ 7 ಬರುತ್ತೆ, 2 - 5 ಮಾಡಿದ್ರೆ -3 ಬರುತ್ತೆ, ಅದೇ ಆನ್ಸರು. ಸೊ ಎಲಿಮಿನೇಷನ್ ಇಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ. ಸೊ ಆನ್ಸರ್ ಯಾವುದು, ಆನ್ಸರ್ ಡಿ ಇಸ್ ಯರ್ ರೈಟ್ ಆನ್ಸರ್. So now let us see the next question. Next question on your screen. Graph read ಮಾಡೋದು, ಇದ್ರ ಬಗ್ಗೆ ಕೊಡ್ತಾರೆ ಒಂದು ಗ್ರಾಫ್ ರೀಡ್ ಮಾಡೋದು. ಓಕೆ, ಇನ್ ದ ಗಿವನ್ ಗ್ರಾಫ್ ದ ಲೆಂತ್ ಆಫ್ ಬಿ ಪಿ ಲೆಂತ್ ಎಷ್ಟು ಅಂತ ಕೇಳ್ತಿದ್ದಾರೆ. ಹುಷಾರಾಗಿ ಕೇರ್ಫುಲ್ ಆಗಿ ಮಾಡಿ. ಡ್ರಾಯಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 3,5 ಮತ್ತು ಪಿ ಮತ್ತು ಎಕ್ಸ್ ಆಕ್ಸಿಸ್ ವೈ ಕೋರ್ಡಿನೇಟ್ಸ್ ಕರೆಕ್ಟಾಗಿ ನೋಡಿ. ಬಿ ಪಿ ಮಾತ್ರ ಡಿಸ್ಟೆನ್ಸ್ ಕೇಳಿದ್ದಾರೆ. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್. ಸೊ ಬಿ ಪಿ ಅಂದರೆ ಬಿ ಇಂದ ಪಿಗೆ 2 ಬಾಕ್ಸ್ ಇದೆ, ಒಂದು ಬಾಕ್ಸ್ 1 ಸೆಂಟಿಮೀಟರ್ ಲೆಕ್ಕ. ಸೊ 2 ಬಾಕ್ಸ್ಗೆ ಎಷ್ಟಾಯಿತು, ಎಲ್ಲಿಂದ ಬಿ ಪಿ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಬಿ ಪಿ ಡಿಸ್ಟೆನ್ಸ್ 2 ಯೂನಿಟ್ಸ್. 2 ಯೂನಿಟ್ಸ್ ಇಸ್ ದ ರೈಟ್ ಆನ್ಸರ್. ಈ ಥರದ್ದು ಡೆಫಿನೆಟ್ಲಿ ಒಂದು ಕ್ವಶನ್ ಕೇಳ್ತಾರೆ ನಿಮ್ಮ ಎಕ್ಸಾಮ್, ಏನೂ ಡೌಟ್ ಇಲ್ಲ. ಓಕೆ, ಅವ್ರು ಕೇಳ್ತಾರೆ ಒಂದು ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಯಾವ ಆಪ್ಷನ್ ರೈಟು, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 14th ಕ್ವಶನ್ ಆನ್ ಯುವರ್ ಸ್ಕ್ರೀನ್. ಓಕೆ, ಫ್ರಮ್ ದ ಪಾಯಿಂಟ್ Q, ಓಕೆ, the length of the tangent to circle is 24, the distance Q from the center 25, the radius of circle. ಇದು ಹೇಳಿ ನೋಡೋಣ, ಇದು ನೋಡಿದ ತಕ್ಷಣ ಹೇಳ್ಬೋದು, ಇದು ಪೈಥಾಗರಸ್ ಟ್ರಿಪ್ಲೆಟ್ಟೆ ಆದರೂ ಮಾಡಬೇಡ. ಫ್ರಮ್ ದ ಪಾಯಿಂಟ್ Q, ಒಂದು ಸರ್ಕಲ್ ಇದೆ. ಫ್ರಮ್ ದ ಪಾಯಿಂಟ್ Q, ದ ಲೆಂತ್ ಆಫ್ Q ಇಂದ ಒಂದು ಟ್ಯಾಂಜೆಂಟ್, ದ ಲೆಂತ್ ಆಫ್ ಟ್ಯಾಂಜೆಂಟ್ ಇಸ್ 24. The point Q, the length of tangent to circle is 24 centimeter. Okay, and the distance of Q from the center, so ಇಲ್ಲಿಂದ 25 ಅಂತ ಹೇಳ್ತಿದ್ದಾರೆ. ಓಕೆ, ಸೊ then the radius of circle, ಈ ಸರ್ಕಲ್ದು ರೇಡಿಯಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಅರ್ಥ ಆಯ್ತು. ದ ಪಾಯಿಂಟ್ Q, the length of tangent to circle is 24. Okay, then they're asking 24 ಆದರೆ and the distance of Q from the ಸೆಂಟರಿಂದ 25. they're asking the radius of the circle. ಸೊ ನೋಡಿ, ಇದು ನಿಮಗೆ ಗೊತ್ತಲ್ವಾ. ನೋಡಿ ಇಲ್ಲಿ, ಓಕೆ, ಇವಾಗ 90 ಡಿಗ್ರಿ ಇಲ್ಲಿರುತ್ತೆ ಕರೆಕ್ಟಾ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಲ್ಲಿ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ರೇಡಿಯಸ್ಸು ಟ್ಯಾಂಜೆಂಟ್ ಪಾಯಿಂಟ್ 90 ಡಿಗ್ರಿ. 90 ಡಿಗ್ರಿ ಆಪೋಸಿಟ್ ಇರೋದೇ ನಿಮ್ಮ ಹೈಪೋಟೆನ್ಯೂಸ್. ಸೊ ಈಗ ಪೈಥಾಗರಸ್ ಟ್ರಿಪ್ಲೆಟ್ ಗೊತ್ತು. 25 ಏನು ಯಾವ್ದಾದ್ರು ಮ್ಯಾಚ್ ಆಗುತ್ತೆ, ಇದು ಬೇಕಾದ್ರೆ ಮಾಡಿ ನೋಡಿ. ಗೊತ್ತಿಲ್ವಾ, ಟ್ರಿಪ್ಲೆಟ್ಸ್ ಬೈಟ್ ಮಾಡೋಕ್ಕಾಗಿಲ್ವಾ, ಮಾಡಿ ನೋಡಿ. ಇವಾಗ ಟ್ರಯಾಂಗಲ್ ಹೆಂಗೆ ಈ ಥರ ಇರುತ್ತೆ ಟ್ರಯಾಂಗಲ್ ಕರೆಕ್ಟಾ. 25 ಎಲ್ಲಿ ಇಲ್ಲಿ ಬರಬೇಕು, 90 ಇಲ್ಲಿ ಎ ಇರುತ್ತೆ. ಓಕೆ, ಬಿ ಇಲ್ಲಿ, ಸಿ ಇಲ್ಲಿ, ಅಥವಾ ಕ್ಯೂ, ಇದು ಕ್ಯೂ ಅಲ್ವಾ, ಸಾರಿ ಕ್ಯೂ ಅಂತ ನೇಮಿಂಗ್ ಅವರೇ ಕೊಟ್ಟಿದ್ದಾರೆ. ಸೊ ಒಂದು 24 ಆದರೆ ಇನ್ನೊಂದು ಎಷ್ಟು, ಪೈಥಾಗರಸ್ ಟ್ರಿಪ್ಲೆಟ್ ಹಾಕಿ ನೋಡಿ. ಸೊ ಇದು 25 ಸ್ಕ್ವೇರ್ ಥಿಯರಮ್ ಹಾಕಿ ನೋಡಿ, = 24 ಸ್ಕ್ವೇರ್ = ಇದು ಗೊತ್ತಿಲ್ಲ. ಸೊ ಇದನ್ನು ಬಿ ಅಂತ ಹಾಕ್ಕೊಳ್ಳಿ, AB ಸ್ಕ್ವೇರ್. ಸೊ 25 ಸ್ಕ್ವೇರ್ ಎಷ್ಟು, 625. 24 ಸ್ಕ್ವೇರ್ ಎಷ್ಟು, 24 ಸ್ಕ್ವೇರು ನೀವು ಮಾಡಿ ನೋಡಿ. ಸೊ ಇಟ್ ಮಸ್ಟ್ ಬಿ 576 ಕರೆಕ್ಟಾ.
ಓಕೆ ಎ ಬಿ ಸ್ಕ್ವೇರ್. ಸೊ ಮಾಡಿದ್ರೆ 625 ಮೈನಸ್ 576 ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ಸೊ ಈಗ ಇದೆರಡು ಸಪ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 25 ಹೋಗುತ್ತೆ. 25 ಆದಮೇಲೆ ಮತ್ತೆ ನಿಮಗೆ 24 ಇದೆ. ಸೊ 25 ಪ್ಲಸ್ 24 49 ಬರುತ್ತೆ. 49 ಎ ಬಿ ಸ್ಕ್ವೇರ್. ಓಕೆ, ಸೊ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 49. ಸೊ ಇದು ಸಿಂಪಲ್ಲು. ಇಲ್ಲ ಅಂದರೆ ಪೈಥಾಗರಸ್ ಟ್ರಿಪ್ಲೆಟ್ ನಿಮ್ಗೆ ಗೊತ್ತೆ, ನಿನ್ನೆ ಕೂಡ ಹೇಳಿದ್ದೀನಿ. ಟ್ರಿಪ್ಲೆಟ್ 2 3 4 5 ಒಂದು. ಓಕೆ, ಇನ್ನೊಂದು ಬಂದು 6 8 10 ಇನ್ನೊಂದು ಟ್ರಿಪ್ಲೆಟ್ಟು. ಇನ್ನೊಂದು ಟ್ರಿಪ್ಲೆಟ್ ಜನರಲಿ ಯೂಸ್ ಮಾಡೋದು 5 12 13. ಇದು ಬಂದು ಇನ್ನೊಂದು ಯೂಸ್ ಮಾಡೋದು 24 25. ನೋಡಿ 4ರಲ್ಲೇ ನಿಮ್ಗೆ ಇರುತ್ತೆ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಸೊ ಇದು ನಿಮ್ಮ ಟ್ರಿಪ್ಲೆಟ್ ಯೂಸ್ ಮಾಡಿಕೊಂಡು, ಮತ್ತು ಇದು ಮತ್ತೆ ಸರ್ಕಲ್ಸಿಂದ ಕಾನ್ಸೆಪ್ಟ್ 90 ಡಿಗ್ರಿ ಎಲ್ಲಿದೆ ಅಂತ ಗೊತ್ತಿರೋ ಮಾತ್ರ ರೈಟ್ ಆ್ಯಂಗಲ್ ಥಿಯರಮ್ ಅಂತ ಅರ್ಥ ಆಗುತ್ತೆ. ಅರ್ಥ ಆಗ್ಬಿಟ್ಟು ಮಾಡ್ತೀರಾ. ಓಕೆ, ಸೊ ದಿಸ್ ಇಸ್ ದ ರೈಟ್ ಕ್ವಶನ್, ರೈಟ್ ಆನ್ಸರ್. ಓಕೆ, ಸೊ ಈಗ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್. ಯಾವುದಪ್ಪ ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ? 7 ಎಲ್ಲಿದೆ? 7 ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ ಇಸ್ ಯರ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 14th ಕ್ವಶನ್ಗೆ ಹೋಗ್ಬೇಡ. ಓಕೆ, ಪಿ ಎ ಆ್ಯಂಡ್ ಪಿ ಬಿ ಡ್ರಾಯಿಂಗ್ ಕೊಟ್ಟಿದ್ದಾರೆ. ಪಿ ಎ ಆ್ಯಂಡ್ ಪಿ ಬಿ ಆರ್ ದ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ವಿತ್ ಸೆಂಟರ್ ಓ. ಇಫ್ ದ ಆಂಗಲ್ ಎ ಪಿ ಬಿ, ಹುಷಾರಾಗೋದು, ಆಂಗಲ್ ಎ ಪಿ ಬಿ ಈಸ್ 80 ಡಿಗ್ರಿ. ಇದನ್ನು ಆಂಗಲ್ ಪಿ ಒ ಎ ಎಷ್ಟು ಅಂತ ಕೇಳ್ತಿದ್ದಾರೆ. ಅದು 80 ಆದರೆ ಪಿ ಒ ಎ ಪಿ ಒ ಎ ಓ ಅಲ್ಲಿ ಎಷ್ಟು ಅಂತ ಕೇಳ್ತಿದ್ದಾರೆ. ಆಂಗಲ್ ಹುಷಾರಾಗಿ ಮಾಡಬೇಕು. ಇದು ಯಾಕೆ ಹುಷಾರಾಗಿ ಮಾಡಬೇಕು? ಇದು ಸೇಮ್ ಕಾನ್ಸೆಪ್ಟ್ ಎನ್ನೇ ಮಾಡಿದ್ದೆ, ಬಟ್ ಇಲ್ಲಿ ಬೇರೆ ಥರ ಆ್ಯಂಗಲ್ ಕೇಳ್ತಾ ಇದ್ದಾರೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಷ್ಟೇ. ಓಕೆ, ಎ ಒ ಬಿ ಪಿ, ಇದು ಬಿ, ಇದು ಫುಲ್ ಆ್ಯಂಗಲ್ ಕೊಟ್ಟಿದ್ದಾರೆ 80 ಡಿಗ್ರಿ ಅಂತ. ಈ ಆ್ಯಂಗಲ್ ಎಷ್ಟಿರುತ್ತೆ? ನೆನ್ನೆ ಅಷ್ಟೇ ಕಲ್ತ್ವಿ. ಆ್ಯಂಗಲ್ ಫುಲ್ ಇದೆ, ಇದೆಷ್ಟಿರುತ್ತೆ? 80 ಇದ್ದರೆ ಇದು 100 ಇರಬೇಕಾ? ಸಮ್ ಆಫ್ ಇದೆರಡೂ ಕೂಡಿಸಿದ್ರೆ 180 ಆಗಬೇಕು. ಓಕೆ, ಇದು 80 ಆದರೆ ಇದು 100 ಉಳಿಯುತ್ತೆ. ಸೊ ರಿಮೈನಿಂಗ್ ಇಸ್ 100 ಡಿಗ್ರಿ. ಸೊ ನಾವು ವಾಟ್ ವಿ ನೀಡ್, ಒಂದು ಲೈನ್ ಹಾಕಿದ್ದಾರೆ ಮಧ್ಯದಲ್ಲಿ. ಈ ಲೈನು ಕರೆಕ್ಟಾಗಿ ಬೈಸೆಕ್ಟ್ ಆಗುತ್ತೆ. ಸೊ ಇವಾಗ ಎಷ್ಟಾಗುತ್ತೆ? ಇದು ಉಳಿದಿರೋದು ಎಷ್ಟಾಗುತ್ತೆ? ಉಳಿದಿರೋದು ಎಷ್ಟಿರಬೇಕು? ಉಳಿದಿರೋದು 50-50ನೇ ಇರಬೇಕು. ಕರೆಕ್ಟಾ? ಇದು ಯಾಕೆ ಮಾಡ್ತಾ ಇದ್ದೀನಿ ಕ್ವಶನ್ ಕೇಳಿರೋದು ಅದೇ. ಏನು ಕೇಳಿದ್ದಾರೆ? ಫೈಂಡ್ ಆ್ಯಂಗಲ್ ಪಿ ಒ ಎ. ಪಿ ಒ ಎ ಓ ಅಲ್ಲಿ ಎಷ್ಟು ಆ್ಯಂಗಲ್ಲು? ಇಲ್ಲಿ ಈ ಆ್ಯಂಗಲ್ ಎಷ್ಟು ಅಂತ ಕೇಳ್ತಾರೆ. ಈ ಆ್ಯಂಗಲ್ ಎಷ್ಟು ಅಂತ. ಸೊ ಈ ಆ್ಯಂಗಲ್ಲು ಇದು ಫುಲ್ 100 ಆದರೆ ಇದು 50 ಡಿಗ್ರಿ. 50 ಡಿಗ್ರಿಯಲ್ಲಿದೆ ಆಪ್ಷನಲ್ಲಿ. ಆಪ್ಷನ್ ಏನೇ ಇದೆ, ಆಪ್ಷನ್ ಎ ಇಸ್ ಯರ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಸೇಮ್ ಕಾನ್ಸೆಪ್ಟು, ಬಟ್ ಮತ್ತೆ ಚಿಕ್ಕದು ಮಾಡಿದ್ದಾರೆ ಅಷ್ಟೇ. ಅದನ್ನು ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಹುಷಾರಾಗೆ ಇದು ಅಪ್ಲೈ ಮಾಡ್ಬಿಟ್ಟು ಮಾಡಿ. ಡೈರೆಕ್ಟಾಗಿ ನೋಡಿದ ತಕ್ಷಣ ಸರ್ ಹೇಳಿದ್ರು ಈ ಥರ ಪ್ರಾಬ್ಲಮ್, ಒಂದು ಕೊಟ್ಟರೆ 100ಇಂದ ಮೈನಸ್ 180ಇಂದ ಮೈನಸ್ ಮಾಡಬೇಕು, ಅದೇ ಆಪ್ಷನ್ನು. ಓಕೆ, ಅದು ಇಲ್ಲವೂ ಇಲ್ಲ ನೋಡಿ, 100 ಇಲ್ಲವೂ ಇಲ್ಲ. ಯೋಚನೆ ಮಾಡಿ. ಓಕೆನಾ? ತುಂಬ ಸಿಂಪಲ್. ನನ್ನಂತ ನಾನೇ 100 ಇಡ್ತೀನಿ ಆಪ್ಷನ್. ನಾನು ನಿಮ್ಗೆ ಕನ್ಫ್ಯೂಸ್ ಆಗಿಬಿಟ್ಟು ಅದನ್ನು ಹಾಕಿ ಅಂದ್ಬಿಟ್ಟು. ಓಕೆ, ನೀವು ಯಾರು ಕನ್ಫ್ಯೂಸ್ ಆಗಲ್ಲ. ಸೊ 14th one you have told it right. Let us go to the next one. 15th question on your screen. ಇದು ಕೂಡ ಹುಷಾರಾಗಿ ಮಾಡಿ. ಓಕೆ, ಇನ್ ಎ ಟ್ರಯಾಂಗಲ್, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ಆರ್ ದ ಪಾಯಿಂಟ್ಸ್ ಆಫ್ ಅ ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಇಫ್ ಎ ಕ್ಯೂ ಇದೆಲ್ಲ ಕೊಟ್ಟಿದ್ದಾರೆ, ಎ ಕ್ಯೂ ಇದೆಲ್ಲ ಕೊಟ್ಟಿದ್ದಾರೆ. ಪೆರಿಮೀಟರ್ ಆಫ್ ಟ್ರಯಾಂಗಲ್. ಪೆರಿಮೀಟರ್ ಅಂದರೆ ಏನು? ಪೆರಿಮೀಟರ್ ಅಂದರೆ ಸಮ್ ಆಫ್ ಆಲ್ ದ ಸೈಡ್ಸ್. ಇವಾಗ ಯಾವ ಲಾಜಿಕ್ನ ಬಳಸ್ಕೊಂಡು ಸಾಲ್ವ್ ಮಾಡಬೇಕು? ಲಾಜಿಕ್ ಏನು ಅಂದರೆ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್. ಸೊ ಈಗ ಟ್ರಯಾಂಗಲ್ ಹಾಕ್ಬಿಡ್ತೀನಿ. ಅವನೇ ಡ್ರಾಯಿಂಗ್ ಕೊಟ್ಬಿಟ್ಟಿದ್ದಾನೆ, ನಾನು ಟ್ರಯಾಂಗಲ್ ಹಾಕ್ಬಿಟ್ಟು ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಟ್ರಯಾಂಗಲ್ ಏನು? ಓಕೆ, ಈಗ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಓಕೆ, ಇದೇನು ಮಾಡಿದ್ದಾನೆ? ಇದು ಆರ್ ಅಂತ ಅಂದ್ಕೊಂಡಿದ್ದಾನೆ, ಇದು ಕ್ಯೂ ಅಂತಂದಿದ್ದಾನೆ, ಇದು ಎ, ಸೊ ಇದು ಬಿ, ಬಿ ಇದು ಸಿ. ಪೆರಿಮೀಟರ್ ಅಂದರೆ ಯು ಶುಡ್ ಆ್ಯಡ್ ಆಲ್ ದ ಸೈಡ್ಸ್. ಸೈಡ್ಸ್ ಹೆಂಗೆ ಕಂಡುಹಿಡಿಯೋದು? ಇದು 6 ಅಂತೆ, ಇದು 5 ಅಂತೆ, ಇದು 4 ಅಂತೆ. ಓಕೆ, ಡೀಟೇಲ್ಸ್ ಕೊಟ್ಟಿದ್ದಾನೆ. ಹೆಂಗಪ್ಪ ಇವಾಗ? ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಇದು 4 ಆದರೆ ಇಲ್ಲಿಂದ ಡ್ರಾ ಮಾಡೋದು 2 ಟ್ಯಾಂಜೆಂಟ್ ಅಲ್ವಾ? ಇದು 4 ಆದರೆ ಇದು ಕೂಡ 4 ಇರುತ್ತೆ. ಇದು ನೋಡಿ, ಇಲ್ಲಿಂದ 2 ಟ್ಯಾಂಜೆಂಟ್ ಮತ್ತೆ ಬಿ ಇಂದ ಸರ್ಕಲ್ಗೆ. ಸೊ ಇದು 6, ಇದು 6 ಇರುತ್ತೆ. ಇದು 5 ಇದೆ, ಇಲ್ಲಿಂದ 5, ಇದು ಕೂಡ 5 ಇರುತ್ತೆ. ಸೊ ಏನು, ವಾಟ್ ಯು ಮೀನ್ ಬೈ ಪೆರಿಮೀಟರ್ ಆಫ್ ಟ್ರಯಾಂಗಲ್? ವಾಟ್ ಯು ಆಸ್ಕ್ ಅಸ್ ಟು ಫೈಂಡ್ ಅಸ್ ದ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ. ಪೆರಿಮೀಟರ್ ಅಂದರೆ ಯು ಹ್ಯಾವ್ ಟು ಆ್ಯಡ್ ಆಲ್ ದ ಸೈಡ್ಸ್. ಎಲ್ಲ ಸೈಡ್ಸ್ ಆ್ಯಡ್ ಮಾಡಬೇಕು. 4 + 6 10. ಓಕೆ, ಮತ್ತೆ 16, 16 + 5 16 + 21, 21 + 4 25 + 5 30. ಎಲ್ಲ ಸೈಡ್ಸ್ ಆ್ಯಡ್ ಮಾಡಿದ್ರೆ 30 ಬರಬೇಕು. 30 ಸೆಂಟಿಮೀಟರ್ ಪೆರಿಮೀಟರ್. ಪೆರಿಮೀಟರ್ ಅಂದರೆ ಡಿಸ್ಟೆನ್ಸ್ ಅಲ್ವಾ, ಅದಕ್ಕೆ ಸ್ಕ್ವೇರ್ ಬರಲ್ಲ, ಬರೀ ಆ್ಯಡ್ ಮಾಡಬೇಕು. ಎಲ್ಲ ಸೈಡ್ನ ಆ್ಯಡ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ, ಸೊ ದಿಸ್ ಇಸ್ ದ ಥಿಂಗ್ ಯು ಶುಡ್ ರಿಮೆಂಬರ್. ವೆರಿ ಇಂಪಾರ್ಟೆಂಟ್ ಇದು, ಯಾಕಂದರೆ ಈ ಥರ ಮಾಡಲ್ ಪೇಪರಲ್ಲೂ ಇದೆ ಈ ಕಾನ್ಸೆಪ್ಟ್. ಓಕೆ, ಏನು ಕಾನ್ಸೆಪ್ಟ್? ಇಲ್ಲಿ ಥಿಯರಮ್ ಅಪ್ಲೈ ಮಾಡೋಕೆ ಕಲಿಬೇಕು ನೀವು. ಅಂದರೆ ಒಂದು ಪಾಯಿಂಟ್ ಎಕ್ಸ್ಟರ್ನಲ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಟು 2 ಟ್ಯಾಂಜೆಂಟ್ಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿದೆ, ಅದಕ್ಕೆ ಇದು ಇಂಪಾರ್ಟೆಂಟು. ಮತ್ತು ಇಲ್ಲಿ ಒಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ ಏನಂದರೆ ಪೆರಿಮೀಟರ್ ಅಂದರೆ ಇದೆಲ್ಲ ಆ್ಯಡ್ ಮಾಡಬೇಕು ಅನ್ನೋದು. ಗೊತ್ತಾಯ್ತಾ ಇದು? ಸೊ ಡ್ರಾಯಿಂಗಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು ಆನ್ಸರ್. ನೆಕ್ಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್, 16th one. ದ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್. ಸೊ ಇದು ಆಪ್ಷನ್ನು ಲಾಸ್ಟ್ ಒನ್ ಆಪ್ಷನ್ ಎ ಆಯ್ತಲ್ವಾ? ಓಕೆ, ನೆಕ್ಸ್ಟ್ 16th one. ದ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್ 2 ರೇಡಿಯಸ್ ಆಫ್ ಸರ್ಕಲ್ ಆಫ್ ರೇಡಿಯಸ್ 4 cm ಇಫ್ ದ ಆ್ಯಂಗಲ್ ಬಿಟ್ವೀನ್ 2 ಟ್ಯಾಂಜೆಂಟ್ಸ್ ಇಸ್ 70 ಡಿಗ್ರಿ.
ಇದೇನು ನೀವೇ ಹೇಳಿ, ಈಗಷ್ಟೇ ಮಾಡಿದ್ವಿ ಅದೇ ಕಾನ್ಸೆಪ್ಟು ಮತ್ತೆ. ಓಕೆ, ಸೊ ಏನು ಅದೇ ಕಾನ್ಸೆಪ್ಟು? ಓಕೆ, ದ ಆ್ಯಂಗಲ್ ಫಾರ್ಮ್ ಬಿಟ್ವೀನ್ 2 ರೇಡಿಯಸ್ ಆಫ್ ಸರ್ಕಲ್. ಓಕೆ, ದ ಆ್ಯಂಗಲ್ ಫಾರ್ಮ್ ಬಿಟ್ವೀನ್ 2 ರೇಡಿಯಸ್ ಆಫ್ ಸರ್ಕಲ್. ಒಂದೇ ಸೆಕೆಂಡ್. ಓಕೆ, ದ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್ ರೇಡಿಯಸ್ ಆಫ್ 2 ರೇಡಿಯಸ್ ಆಫ್ ಸರ್ಕಲ್. 2 ರೇಡಿಯಸ್ಸು ಮಧ್ಯೆ ಆ್ಯಂಗಲ್ ಫಾರ್ಮ್ ಆಗಿರೋದು. ಇದು 4 ಸೆಂಟಿಮೀಟರ್ ಅಂತೆ, ಇದನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಆಯಿತು. ಓಕೆ, ದೆನ್ ಆ್ಯಂಗಲ್ ಇಸ್ ಎಷ್ಟು? the angle found between 2 radius of circle of radius 4 centimeter if the angle between the tangents 70 ಡಿಗ್ರಿ ಇದ್ದರೆ ಇದೆಷ್ಟು ಅಂತ ಕೇಳ್ತಾ ಇದ್ದಾರೆ. ಇದು ಮತ್ತೆ ಸಿಂಪಲ್ಲು. ಇದು 4 ಎಲ್ಲ ಸುಮ್ಮನೆ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಸುಮ್ಮನೆ ನಿಮ್ಗೆ ಏನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ನೀವು ಕನ್ಫ್ಯೂಸ್ ಆಗಬೇಕು, ಅಯ್ಯೋ ಇದೇನಪ್ಪ ಏನೋ ಇದೆಯಾ ಅಂದ್ಬಿಟ್ಟು. ಏನೂ ಇಲ್ಲ. ಈ 70 ಅಂದರೆ ಇದೆಷ್ಟು ಇರಬೇಕು? 180 ಮೈನಸ್ ಮಾಡಿ 110 ಇರಲೇಬೇಕು. ಸೊ 110 ಯಾವುದು ಆಪ್ಷನ್ ಇಲ್ಲಿದೆ? ಆಪ್ಷನ್ ಸಿ ಇಸ್ ಯುವರ್ ರೈಟ್ ಆನ್ಸರ್. ಸೊ 16 ಕ್ವಶನ್ನು ಕೂಡ ತುಂಬ ಸಿಂಪಲ್ ಆಗಿದೆ. ಸೊ ಲಾಸ್ಟ್ ಕ್ವಶನ್ ನೋಡಿ, ಸಾರಿ ಲಾಸ್ಟ್ ಅಲ್ಲ, 17th ಕ್ವಶನ್ ನೋಡಿ. ನಾವು ಮಾಡಿದ್ವಿ, ತುಂಬ ಸತಿ ಮಾಡಿದ್ವಿ. 17th ಕ್ವಶನ್ ನೋಡಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 4,7 ಫ್ರಮ್ ಎಕ್ಸ್ ಆಕ್ಸಿಸ್. ಯಾವುದು ಎಕ್ಸ್ ಆಕ್ಸಿಸಿಂದ ಏನು? ಎಕ್ಸ್ ಆಕ್ಸಿಸಿಂದ ಹೆಂಗೆ ಕಂಡುಹಿಡಿತೀರಾ? 4,7 ಎಕ್ಸ್ ಆಕ್ಸಿಸ್ ಅಂದರೆ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಈ ಥರ ಎಕ್ಸ್ ಆಕ್ಸಿಸಿಂದ ಕೇಳಿದ್ರೆ ವೈ ಕೋಆರ್ಡಿನೇಟ್ ಸೆಲೆಕ್ಟ್ ಮಾಡಿ. ಸೊ 7 ಆನ್ಸರ್ ಇಲ್ಲಿ. ವೈ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 4,7 ಫ್ರಮ್ ವೈ ಆಕ್ಸಿಸ್ ಅಂತ ಕೇಳಿದ್ರೆ ಎಕ್ಸ್ ಸೆಲೆಕ್ಟ್ ಮಾಡಿ, 4 ಸೆಲೆಕ್ಟ್ ಮಾಡಿ, ಆಪೋಸಿಟ್ ಉಲ್ಟಾ ಸೆಲೆಕ್ಟ್ ಮಾಡಿ. ಇಲ್ಲಾಂದ್ರೆ ಮಾಡಿ ನೋಡೋದು ಹೆಂಗಪ್ಪ? ಓಕೆ, ಇದನ್ನು ಬೇಕಿದ್ರೆ ನೀವು ಮಾಡ್ತೀರ ಅಂದರೆ ಮಾಡಿ ವೈ ಆಕ್ಸಿಸಿಂದ ಎಷ್ಟು ಅಂತ. ಸೊ 4,7 ಅಂದರೆ ಎರಡು ಕೂಡ ಫಸ್ಟ್ ಕ್ವಾಡ್ರೆಂಟಲ್ಲೇ ಇರುತ್ತೆ, ಇಲ್ಲೆಲ್ಲ ಇರುತ್ತೆ ನೋಡಿ. ಇದು 1 2 3 ನೋಡಿ, ಎಕ್ಸು ವೈ ಅಲ್ವಾ, ಎಕ್ಸ್ ವೈ ಕೋಆರ್ಡಿನೇಟು. ಸೊ ಇದು 4, ಇದು 7 ಆಯಿತಾ. ಸೊ ಇದು 4 ಇರಬೇಕು, ಇಲ್ಲಿಂದ ಎಲ್ಲ 7 1 2 3 4 5 6 7 ಕರೆಕ್ಟಾ. ಸೊ 7 ಎಲ್ಲಿರುತ್ತೆ? 7 ವೈ ಕೋಆರ್ಡಿನೇಟಲ್ಲಿರುತ್ತೆ, ಇದು 4 ಇಲ್ಲಿರುತ್ತೆ ಕರೆಕ್ಟಾ. ಸೊ ಈ ಪಾಯಿಂಟು 4,7. ಸೊ ಏನಕ್ಕೆ? ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಂದರೆ ಯಾವುದು? ಇದು ಎಕ್ಸು, ಇದು ವೈ. ಎಕ್ಸ್ ಆಕ್ಸಿಸ್ ಅಂದರೆ ಇಲ್ಲಿಂದ ಡಿಸ್ಟೆನ್ಸ್, ಇಲ್ಲಿಂದ ಎಷ್ಟಿದೆ? ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ? ಓಕೆ, ಇಟ್ ಈಸ್ ಡಿಸ್ಟೆನ್ಸ್ ಫ್ರಮ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 4,7 ಫ್ರಮ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸಿಂದ ಎಷ್ಟು ದೂರದಲ್ಲಿದೆ ಈ ಪಾಯಿಂಟು? ಈ ಪಾಯಿಂಟ್ ಎಕ್ಸ್ ಆಕ್ಸಿಸಿಂದ 1 2 3 4 5 6 7 ಡಿಸ್ಟೆನ್ಸ್ ದೂರದಲ್ಲಿದೆ. 7 ಇಸ್ ಯರ್ ರೈಟ್ ಆನ್ಸರ್. 7 ಯೂನಿಟ್ಸ್ನ ಮಾರ್ಕ್ ಮಾಡಿದ್ರೆ ಆಯಿತು, ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 18th ಕ್ವಶನ್. ಡಿಸ್ಟೆನ್ಸ್ ಫಾರ್ಮುಲಾ ನೀವೇ ಮಾಡಿ, ತುಂಬ ಸಿಂಪಲ್ ಆಗಿದೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎ 3,2 ಆ್ಯಂಡ್ ಬಿ 6,6. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ 6 - 3 3 ಸ್ಕ್ವಯರ್, 6,4 4 ಸ್ಕ್ವಯರ್. ಮತ್ತೆ ಇದು ಪೈಥಾಗರಸ್ ಟ್ರಿಪ್ಲೆಟ್ಟೆ ಎಲ್ಲ ಹಾಕಿ ನೋಡಿ. ಆನ್ಸರ್ 5 ಬರಬೇಕು. ಮಾಡಿ ನೋಡಿ, 5 ಬಂದೇ ಬರುತ್ತೆ. ಯಾವತ್ತು ಡಿಸ್ಟೆನ್ಸ್ ನೆಗೆಟಿವಲ್ಲಿ ಬರಲ್ಲ ಆನ್ಸರು. ಸೊ ಆಪ್ಷನ್ ಡಿ ಇರಲ್ಲ. ಓಕೆ, ಆಪ್ಷನ್ ನಿನ್ನೆ ತುಂಬ ಜನ ತಪ್ಪು ಹಾಕಿದ್ರಿ. ಸಬ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಹುಷಾರಾಗಿ ಹಾಕಿ 3,2 ಆಯಿತಾ, ಇನ್ನೊಂದು 6,6. ಸೊ ಅಂದಾಗ ಹುಷಾರಾಗಿ ಮಾಡಿ. ಇಲ್ಲಿ x1 y1 x2 y2 ಹುಷಾರಾಗಿ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಿ ಫಾರ್ಮುಲಾದಲ್ಲಿ. ನೋಡಿದ ತಕ್ಷಣ ನನಗೆ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಮ ಸ್ಮಾರ್ಟ್ ಇದ್ದರೆ ಮಾಡಿ. ಸೊ ನೀವು ನೋಡಿಕೊಂಡು ಮಾಡಿ. ಆನ್ಸರ್ ಇದಕ್ಕೆ 5 ಯೂನಿಟ್ಸು. 18th one ಕೂಡ ಆಯಿತು. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. ಸೊ ನಾವು ಕ್ವಿಕ್ಲಿ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. 19th one. Find the coordinates of the point which divides the line segment joining the points in the ratio 2:1. ratio 2 ಅಂತ ಕೊಟ್ಟರೆ, ಈ ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ರೇಷಿಯೋ ಕೊಟ್ಟರೆ ಯಾವ ಫಾರ್ಮುಲಾ? ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಅಲ್ಲ, ಸೆಕ್ಷನ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ ಕೋಆರ್ಡಿನೇಟ್ಸ್ ಕೊಟ್ಟು ಫೈನ್ ನಿನ್ನೆ ಮಾಡಿದ್ವಿ. ಇವತ್ತು ಸೆಕ್ಷನ್ ಫಾರ್ಮುಲಾ ಕೇಳಿದ್ದಾರೆ. ಸೆಕ್ಷನ್ ಫಾರ್ಮುಲಾ ಹೆಂಗೆ ಅಪ್ಲೈ ಮಾಡೋದು? ಫಾರ್ಮುಲಾ ಗೊತ್ತಲ್ವಾ? ಫಾರ್ಮುಲಾದಲ್ಲಿ ಕನ್ಫ್ಯೂಸ್ ಆಗಬೇಡಿ. ಏನು ಫಾರ್ಮುಲಾ? ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು x1 m2 ಇಸ್ ಈಕ್ವಲ್ ಟು x2 m2 m1 ಪ್ಲಸ್ m2. ಹೆಂಗಾರು ಬರಿಬೋದು, ಇದು ಗೊತ್ತಲ್ವಾ? 1 2 2 1 ಈ ಥರ ಇರಬೇಕಷ್ಟೇ. ಓಕೆ, ಕಾಮಾ 1 ನೋಡಿ. ಇವಾಗ ಇಲ್ಲಿ ಕೋಆರ್ಡಿನೇಟ್ಸ್ ನೋಡಿ, ಅದರ ಸೇಮ್ ಇದೆಯಾ? ಇದೆ, ಎರಡೂ ಮಾಡಬೇಕಾಗತ್ತೆ. ಓಕೆ, y1 m2 y2 m1 m1 ಪ್ಲಸ್ m2. ದಿಸ್ ಈಸ್ ಯುವರ್ ಸೆಕ್ಷನ್ ಫಾರ್ಮುಲಾ. ಕರೆಕ್ಟಾ? ಕೋಆರ್ಡಿನೇಟ್ಸ್ ಯಾವ್ದಾದ್ರು ಕೊಟ್ಟಿದ್ದಾರೆ? ಕೋಆರ್ಡಿನೇಟ್ಸು 1 ಸೆಕೆಂಡ್ ಜಸ್ಟ್. ಓಕೆ, ಇದು ನಿಮ್ಮ ಫಾರ್ಮುಲಾ. ಸೊ ಈಗ ಕೋಆರ್ಡಿನೇಟ್ಸ್, ವಾಟ್ ಇಸ್ ದ ಕೋಆರ್ಡಿನೇಟ್ಸ್? ಕೋಆರ್ಡಿನೇಟ್ಸ್ ಆರ್ 1, 2 ಆ್ಯಂಡ್ 3, -2. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. ನೋಡಿ, ಇಲ್ಲಿ ಕನ್ಫ್ಯೂಷನಲ್ಲಿ ಬರ್ಕೊಂಬಿಡಿ, ಇದೆಲ್ಲ ಹುಷಾರಾಗಿ ಬರೀರಿ ಆಯಿತಾ. y1 x1 ಈ ಥರ, x1 y1 x2 y2. ನಾವು ಸಬ್ಸ್ಟಿಟ್ಯೂಷನ್ ಇನ್ ದ ಫಾರ್ಮುಲಾ. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾ. ಹೌ ಟು ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ? ಹಿಯರ್ x1 is -1 m2 ಅಂದರೆ ರೇಷಿಯೋ ಕೊಟ್ಟಿದೆ. ರೇಷಿಯೋ ಏನು? ರೇಷಿಯೋ ಇಸ್ 2:1. ಸೊ m1 is to m2. ಸೊ ಕೆಳಗಡೆ ಹೆಂಗಿದ್ರು ಆ್ಯಡ್ ಮಾಡಿ ಬರೀಬೇಕು 3. ಸೊ ಯಾವ ಆಪ್ಷನ್ ಕೆಳಗಡೆ ಎಲ್ಲದಲ್ಲೂ 3 ಇದೆ. ಕೆಲವು ಸತಿ ಆಪ್ಷನ್ಸಲ್ಲೇ ನೋಡ್ಬಿಡ್ಬೋದಾಗಿದೆ ನೀವು. ಸೊ m2 ಎಷ್ಟು? m2 ಬಂದು 1.
ಪ್ಲಸ್ x2 ಎಷ್ಟು x2 ಬಂದು 3 m1 ಬಂದು 2 ಸಬ್ಸ್ಟಿಟ್ಯೂಟ್ ಮಾಡಿ 1 ಇಂಟು 1 -1 ಮೈನಸ್ ಇದೆ ಇಲ್ಲಿ -1 ಓಕೆ ಪ್ಲಸ್ 6 ಡಿವೈಡೆಡ್ ಬೈ 3 ಸೊ -1 ಪ್ಲಸ್ 6 ಏನು ಆಪೋಸಿಟ್ ಸೈನ್ ಯು ಹ್ಯಾವ್ ಟು ಸಪ್ರಾಕ್ಟ್ ವೆನ್ ಯು ಸಪ್ರಾಕ್ಟ್ ಯು ಗೆಟ್ +5 5/3 ಆಪ್ಷನ್ ಯಾವ್ದು ಬರುತ್ತೆ ಆಪ್ಷನ್ ಎ ಅಲ್ಲಿದೆ ಮತ್ತೆ ಆಪ್ಷನ್ ಬಿ ಅಲ್ಲಿದೆ ಇನ್ನೊಂದು ಮಾಡಿ ನೋಡೋಣ ಯಾಕಂದ್ರೆ ಒಂದರಲ್ಲೇ ಗೊತ್ತಾಗಲ್ಲ ಇದು ಒಂದ್ಸತಿ ಒಂದರಲ್ಲೇ ಗೊತ್ತಾಗೋಗ್ಬಿಡುತ್ತೆ ಇನ್ನೊಂದು ಮಾಡಿ ನೋಡ್ಬೇಕಂತೆ ಇನ್ನೊಂದು ಮಾಡಿದ್ರೆ ಹೆಂಗೆ ಮತ್ತೆ ಡಿವೈಡ್ ಬೈ 3 ಇದ್ದೇ ಇರುತ್ತೆ ಆ್ಯಡ್ ಮಾಡಬೇಕು ಆಯ್ತಾ m1 + m2 ಮೇಲೆ y1 is 2 into m2 is 1 plus y2 is -2 m1 is 2 ಸೊ ಬ್ರಾಕೆಟ್ ಅಲ್ಲಿ ಹಾಕಿದೆ ಓಕೆ ಸೊ ಈಗ ಸಬ್ಸ್ಟಿಟ್ಯೂಷನ್ ಅಷ್ಟೇ 2 1s are 2 okay minus plus into minus 2 into 2 4/3 so and opposite signs again +2 -2 opposite sign you have to subtract and write -2/3 so ಯಾವ coordinate ಯಾವ option correct option B is the right answer 5/3 -2/3 so ಇದು ನಿಮಗೆ ತುಂಬಾ ಸಿಂಪಲ್ ಆದರೆ ಅಪ್ಲೈ ಮಾಡಬೇಕು ಫಾರ್ಮುಲಾ ಅಪ್ಲೈ ಮಾಡಕ್ಕೆ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ ಅಷ್ಟೇ ಓಕೆ they're checking whether you know to apply the formulas or not okay let us go to the next question so next questions are this simple option 19th question option is option B is your right answer okay so idu ನೀವು ಮಾಡಲೇಬೇಕು ಮಾಡಿದ್ರೆ ಮಿನಿಮಮ್ ಒಂದು 30 ಸೆಕೆಂಡ್ ಆದ್ರೂ ಬೇಕಲ್ಲ ಅಷ್ಟು ಬೇಗ ನೀವು ಚಾಟ್ ಬಾಕ್ಸ್ ಹಾಕಕ್ಕೆ ಸಾಧ್ಯ ಇಲ್ಲ ಯಾರು ಹಾಕಿದ್ರೆ ಸುಮ್ಮನೆ ಹಾಕ್ತಾ ಇದ್ದೀರಾ ನೀವು ಆಯ್ತಾ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್ ಓಕೆ ಇದು ನೋಡಿ ಇದು ಮಿಡ್ ಪಾಯಿಂಟ್ ಫಾರ್ಮುಲಾ the coordinates of the midpoint of the line join the point 3,7 and L 3,7 M 5,1 R midpoint formula ಹಾಕಿ ಏನು x ಟರ್ಮ್ ಆ್ಯಡ್ ಮಾಡಬೇಕು ಡಿವೈಡ್ ಬೈ 2 ಮಾಡಬೇಕು y ಟರ್ಮ್ ಆ್ಯಡ್ ಮಾಡಬೇಕು ಡಿವೈಡ್ ಬೈ 2 ಮಾಡಬೇಕು x1 + x2/2 y1 + y2/2 no midpoint formula comes from the section formula itself m1 m2 1:1 ಆಗಿಬಿಡುತ್ತೆ ಅದಕ್ಕೆ ನೀವು ಸೆಕ್ಷನ್ ಫಾರ್ಮುಲಾದಲ್ಲಿ 1:1 ಹಾಕಿ ನೋಡಿದ್ರೆ ಇದೇ ಫಾರ್ಮುಲಾ ಬರುತ್ತೆ midpoint formula ಏನು x1 + x2 ಡಿವೈಡ್ ಬೈ 2 ಯಾಕಂದರೆ m1 + m2 ಮಾಡ್ತೀವಿ ಡಿನಾಮಿನೇಟರ್ ನೋಡಿ ಆ್ಯಡ್ ಆಗಿ 2 ಬರುತ್ತೆ 1 + 1 ಮಿಡ್ ಪಾಯಿಂಟ್ ಫಾರ್ಮುಲಾ ಮಧ್ಯದಲ್ಲಿ ಇರುತ್ತಲ್ಲ ರೇಷಿಯೋಸ್ 1:1 ಸೊ ಇವಾಗ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಮಾಡಬೇಕು ಎಕ್ಸ್ ಟರ್ಮ್ನ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿ 3 + 5 8/2 is 4 ಇರೋ ಆಪ್ಷನ್ನು 2 ಇದೆ ಓಕೆ ಇನ್ನೊಂದು ಮಾಡೋಣ 7 + 1 is 8 ಡಿವೈಡ್ ಬೈ 2 is 4 ಸೊ ಆನ್ಸರ್ is 4,4 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ 28th ನೋಡಿ ಇದೆಲ್ಲ ಟಕ್ಕ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ಮಾಡಬೇಡಿ ತಲೆಯಲ್ಲೇ ಮಾಡಿಬಿಟ್ಟು ಮಾರ್ಕ್ ಮಾಡಿಬಿಡಿ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಅರ್ಧ 50% ಕ್ವಶನ್ಸ್ ಆಯಿತು ನೆಕ್ಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್ the roots of the quadratic equation ರೂಟ್ಸ್ ನೆನ್ನೆ ಹೇಳಿದೆ ಹೆಂಗೆ ಮಾಡ್ತೀರಾ ಇದು ಫ್ಯಾಕ್ಟರೇಷನ್ ಮಾಡೋಕ್ಕಾಗುತ್ತಾ ಮಾಡಿ ಫಾರ್ಮುಲಾ ಮೆಥಡ್ ಎಲ್ಲ ಮಾಡೋಕ್ಕೆ ಟೈಮ್ ಆಗುತ್ತೆ ಇಲ್ಲಾಂದರೆ ಸಿಂಪಲ್ ಮೆಥಡ್ ಏನು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಅಂಡ್ ಸಿ ವಿಚ್ ವಿಲ್ ಸ್ಯಾಟಿಸ್ಫೈ ದ ಈಕ್ವೇಷನ್ ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡೋದು ದಿಸ್ ಇಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಓಕೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ಸಬ್ಸ್ಟಿಟ್ಯೂಟ್ ಮಾಡೋಣ ಫಸ್ಟು -3, -2 ಓಕೆ ಸೊ -3, -2 ಹಾಕಿ ನೋಡೋಣ -3 ಹಾಕಿ ನೋಡ್ರೆ ಏನಾಗುತ್ತೆ ಇದು ಗೊತ್ತಾಗುತ್ತೆ ಇಲ್ಲೇ ಬೇಗ ಗೊತ್ತಾಗೋಗ್ಬಿಡ್ತೀವಿ ತುಂಬ ತಿಳಿಯಲ್ಲ ಇದು ನೋಡಿ 3 ಸ್ಕ್ವೇರ್ 9 ಓಕೆ ಮೈನಸ್ ಪ್ಲಸ್ 15 -6 ನೋಡಿ 9 + 15 -6 ಇದು ಆಗೋದೇ ಇಲ್ಲ ಸೊ ಈ ಆಪ್ಷನ್ ತೆಗೆದುಬಿಡಿ ಆಯಿತಾ ಇದು ವರ್ಕೇ ಆಗಲ್ಲ ನೆಕ್ಸ್ಟ್ 3 ಹಾಕಿ ನೋಡಿ ನೆಕ್ಸ್ಟ್ ಆಪ್ಷನ್ಗೆ ಹೋಗಿ 3 ಹಾಕಿದ್ರೆ ಏನಾಗುತ್ತೆ 3 ಹಾಕಿದ್ರೆ 9 ಬರುತ್ತೆ ಇದು ಮೈನಸ್ ಆಗುತ್ತೆ ಯಾಕಂದರೆ ಇಲ್ಲಿ ಬರೀ 3 ಇರುತ್ತಲ್ಲ 15 1 ಸೆಕೆಂಡ್ ಇದು 15 ಆಗುತ್ತೆ ನೋಡಿ -5 × 3 15 -15 ಸೊ 9 - 15 ಎಷ್ಟು -6 ಬರುತ್ತೆ ಕರೆಕ್ಟಾ ಆಪೋಸಿಟ್ ಸೈನ್ಸ್ ಓಕೆ ವಿ ಹ್ಯಾವ್ ಟು ಸಪ್ರಾಕ್ಟ್ ಡೇಟಾ ಸೈನ್ -6 3 ಕೂಡ ಆಗಲ್ಲ ನೆಕ್ಸ್ಟ್ ಆಪ್ಷನ್ನು ಆಗಲ್ಲ ನೆಕ್ಸ್ಟ್ 6 ಹಾಕ್ಬಿಟ್ಟು ನೋಡೋಣ 6 ಹಾಕ್ಬಿಟ್ಟು ನೋಡ್ರೆ ಏನಾಗುತ್ತೆ 6 ಹಾಕಿ ನೋಡೋಣ 6 ಹಾಕಿ ನೋಡಿದ್ರೆ ಹೋಗುತ್ತಾ 6 ಸ್ಕ್ವಯರ್ -5 6 ಓಕೆ 6 ಹಾಕಿ -6 ಹಾಕಿ 6 ಸ್ಕ್ವಯರ್ 36 ಓಕೆ 5 × 6 30 -6 36 ಮೈನಸ್ ಸೇಮ್ ಸೈನ್ ಆ್ಯಡ್ ಮಾಡಿಬಿಟ್ಟು ಅದೇ ಸೈನ್ 36 -36 0 ಇದು ಸ್ಯಾಟಿಸ್ಫೈ ಆಗ್ತಾ ಇದೆ ಸೊ ಬೇಕಾದ್ರೆ 6 -1 ಹಾಕಿ ನೋಡಿ ಸ್ಯಾಟಿಸ್ಫೈ ಅದು ನೋಡಬೇಡ -1 ಹಾಕಿ ನೋಡಿ 6, -1 ಅಂತಾನೆ ಆಪ್ಷನ್ಸ್ ಇರೋದು ಸೊ -1 ಹಾಕಿ ನೋಡೋಣ -1 ಸ್ಕ್ವಯರ್ ಓಕೆ -1 ಓಕೆ -6 ಸೊ 1 ಸ್ಕ್ವಯರು -1 ಸ್ಕ್ವಯರ್ 1 ಇದು ಮೈನಸ್ ಪ್ಲಸ್ಸು ಸೊ ಇದು -6 1 + 5 is 6 -6 0 ಸೊ ದೇರ್ ಫೋರ್ ಆಪ್ಷನ್ ಸಿ ಓನ್ಲಿ ವಿಲ್ ಬಿ ರೈಟ್ ಸೊ ಹಾಕ್ಬಿಟ್ಟು ನೋಡ್ಬಿಡಿ ಫ್ಯಾಕ್ಟರೇಷನ್ ಮೆಥಡ್ ಮಾಡ್ತೀರಾ ಮಾಡಿ ಫಾರ್ಮುಲಾ ಮೆಥಡೇ ಮಾಡ್ತೀರಾ ಮಾಡಿ ಇಲ್ಲಾಂದರೆ ಕ್ವಿಕ್ಕರ್ ಮೆಥಡ್ ಏನಂದರೆ ಸುಮ್ಮನೆ ಹಾಕ್ಬಿಟ್ಟು ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಗೊತ್ತಾಗೋಗ್ಬಿಡುತ್ತೆ ಯಾವುದು ಸೆಟ್ ಆಗುತ್ತೆ ಅಂತ ಸೊ ಇಲ್ಲಿ ಆಪ್ಷನ್ ಸಿ ಇಸ್ ಯುವರ್ ಯಾವುದಪ್ಪ ಇದು ಆಪ್ಷನ್ ಸಿ ಮತ್ತು ಆಪ್ಷನ್ ಸಿ 6, -1 ಇಸ್ ಯುವರ್ ರೈಟ್ ಆನ್ಸರ್ ಸೊ ನೆಕ್ಸ್ಟು ಮತ್ತೆ ಅದೇ ಥರ ನೆನ್ನೆ ಥರ ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಸೊ ವಿಚ್ ಆರ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ನಿನ್ನೆ ಅಷ್ಟೇ ಮಾಡಿದ್ವಿ ಆಯಿತಾ
ಇವಾಗ ಎಕ್ಸ್ ಸ್ಕ್ವೇರ್ ಟರ್ಮ್ ಇರಲೇಬೇಕು. ಫಸ್ಟ್ ನೋಡಿ ಎ ಆಪ್ಷನ್ ನೋಡಿದ್ರೆ ನೀವು ಅದನ್ನ ಮಲ್ಟಿಪ್ಲೈ ಮಾಡ್ತೀರಾ, ಎಕ್ಸ್ ಆಚೆ ಇದೆ, ಇನ್ನೊಂದು ಬ್ರಾಕೆಟಲ್ಲಿ ಎಕ್ಸ್ ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬಂದೇ ಬರುತ್ತೆ. ಈ ಕಡೆ ಒಂದು ಎಕ್ಸ್ ಸ್ಕ್ವೇರ್, ಆ ಕಡೆ ಒಂದು ಎಕ್ಸ್ ಸ್ಕ್ವೇರ್. ವೆನ್ ಯು ರೀಸಬ್ಸ್ಟಿಟ್ಯೂಟ್, ವೆನ್ ಯು ಗೆಟ್ ದ LHS to RHS ಸೈಡ್ ತಗೊಂಬಂದಾಗ ಎಕ್ಸ್ ಸ್ಕ್ವೇರ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ ಆಗುತ್ತಾ, ಎಕ್ಸ್ ಇದೆ ಆಚೆ, ಎಕ್ಸ್ -3, ಸೊ ನೀವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ -3x ಆಗುತ್ತೆ, ಅದಾಗುತ್ತೆ. ಸಿ ಆಗಲ್ಲ, ಸಿ ಯಾಕಂದ್ರೆ ಎರಡೂ ಕಡೆ ಎಕ್ಸ್ ಸ್ಕ್ವೇರ್ ಇದೆ, ಸಿ ಆಗಲ್ಲ. ಡಿ ಆಗುತ್ತಾ, ಡಿನೂ ಆಗಲ್ಲ, ಎರಡೂ ಕಡೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸಿಂಪ್ಲಿಫೈ ಮಾಡಿ, ಬಿ ಮಾತ್ರ ಆಗುತ್ತೆ. ಯಾಕೆ ಬಿ ನೋಡಿ ಗೊತ್ತಲ್ವಾ, ಎಕ್ಸ್ ಪ್ಲಸ್ -3 = 5 ಮಲ್ಟಿಪ್ಲೈ ಮಾಡಿ ಎಕ್ಸ್ ಸ್ಕ್ವೇರ್ -3x = 5. ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ -3x -5 = 0. ಇದು ನಿಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್. ಎಕ್ಸ್ ಸ್ಕ್ವೇರ್ ಟರ್ಮ್ ಇದೆ. ಮಿಕ್ಕಿದ ಯಾವುದು ಕೂಡ ಈ ಥರ ಸಿಂಪ್ಲಿಫೈ ನೋಡಿದ್ರೆ ಎಲ್ಲ ಕ್ಯಾನ್ಸಲ್ ಆಗ್ತದೆ. ಆಲ್ ಗೆಟ್ ಗುಡ್ ಕ್ಯಾನ್ಸಲ್ಡ್ ಆಫ್ ಬಿಕಾಸ್ ಸೇಮ್ ಸೈನ್ ದ ಬೋತ್ ಎಂಡ್ಸ್. ಎಕ್ಸ್ ಸ್ಕ್ವೇರ್ ವೆನ್ ಇಟ್ ಕಮ್ಸ್ ಎಟ್ ಒನ್ ಸೈಡ್ ಎಲ್ಲೂ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಎಲ್ಲ ಕೂಡ ಆಪ್ಷನ್ ಬಿ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ಒಂದು ಎಕ್ಸಸೈಸೇ ಇದೆ ನಿಮ್ಮ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ. ಫಸ್ಟ್ ಎಕ್ಸಸೈಸೇ ತೆಗೆದ್ರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಮಾಡಿ, ಒಂದು 5 ನಿಮಿಷ ಆಗುತ್ತೆ ಆಯಿತಾ. ಅಥವಾ ನೋಡಿಬಿಟ್ಟು ಪ್ರಾಬ್ಲಮ್ ಮಾಡೋದು ಬೇಡ, ಲಾಜಿಕ್ ನಾನು ಹೇಳಿದ್ರೆ ಈ ಲಾಜಿಕ್ ಅರ್ಥ ಆಯ್ತಾ. ಎರಡೂ ಸೈಡ್ ಎಕ್ಸ್ ಸ್ಕ್ವೇರ್ ಇದ್ದರೆ ಅದು ಕ್ಯಾನ್ಸಲ್ ಆಗೇ ಆಗುತ್ತೆ ಆಯಿತಾ. ಸೊ ಅದು ನಿಮಗೆ ಗೊತ್ತಿರಬೇಕು. 23rd ಆಪ್ಷನ್ನು ಯಾವುದು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 24th, the product of two consecutive positive whole numbers is 30. Represent this statement symbolically. ಏನು ದ ಪ್ರಾಡಕ್ಟ್ ಅಂದರೆ ಏನು, ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನು. ದ ಪ್ರಾಡಕ್ಟ್ ಆಫ್ ಟು ಕನ್ಸಿಕ್ಯೂಟಿವ್ ಪಾಸಿಟಿವ್ ಹೋಲ್ ನಂಬರ್ಸ್. ಪಾಸಿಟಿವ್ ಕನ್ಸಿಕ್ಯೂಟಿವ್ ಅಂದರೆ ಏನು, ಒಂದಾದ್ಮೇಲೆ ಒಂದು ಆಯಿತಾ. ಒಂದಾದ್ಮೇಲೆ ಒಂದು ಹೆಂಗೆ ತೋರಿಸ್ತೀರಾ, ಒಂದಾದ್ಮೇಲೆ ಅಂದರೆ 1 ಆದ್ಮೇಲೆ 2 ಆಮೇಲೆ 3. ಇದು ಎಕ್ಸ್ ಆದರೆ ಇದೇನಾಗುತ್ತೆ, ನೆಕ್ಸ್ಟ್ ನಂಬರ್ x + 1. ದ ಪ್ರಾಡಕ್ಟ್ ಆಫ್ ದಿಸ್ ಕನ್ಸಿಕ್ಯೂಟಿವ್ ನಂಬರ್ಸ್ ಹೋಲ್ ನಂಬರ್ಸ್ ಇಸ್ 30. ಸೊ ಎಕ್ಸ್ ಬ್ರ್ಯಾಕೆಟಲ್ಲಿ x + 1 = 30 ಇದೆ ಅಲ್ವಾ ಈಕ್ವೇಷನ್ನು. ಇದಿದೆಯಾ ಆಪ್ಷನಲ್ಲಿ. ಸೊ ಇದಿದೆ, ಆಪ್ಷನ್ ಸಿ ಇಸ್ ಯುವರ್ ರೈಟ್ ಆನ್ಸರ್. ಅರ್ಥ ಆಯ್ತಾ. ಏನೋ ನೋಡಿ, ದ ಪ್ರಾಡಕ್ಟ್ ಆಫ್ ಟು ಕನ್ಸಿಕ್ಯೂಟಿವ್ ಹೋಲ್ ನಂಬರ್ಸ್, ಒಂದಾದ್ಮೇಲೆ ಒಂದು ಹೋಲ್ ನಂಬರ್ ಆಯಿತಾ. ಒಂದಾದ್ಮೇಲೆ ಒಂದು ಎಕ್ಸ್ 1 ಇದ್ದರೆ ಅದಾದ್ಮೇಲೆ ನೆಕ್ಸ್ಟ್ ನಂಬರ್ ಬೇಕಂದ್ರೆ 2 ಆಗಬೇಕಂದ್ರೆ 1 ಆ್ಯಡ್ ಮಾಡಬೇಕಾ. ಇದು ಎಕ್ಸ್ ಅಂದ್ಕೊಂಡ್ರೆ ಇದು x + 1 ಆಗುತ್ತಾ. ಅದಕ್ಕೆ x × x + 1 = 30. ಸೊ ದ ಕನ್ಸಿಕ್ಯೂಟಿವ್, ದ ಪ್ರಾಡಕ್ಟ್ ಪ್ಲಸ್ ಹಾಕ್ಬಾರ್ದು ಮತ್ತೆ ಇಲ್ಲಿ, ಇದು ಪ್ರಾಡಕ್ಟ್. ದ ಪ್ರಾಡಕ್ಟ್ ಆಫ್ ಟು ಕನ್ಸಿಕ್ಯೂಟಿವ್ ಪಾಸಿಟಿವ್ ಹೋಲ್ ನಂಬರ್ಸ್ ಇಸ್ 30 ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಆಪ್ಷನ್ ಸಿ ಇಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್, ಟ್ರಿಗ್ನೋಮೆಟ್ರಿ. 25th ಕ್ವಶನ್. ಇಫ್ sin A = 5/13 ದೆನ್ ದ ವ್ಯಾಲ್ಯೂ ಆಫ್ cosec A. cosec A ಅಂದ್ರೇನು, cosec is the inverse of sin. ಸೊ ಸಿಂಪ್ಲಿ ಏನು ಕೊಟ್ಟಿದ್ದಾರೆ, 5/13 ಕೊಟ್ಟಿರೋದನ್ನ ಇನ್ವರ್ಸ್ ಮಾಡಿ, ಉಲ್ಟಾ ಮಾಡಿ. ಏನಾಗುತ್ತೆ, ಉಲ್ಟಾ ಮಾಡಿದ್ರೆ ಇಟ್ ಬಿಕಮ್ಸ್ 13/5. cosec is the inverse of sin, secant is the inverse of cosec and cot is the inverse of tan. ಅದು ಉಲ್ಟಾ, ಇದ್ರ ಉಲ್ಟಾ. ಇದು ಮೇಲಿದ್ರೆ ಅದು ಕೆಳಗಡೆ ಇರುತ್ತೆ, ಇದು ಮೇಲಿದ್ರೆ ಅದು ಕೆಳಗಡೆ ಇದ್ರೆ ಇದು ಮೇಲಿರುತ್ತೆ, ಉಲ್ಟಾ ಅಷ್ಟೇ. ಅರ್ಥ ಆಯ್ತಾ ಇದು. ಸೊ ಇದು ಸಿಂಪಲ್ ಆಗಿ ಗ್ಯಾಪ್ನ ಇಟ್ಕೊಳ್ಳಿ. ಗೊತ್ತಿಲ್ವಾ, ನಾನೇ ಒಂದು ವಿಡಿಯೋ ಮಾಡಿದ್ದೀನಿ, ಹೌ ಈಸಿಲಿ ಅಂಡರ್ಸ್ಟ್ಯಾಂಡ್ ಟ್ರಿಗ್ನೋಮೆಟ್ರಿ ಅಂತ, 30 ನಿಮಿಷದ ವಿಡಿಯೋ ಅದು ನೋಡಿದ್ರೆ ನಿಮಗೆ ಟ್ರಿಗ್ನೋಮೆಟ್ರಿ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಸಿಕ್ಬಿಡುತ್ತೆ. ಆಮೇಲೆ ಇಂಥದ್ದು ಎಷ್ಟು ಕೊಟ್ಟರು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ 25th ಕ್ವಶನ್ ಆಪ್ಷನ್ ಜಸ್ಟ್ ಉಲ್ಟಾ 13/5 ಎಲ್ಲಿದೆ, ಆಪ್ಷನ್ 13/5 ಆಪ್ಷನ್ ಎ ಇದೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 26th ಒನ್ ಆನ್ ದ ಸ್ಕ್ರೀನ್. ವ್ಯಾಲ್ಯೂ ಆಫ್ sin 30 + cos 60 ಒಂದ್ಸಲ್ಲೇ ಮಾಡಿಬಿಡಿ ಬೇಗ. sin 30 ಅಂದರೆ ಗೊತ್ತು ನೋಡಿ, ಈ ಥರ ಕೊಟ್ಟ ತಕ್ಷಣ ವ್ಯಾಲ್ಯೂ ಟೇಬಲ್ ಕನ್ಫ್ಯೂಸ್ ಇದ್ದರೆ ವ್ಯಾಲ್ಯೂ ಟೇಬಲ್ ಹಾಕಬೇಡಿ, ಎಲ್ಲ ಹಾಕಬೇಡಿ, ಸೈನ್ದು ಕಾಸ್ಟ್ ಮಾತ್ರ ಹಾಕಿ. ವ್ಯಾಲ್ಯೂ ಟೇಬಲ್ ಹಾಕೋದು ಇನ್ನೂ ಕನ್ಫ್ಯೂಷನ್ ಇದೆಯಾ ಹೊಸ್ದಾಗಿ ಬಂದ್ರೆ ಯಾರಾದರೂ, ಅದನ್ನು ಕೂಡ 2 ನಿಮಿಷದ ವೀಡಿಯೋ ಮಾಡಿದ್ದೀನಿ ಚಾನಲ್ಗೆ ಹೋಗಿ, ಹೌ ಟು ರಿಮೆಂಬರ್ ದ ವ್ಯಾಲ್ಯೂ ಟೇಬಲ್. ತುಂಬ ಸಿಂಪಲ್ ಆಗಿದೆ. ಅದನ್ನು 2 ರಿಂದ 3 ನಿಮಿಷ ನೀವು ಸ್ಪೆಂಡ್ ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ, 1 ರಿಂದ 2 ಮಾರ್ಕ್ಸು. 2 ನಿಮಿಷ ಸ್ಪೆಂಡ್ ಮಾಡಿ ಹೋಗಿ ಆ ವಿಡಿಯೋ ನೋಡಿ, ಓಕೆನಾ. ಅಥವಾ ಬೇಸಿಕ್ಸ್ ವಿಡಿಯೋ ಹೇಳಿದ್ನಲ್ಲ, ಅದನ್ನು ನೋಡಿದ್ರೆ ಇದೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ, ಹೆಂಗೆ ರೇಷಿಯೋಸ್ನಾಗ ಇಟ್ಕೊಬೇಕು, ಏನು ಅಂದರೆ ಕೆಲವು ಇಂಗ್ಲೀಷ್ನ ರೈಮ್ಸ್ನೆಲ್ಲ ಬಳಸ್ಕೊಂಡು ಹೆಂಗೆ ಗ್ಯಾಪ್ನ ಇಟ್ಕೊಬೇಕು, ಇದೆಲ್ಲ ಮಾಡಿದ್ದೀನಿ, ಹೋಗಿ ನೋಡಿ. ಓಕೆ, ಸೊ ವ್ಯಾಲ್ಯೂ ಆಫ್ sin 30 + cos 60 ಎಷ್ಟು, sin 30 ಎಷ್ಟು, sin 30 is 1/2. ಸೊ cos 60 ಎಷ್ಟು, cos 60 ಕೂಡ 1/2. ಹಾಫ್ + ಹಾಫ್ ಎಷ್ಟಪ್ಪ, ಅರ್ಧ + ಅರ್ಧ 1 ತಾನೇ. ಅರ್ಧ ಲೀಟ್ರ್ ಹಾಲು 2 ಸೇರಿಸಿದ್ರೆ 1 ಲೀಟ್ರ್ ಹಾಲು ಆಗುತ್ತೆ. ಹಂಗೆ 1/2 + half is 1. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೋಸ್ಟ್ ಆಫ್ ಯುವರ್ ರೈಟ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವ್ಯಾಲ್ಯೂ ಆಫ್ sin 18 ಡಿಗ್ರಿ / cos 72 ಡಿಗ್ರಿ. ಇದನ್ನು ನಾನು ಆಗಲೇ ಹೇಳಿದ್ದೀನಿ, ಮೇಲೆ ಕೆಳಗಡೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಕೊಟ್ಟರೆ ಅದು ಕ್ಯಾನ್ಸಲ್ ಆಗಿ 1 ಬರುತ್ತೆ ಆನ್ಸರ್. ಅಕ್ಕಪಕ್ಕ ಕಾಂಪ್ಲಿಮೆಂಟರಿ ಆ್ಯಂಗಲ್ ಕೊಟ್ಟರೆ ಅದು ಸಪ್ರೇಟ್ ಆಗಿ 0 ಬರುತ್ತೆ ಆನ್ಸರ್. ತುಂಬ ಸಿಂಪಲ್ ಇದು ಆಯಿತಾ. sin 18 / cos 72 ಕೆಳಗಡೆ ಮೇಲೆ ಬರ್ತಿದೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್, ಅಂದರೆ ಆ್ಯಡ್ ಮಾಡಿ 18 + 72 ಆ್ಯಡ್ ಮಾಡಿ ಎಷ್ಟು ಬರುತ್ತೆ, 90 ಬರುತ್ತೆ. ಅದನ್ನು ಕಾಂಪ್ಲಿಮೆಂಟರಿಯಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ, ಸೇಮ್ ಆ್ಯಂಗಲ್ಸ್ ಆಗುತ್ತೆ, ಅವಾಗ ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ 1 ಬರುತ್ತೆ. ತುಂಬ ಸಿಂಪಲ್. ಈ ಥರ ಕೊಟ್ಟರೆ ಮೇಲೆ ಕೆಳಗಡೆ ಕೊಟ್ಟರೆ ಈ ಥರ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಹೆಂಗೆ ಗೊತ್ತಾಗುತ್ತೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ, ನಮ್ಗೆ ಗೊತ್ತಿರೋದು 45 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಆದರೆ ಇವರು ಈ ಥರ ಎಲ್ಲ ಕೊಡ್ತಾರೆ 18, 72 ಇದೆಲ್ಲ ನಮ್ಗೆ ಗೊತ್ತಾ.
ಹೆಂಗೆ ನೋಡಿದ ತಕ್ಷಣ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಆಗುತ್ತೆ ನೋಡಿ. 72 + 80 90 ಡಿಗ್ರಿ ಕರೆಕ್ಟಾ. ಸೊ ಈ ಥರ ಮೇಲೆ ಕೆಳಗಡೆ ಕೊಟ್ಟರೆ ಡಿವೈಡೆಡ್ ಕೊಟ್ಟರೆ 1 ಅಂತ ಹಾಕ್ಬಿಟ್ಟು ಬನ್ನಿ ಅಷ್ಟೇ. ಅಕ್ಕಪಕ್ಕ ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ನಿನ್ನೆ ಮಾಡಿದ ಪ್ರಾಬ್ಲಮಲ್ಲಿ ಅಕ್ಕಪಕ್ಕ ಇತ್ತು 0, ಇಲ್ಲಿ ಮಾಡಿದ ಪ್ರಾಬ್ಲಮಲ್ಲಿ ಮೇಲೆ ಕೆಳಗಡೆ ಇದೆ, ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಆನ್ಸರ್ 1. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ 28. ಇದು ಕೂಡ ಮೊನ್ನೆ ಮಾಡಿದ್ದು ರಿವಿಷನ್ ಮಾಡಬೇಕಾದ್ರೆ ವ್ಯಾಲ್ಯೂ ಆಫ್ 9 sec² ಮೈನಸ್ 9 tan². ಇದಕ್ಕೆ ನಿಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತಿರಲೇಬೇಕು. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗ್ಯಾಪ್ ಮಾಡ್ಕೊಳ್ಳೋದು ಹೆಂಗೆ, ಅದನ್ನು ಕೂಡ ಸೂಪರ್ ಹೆಕ್ಸಗನ್ ಮೆಥಡ್ ಅಂತ ಒಂದಿದೆ, ಅದು 1 ನಿಮಿಷದ ವೀಡಿಯೋ, ಅದು ನನ್ನ ಚಾನಲ್ ಇದೆ, ಹೊಸದಾಗಿ ಬಂದಿರೋ ಹೋಗಿ ನೋಡಿ, ಅದು ಯಾವತ್ತೂ ನೀವು ಮರೆಯಲ್ಲ. ಸೊ ಹೆಂಗೆ ಗ್ಯಾಪ್ ಮಾಡ್ಕೊಬೇಕು, sin² + cos² = 1, 1 + tan² ಏನು 1 + tan² ಇಟ್ ಈಸ್ ಯಾವುದು secant². ಎಕ್ಸಾಕ್ಟ್ಲಿ secant². ಟ್ಯಾನು ಸಿಕೆಂಟು ಒಟ್ಟೊಟ್ಟಿಗೆ, ಕೊಸೆಕು ಕಾಟು ಒಟ್ಟೊಟ್ಟಿಗೆ. ಅರ್ಥ ಆಯ್ತಾ? ಆಮೇಲೆ ಸೈನು ಕಾಸ್ ಒಟ್ಟೊಟ್ಟಿಗಿರುತ್ತೆ. ಓಕೆ, ಸಿ ಗ್ಯಾಪ್ ಮಾಡ್ಕೊಳ್ಳಿ. ಸಿ ಅದು ಕೊಸೆಕು ಕಾಟು, ಟ್ಯಾನು ಮತ್ತು ಸಿಕೆಂಟು ಆಯಿತಾ. ಸೊ ಇನ್ನು ಸೈನು ಕಾಸ್ ನಿಮ್ಗೆ ಗೊತ್ತೇ ಇರುತ್ತೆ, sin² + cos² = 1 ಅಂತ. ಸೊ ಇಲ್ಲಿ 9 sec² ಮೈನಸ್ 9 tan² ಹೆಂಗೆ ಇದು, ವಿ ನೋ ದಟ್ ದಿಸ್ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ tan² ಇಸ್ ಐಡೆಂಟಿಟಿ ಇಸ್ ಈಕ್ವಲ್ ಟು secant². ಇದು ಐಡೆಂಟಿಟಿ. ಇವಾಗ ಇದು ಆ ಕಡೆ ಹೋದರೆ ಒಂದು ನೋಡಿ 3 ಟರ್ಮ್ಸ್ ಇರಬೇಕಾದ್ರೆ 3 ಥರ ಬರಿಬೋದಾ, 3 ಡಿಫ್ರೆಂಟ್ 3 ಟರ್ಮ್ಸ್ ಇರಬೇಕಾದ್ರೆ ಹೆಂಗಾದ್ರೂ ಆ ಕಡೆ ಈ ಕಡೆ ಕಳಿಸಿ, ಆ ಕಡೆ ಈ ಕಡೆ ಕಳಿಸಿ, ಹೆಂಗಾದ್ರೂ ರೆಪ್ರೆಸೆಂಟ್ ಮಾಡ್ಬೋದಾ. ಇವಾಗ ನಾನು ಇದೇ ಫಾರ್ಮುಲಾ 3 ಟೈಪ್ ಬರಿಬೋದು. ನಾನು ಈ 1 ಟೈಪ್ ಬಂದರೆ 1 ಇಲ್ಲೇ ಉಳಿಸ್ಕೊಂಡು, secant ಅಲ್ಲೇ ಉಳಿಸ್ಕೊಂಡು, ಟ್ಯಾನ್ ಮಾತ್ರ ಆ ಕಡೆ ತೊಗೊಂಡೋಗ್ತೀನಿ. ಸೊ ಏನಾಗುತ್ತೆ tan². ಇದನ್ನ ಹಿಂಗೂ ಬರಿಬೋದು. ಹೆಂಗೆ, ಇದನ್ನ ಇಲ್ಲಿ ತಂದ್ಬಿಟ್ಟು ಇದನ್ನ ಅಲ್ಲಿ ತೊಗೊಂಡೋಗ್ಬೋದು. ಈ ಥರ ಏನಾದರೂ ಮಾಡ್ಬೋದಾ. ಈ ಬೇಸಿಕ್ ಇಕ್ವೇಷನ್ ಗೊತ್ತಿದ್ರೆ ಮಿಕ್ಕಿದ್ದು ನೀವು ಏನಾದ್ರು ಮಾಡ್ಬೋದು. ಅದನ್ನು ಕೂಡ ಫಾರ್ಮುಲಾ ಶೀಟಲ್ಲಿ ಹೆಂಗೆ ಮಾಡೋದು ನಾನು ಬರೆದಿದ್ದೀನಿ, ಅದನ್ನು ನೋಡಿ. ಓಕೆ, ಸೊ ಇವಾಗ ಏನಪ್ಪ, ಇವಾಗ secant² tan², ಬಟ್ ಇಲ್ಲಿ 9 ಇದೆಯಲ್ಲ ಮುಂದೆ, ಇರಲಿ 9 ಕಾಮನ್ ತೆಗೀರಿ ಅಷ್ಟೇ. ಕಾಮನ್ ತೆಗೀರಿ, ಆಚೆಗೆ ಏನು ಉಳ್ಕೊಳ್ಳುತ್ತೆ ಒಳಗಡೆ, ಇದೇ ಉಳ್ಕೊಳ್ಳುತ್ತೆ ಒಳಗಡೆ. ಇದು ವ್ಯಾಲ್ಯೂ ಏನು, ಇದು ವ್ಯಾಲ್ಯೂ 1. ಸೊ 9 × 1 ಎಷ್ಟು, 1. 9 × 1 9. ಸೊ 9 1 ಯಾರು ಕನ್ಫ್ಯೂಷನ್ ಇಲ್ವಲ್ಲ, 9 1 9. ಓಕೆ, so this is your right answer. Next we'll go to the 29th one. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇಫ್ tan A = cot B then A + B ಎಷ್ಟು ಅಂತ. ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಕಾನ್ಸೆಪ್ಟು. ಓಕೆ, ಸೊ ಸಿಂಪಲ್ ಆಗಿ ನೀವು ನೋಡಿದ ತಕ್ಷಣ ಹೇಳ್ಬೋದು ಇದು 19 ಆನ್ಸರ್. A + B 19. ಮಿಕ್ಕಿದ್ದು ಇವಾಗ ಒಂದು ಟ್ರಯಾಂಗಲ್ ಅಂದರೆ ABC ಇರುತ್ತೆ, 2 ಆ್ಯಂಗಲ್ 90 ಇರಲೇಬೇಕು. ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಯು ಕ್ಯಾನ್ ಅಪ್ಲೈ ಕಾಂಪ್ಲಿಮೆಂಟ್ರಿ. ಇದು ಅದು ಪೈಥಾಗರಸ್ ಟ್ರಿಗ್ನೋಮೆಟ್ರಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಒಂದು ಆ್ಯಂಗಲ್ಲು ನಿಮಗೆ 90 ಇರಲೇಬೇಕು. ಇನ್ನು 2 ಆ್ಯಂಗಲ್ ಆ್ಯಡ್ ಮಾಡಿ 90ನೇ ಬರಬೇಕು ಅಷ್ಟೇ ಕಾನ್ಸೆಪ್ಟ್. ಆದರೂ ಕೂಡ ನಿಮಗೆ ಹೆಂಗೆ ಬಂತು ಅಂತ ಗೊತ್ತಾಗಬೇಕು ಅಂದರೆ tan A = cot A ಆಯಿತಾ. ಸೊ ನಾನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಳಸ್ಕೊಂಡು ಏನು ಮಾಡ್ತೀನಿ ಅಂದರೆ, cot A ಹಿಂಗೆ ಬರಿಬೋದಾ. cot A ಹೆಂಗೆ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಅದನ್ನು ಉಲ್ಟಾ ಮಾಡಿದ್ರೆ ಇದು ಬಿ, ಇದು ಉಲ್ಟಾ ಮಾಡಿ tan 90 - B. tan 90 - B ಇದನ್ನ ನೆನೆಸ್ಬಿಟ್ಟು ಇವಾಗ ಇಲ್ಲಿಂದ ಹಿಂದಕ್ಕೆ ಹೋದರೆ cot A cot B ತಾನೇ ಬರೋದು ಕ್ಯಾನ್ಸಲ್ ಆಗಿ. ಈಗ ಎರಡು ಕಡೆ tan ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ಅದು ಅಂದರೆ ಇನ್ವರ್ಸ್ ಆಗಿ ಅದು ಹೋಗುತ್ತೆ, ಬಟ್ ನೀವು ಕ್ಯಾನ್ಸಲ್ ಆಗುತ್ತೆ ಅಂದ್ಕೊಂಡು ಉಳ್ಕೊಳ್ಳೋದು A = - B. ಇದು ಈ ಕಡೆ ಬರುತ್ತೆ. ಸೊ A + B = 90 ಡಿಗ್ರಿ. ಅರ್ಥ ಆಯ್ತಾ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಹಿಂಗೆ ಎರಡು ಒಂದೇ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಅಥವಾ ಸಿಂಪಲ್ಲು A + B ಒಂದು ಟ್ರಯಾಂಗಲಲ್ಲಿ ಕಾಂಪ್ಲಿಮೆಂಟ್ರಿ 2 ಆ್ಯಂಗಲ್ ಆ್ಯಡ್ ಮಾಡಿದ್ರೆ ಒಂದು 90 ಇದ್ದೇ ಇರುತ್ತೆ. ಒಂದು ಆ್ಯಂಗಲ್ ಆ್ಯಡ್ ಮಾಡಿದ್ರೆ ಅದು 2 ಆ್ಯಂಗಲ್ ಆ್ಯಡ್ ಮಾಡಿ 90 ಬರಲೇಬೇಕು ಅಷ್ಟೇ. ಸಿಂಪಲ್ ಆಗಿ ಡೈರೆಕ್ಟಾಗಿದೆ ಇದು. ಸೊ ಆನ್ಸರ್ ಯಾವುದು, ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, 29th. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್. ಮತ್ತೆ ನಿಮ್ಮ ಅಪ್ಲಿಕೇಶನ್ಸ್ ಇದು ಅಪ್ಲಿಕೇಶನ್ಸ್ ಬಂದ ತಕ್ಷಣ tan θ ಅಪ್ಲೈ ಮಾಡಬೇಕು, sin θ ಅಪ್ಲೈ ಮಾಡಬೇಕು. ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ tan θ ಅಪ್ಲೈ ಮಾಡೋ ಪ್ರಾಬ್ಲಮ್ಸ್ ನಿಮ್ಗೆ ಕೇಳೋದು. ಸೊ ಆನ್ ದಿ ಸ್ಕ್ರೀನ್ ದ ಆಂಗಲ್ ಆಫ್ ಎಲಿವೇಷನ್ ಆಫ್ ಟಾಪ್ ಆಫ್ ಟವರ್ ಫ್ರಮ್ ದ ಪಾಯಿಂಟ್ ಆಫ್ ದ ಗ್ರೌಂಡ್ ವಿಚ್ ಇಸ್ 20 meter away from the foot of the tower is 45. ಹೈಟ್ ಆಫ್ ದ ಟವರ್ ನೆನ್ನೆ ಇದೇ ಥರ ಮಾಡಿದ್ದೀವಿ. tan 45 ಪ್ರಾಬ್ಲಮ್ಮು. tan 45 ಅಂದರೆ 1, ಹೈಟ್ ಆಫ್ ದ ಟವರು ಮತ್ತು ಹೈಟ್ ಆಫ್ ದ ಡಿಸ್ಟೆನ್ಸ್ ಎರಡು ಸೇಮ್ ಇರುತ್ತೆ. ನೀವು ಮಾಡೋಣ. ದ ಆಂಗಲ್ ಆಫ್ ಎಲಿವೇಷನ್ ಆಫ್ ಟಾಪ್ ಆಫ್ ದ ಟವರ್ ಫ್ರಮ್ ದ ಪಾಯಿಂಟ್ ಆನ್ ದ ಗ್ರೌಂಡ್ ವಿಚ್ ಇಸ್ 20 meter away from the foot of the tower. ಇದು ಟವರಿಂದ 20 meter ದೂರದಲ್ಲಿದೆ. 20 meter ಹಿಂಗೆ ಹಾಕ್ತೀನಿ. ಟವರ್ 45 ಡಿಗ್ರಿ ಆಂಗಲ್ ಆಫ್ ಎಲಿವೇಷನ್. ಫೈಂಡ್ ದ ಹೈಟ್ ಆಫ್ ದ ಟವರ್. ಈ ಹೈಟ್ ಕೇಳ್ತಾ ಇದ್ದಾರೆ. ಈ ಹೈಟ್ ಕೇಳಿದ್ರೆ ನಮ್ಗೆ ಇದು ಬೇಕಾಗಿಲ್ಲ. ಇದು ಮತ್ತು ಇದು ಇರೋದು ಒಂದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋದಲ್ಲಿ, ದಟ್ ಈಸ್ tan θ. tan θ ಅಂದರೆ ಆಪೋಸಿಟ್ ಬೈ ಇಲ್ಲಿದೆ, ಇದು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ tan 45 = ಹೈಟ್ ಬೈ 20. ಸೊ tan 45 1 h/20 ಇದು ಮೇಲೆ ಹೋಗುತ್ತೆ. ಸೊ h = 20 meters. ನಿನ್ನೆ ಇದೇ ಥರ ಎಕ್ಸಾಕ್ಟ್ಲಿ ಇದೇ ಥರ ಪ್ರಾಬ್ಲಮ್ ಮಾಡಿದ್ವಿ. ಸೊ tan 45 ತುಂಬ ಇಂಪಾರ್ಟೆಂಟ್. ಈ ಥರ ಕೊಟ್ಟರೆ
ಈ ಥರ ಅಪ್ಲಿಕೇಶನ್ಸ್ ಕೊಡ್ತಾರೆ, ಎಕ್ಸಾಮ್ ಕೊಡ್ತಾರೆ, ಟ್ಯಾನ್ ಥೀಟಾನೇ ಕೊಡ್ತಾರೆ ಆಯಿತಾ. ಸೊ ಈ ಸೈನ್ ಥೀಟಾ ಕೊಟ್ಟರೆ ಹೆಂಗೆ ಕೊಡ್ತಾರೆ ಅಂದರೆ ಇದನ್ನು ಈ ಲೆಂತ್ ಹೆಂಗೆ ಕೇಳ್ತಾರೆ ಅಂದರೆ ಈ ಸರ್ಕಸಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ನು ಎ ಸರ್ಕಸ್ ಮ್ಯಾನ್ ಇಸ್ ಕ್ಲೈಂಬಿಂಗ್ ಎ ರೋಪ್. ಓಕೆ, ಆ ರೋಪ್ ಅಂದರೆ ಇದನ್ನೇ ಹತ್ಬೇಕು ಅವನು, ಕರೆಕ್ಟ್ ಅಲ್ವಾ. ಇಟ್ ಇಸ್ ಟೈಡ್ ಅಗೇನ್ಸ್ಟ್ ದ ಪೋಲ್ ಅಂತೆಲ್ಲ ಕೊಡ್ತಾರೆ, ಅಲ್ಲಿ ನೀವು ಸೈನ್ ಅಪ್ಲೈ ಮಾಡಬೇಕು. ಅಥವಾ ಯು ಆರ್ ಫ್ಲೈಯಿಂಗ್ ಎ ಕೈಟ್ ಫ್ಲೈ ಮಾಡಿದ್ರೆ ಅದು ಸ್ಟ್ರೈಟಾಗಿ ಹೋಗ್ಬಿಡುತ್ತೆ, ಕೈಟಿಂಗ್ ಸ್ಟ್ರೈಟ್ ಆಗಿರುತ್ತಾ, ಅದು ಈ ಥರ ಬೆಂಡಾಗಿರುತ್ತಲ್ಲ ಕೈಟು. ಸೊ ಕೈಟು ದಾರ ಎಷ್ಟು ಉದ್ದ ಇದೆ, ಆ ದಾರ ಎಷ್ಟು ಉದ್ದ ಇದೆ ಅಂತ ಕೇಳಿದ್ರೆ, ಅಥವಾ ಸರ್ಕಸ್ ಮ್ಯಾನು ಅಥವಾ ಸಂಬಡಿ ಇಸ್ ವಾಕಿಂಗ್ ಅಲಾಂಗ್ ಅಂತ ಕೇಳಿದ್ರೆ, ಆ ಥರದ್ದು ಕೇಳಿದ್ರೆ ಸೈನ್ ಥೀಟಾ ಅಪ್ಲೈ ಮಾಡೋದು. ಇಲ್ಲಾಂದರೆ ಎಲ್ಲದಕ್ಕೂ ಟ್ಯಾನ್. ಅದಕ್ಕೆ ನಿಮ್ಮ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ನೀವು ಪಾಠ ಕೇಳಿಸ್ಕೊಂಡಿದ್ರೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮು ಟ್ಯಾನ್ ಥೀಟಾನೇ ಅಪ್ಲೈ ಮಾಡೋದು. ಯಾಕಂದರೆ ನಮಗೆ ಮೋಸ್ಟ್ ಆಫ್ ದ ಟೈಮ್ಸು ರಿಯಲ್ ವರ್ಲ್ಡ್ ಅಪ್ಲಿಕೇಶನಲ್ಲಿ ನಾವು ಇದರ್ ವಾಂಟ್ ದ ಹೈಟ್, ಒಂದು ಬೆಟ್ಟದ ಹೈಟ್ ಎಷ್ಟಿದೆ, ಅಥವಾ ನಾನು ಟ್ರಿಗ್ನೋಮೆಟ್ರಿ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ಡ್ ಯಾವ ಥರ ಯೂಸಸ್ ಇದೆ ಅಂತ ನೋಡಿ, ಎಷ್ಟು ಯೂಸ್ ಆಗುತ್ತೆ ನಮಗೆ ಈ ಆ್ಯಂಗಲ್ ಕಂಡು ಹಿಡಿದ್ಬಿಟ್ರೆ ಈ ಡಿಸ್ಟೆನ್ಸ್ ಗೊತ್ತಿದ್ರೆ ಈ ಆ್ಯಂಗಲ್ ಕಂಡುಹಿಡಿಯೋಕ್ಕೆ ದೇರ್ ಆರ್ 2 ಇನ್ಸ್ಟ್ರೂಮೆಂಟ್ಸ್, ಕ್ಲೈನೋಮೀಟರ್ ಅಂತ, ಥಿಯೋಡಲೈಟ್, ಟೋಟಲ್ ಸ್ಟೇಷನ್ ಅಂತ 3 ಇನ್ಸ್ಟ್ರೂಮೆಂಟ್ಸ್ ಇದೆ. ಆ ಇನ್ಸ್ಟ್ರೂಮೆಂಟ್ಸ್ನ ಬಳಸ್ಕೊಂಡು ನಾವು ವಿ ಕ್ಯಾನ್ ಫೈಂಡ್ ದ ಮೆಜರ್ಮೆಂಟ್. ಆ್ಯಂಗಲ್ನ ಕಂಡುಹಿಡಿದ್ರು ಎಲ್ಲರೂ ಇಟ್ಕೋ, ಒಂದು ಬೆಟ್ಟದ ನಿಂಗೆ ಹೈಟ್ ಬೇಕು ಅಂದ್ರೆ ಎಲ್ಲಾದರೂ ಬಂದು ಈ ದೂರದಲ್ಲಿ ಆ ಕ್ಲೈನೋಮೀಟರ್ ಇಟ್ಕೋ, ಆ ಡಿಸ್ಟೆನ್ಸ್ ಟೇಪಲ್ಲಿ ಮೆಜರ್ ಮಾಡ್ಬೋದು. ಅದನ್ನು ಮೆಜರ್ ಮಾಡಿಬಿಟ್ಟು ಆ್ಯಂಗಲ್ ಸಿಕ್ಬಿಟ್ರೆ ಸಾಕು, ಟ್ಯಾನ್ ಥೀಟಾ ಬಳಸ್ಕೊಂಡು ಯು ಕ್ಯಾನ್ ಫೈಂಡ್ ದ ಹೈಟ್ ಆಫ್ ಮೌಂಟೇನ್. ಏನದು ಕ್ಲೈನೋಮೀಟರ್ ಮಾಡೋದು ತುಂಬ ಸಿಂಪಲ್ಲು. ನೀವು ಒಂದು ಪ್ರೊಟ್ರಾಕ್ಟರ್ ಬೇಕು, ಅದಕ್ಕೆ ಒಂದು ಸ್ಟ್ರಾ ಬೇಕು, ಒಂದು ಟೇಪ್ ಬೇಕು, ಒಂದು ಗುಂಪಿನ ಬೇಕು, ಇಷ್ಟಿದ್ರೆ ಕ್ಲೈನೋಮೀಟರ್ ಮಾಡ್ಬೋದು. ಕ್ಲೈನೋಮೀಟರ್ ಮಾಡಿ ನೀವು ಕೂಡ ಯು ಕ್ಯಾನ್ ಫೈಂಡ್ ದ ಹೈಟ್ ಆಫ್ ಎನಿ ಬಿಲ್ಡಿಂಗ್, ಯು ಕ್ಯಾನ್ ಫೈಂಡ್ ದ ಹೈಟ್ ಆಫ್ ಎನಿಥಿಂಗ್ ಜಸ್ಟ್ ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ದಿಸ್ ಟ್ರಿಗ್ನೋಮೆಟ್ರಿ. ಇದೇ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ನಿಮ್ಮ ಗೂಗಲ್ ಮ್ಯಾಪು, ಗೂಗಲ್ ಏನೇನಿದೆ ಅಲ್ಲ, ಇದೆಲ್ಲ ಈ ಒಂದು ಪ್ರೋಗ್ರಾಮಿಂಗ್ ಮಾಡಿರ್ತಾರೆ, ಈ ಟ್ರಿಗ್ನೋಮೆಟ್ರಿ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ, ಅದಕ್ಕೆ ಅದು ನಿಮಗೆಲ್ಲ ಕೊಟ್ಬಿಡುತ್ತೆ ಡೀಟೇಲ್ಸು. ಓಕೆ, ಸೊ ಓಕೆ, ನೆಕ್ಸ್ಟ್ ಕೂಡ ನೆಕ್ಸ್ಟ್ ಕ್ವಶನ್ 30th ಕ್ವಶನ್ ಯಾವುದು ಆಪ್ಷನ್ನು ಸೇಮ್ 20 ಇದೆ, ಇದು ಕೂಡ 20ನೇ. ಸೊ ಬಿ ಆನ್ಸರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 31st. ಇನ್ x, 6, 8, 9 and 12 if the mean value is 8 then find the value of x. ಇದು ಈ ಥರ ಕಾಮ ಕೊಟ್ಬಿಟ್ಟು ನಂಬರ್ ಕೊಟ್ಟಿದ್ದಾರೆ. AP ಅಲ್ಲ, ಇದು ಮೀನ್, ಸ್ಟ್ಯಾಟಿಸ್ಟಿಕ್ಸು. ಓಕೆ, ಸೊ ಏನಿದು ಮೀನ್ ಅಂದರೆ ನಿನ್ನೆ ಅಷ್ಟೇ ಹೇಳಿದ್ದೀನಿ. ಮೀನ್ ಅಂದರೆ ಆ್ಯಾವ್ರೇಜ್, ಎರಡು ಒಂದೇ. ಆ್ಯಾವ್ರೇಜ್ ಫಾರ್ಮುಲಾ ಏನು, ಯು ಹ್ಯಾವ್ ಟು ಆ್ಯಡ್ ಆಲ್ ದ ಎಲ್ಲ ಅಬ್ಸರ್ವೇಷನ್ ಆ್ಯಡ್ ಮಾಡಿ ಎಷ್ಟು ಅಬ್ಸರ್ವೇಷನ್ ಡಿವೈಡ್ ಮಾಡಬೇಕು. ಸೊ ಮೀನ್ ಅಂದರೆ ಏನು, ಸೊ ಮೀನ್ ಅಂದರೆ ಯು ವಾಂಟ್ ಟು ಗೆಟ್ ದ ಮೀನ್ ವ್ಯಾಲ್ಯೂ. So average value, mean or average both, you have to add all, sum of all the observation divided by number of observation. ಎಷ್ಟು ನಂಬರ್ಸ್ ಇದೆ ಆ ಥರ ಆ ನಂಬರ್ಸ್ ಎಲ್ಲ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಏನೆಲ್ಲ ಆ್ಯಡ್ ಮಾಡಬೇಕು. ಓಕೆ, ಮೀನ್ ವ್ಯಾಲ್ಯೂ 8 ಅಂತೆ. ಎಷ್ಟು ಜನ ಇದ್ದಾರೆ ಆ ಥರ ನೋಡಿ, ಎಕ್ಸು, ಓಕೆ ಇಲ್ಲಿ ಬರಿಲ್ಲ, x, 6, 8, 9, 12 ಎಷ್ಟು ಜನ ಇದ್ದಾರೆ, 1 2 3 4 5. ಸೊ 5 ಜನ ಇದ್ದಾರೆ. ಸಮ್ ಕೂಡ್ರೆ ಎಷ್ಟು, ಎಲ್ಲ ಆ್ಯಡ್ ಮಾಡಿ, ಎಲ್ಲ ಆ್ಯಡ್ ಮಾಡಬೇಕು. ನೋಡಿ ಆ್ಯಡ್ ಮಾಡಲಾ. ಸೊ 12 + 8 20, 29, 29 + 6 35, 35 + x. ಸೊ ಎಕ್ಸ್ ಗೊತ್ತಿಲ್ಲಲ್ಲ, ಅದಕ್ಕೆ ಪ್ಲಸ್ ಹಂಗೆ ಉಳಿಸ್ಕೊಳ್ತೀವಿ. ಎಲ್ಲ ಆ್ಯಡ್ ಮಾಡಬೇಕಷ್ಟೇ. ಇಲ್ಲಿರೋ ಎಲ್ಲ ಸೀರೀಸು ಕೂಡ ಆ್ಯಡ್ ಮಾಡಬೇಕು. ನೆನ್ನೆನೂ ಇದೇ ಥರ ಒಂದು ಪ್ರಾಬ್ಲಮ್ ಮಾಡಿದ್ದೀವಿ, ಅದೇ ಲಾಜಿಕ್ಕು. ಎಲ್ಲ ಆ್ಯಡ್ ಮಾಡಬೇಕು, ಮೇಲೆ ಬರೀಬೇಕು. ಅದು ಎಷ್ಟಿದೆ, 1 2 3 4 5 ಮೀನ್ ಅವರೇ ಕೊಟ್ಟಿದ್ದಾರೆ. ಸೊ ಈಗೆಲ್ಲ ಸಿಂಪ್ಲಿಫಿಕೇಶನ್. 8 5 ಎಷ್ಟು, 8 5 40, 35 + x. ಸೊ ಈಗ ಎಕ್ಸ್ ಮಾತ್ರ ಬೇಕಿದೆ, ಈ ಕಡೆ ಬರುತ್ತೆ. 40 - 35 = x. ಸೊ x = 5. 5 ಇದೆ ಆಪ್ಷನ್ನು, 5 ಆಪ್ಷನ್ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಇದು ನಿಮ್ಮ ಅನ್ನೋನ್ ವ್ಯಾಲ್ಯೂ. ಮೀನ್ ಇದ್ರ ಮೇಲೆ ಒಂದು ಕೇಳಿ ಅಂತ ಕೇಳಿಬಿಡ್ರಿ, ಕೇಳ್ತಾರೆ ಮೀನ್ ಮೇಲೆ. ಇದು ಮೀನಕ್ಕೆ ತುಂಬ ಅಪ್ಲಿಕೇಶನ್ ಇದೆ ಅದಕ್ಕೆ. ಓಕೆ, ಸೊ ಮೀನ್ ಅಂದರೆ ಈ ಫಾರ್ಮುಲಾಗೆ ಯಾಕೆ ಮಾಡ್ಕೊಳ್ಳಿ. ಮೀನ್ ಅಂದರೆ ಫಾರ್ಮುಲಾ ಏನಂದರೆ ಎಲ್ಲ ಕೊಟ್ಟಿರೋದೆಲ್ಲನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎಷ್ಟಿದೆ ಅದನ್ನು ಆ್ಯಡ್ ಮಾಡಬೇಕು. ಅದೇ ಥರ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಸ್ಕೋರ್ ಆಫ್ ಎನಿ, ಆ್ಯಾವ್ರೇಜ್ ಸ್ಕೋರ್ ಆಫ್ ವಿರಾಟ್ ಕೊಹ್ಲಿ, ಆ್ಯಾವ್ರೇಜ್ ಸ್ಕೋರ್ ಆಫ್ ನಿಮ್ಮದು ಆ್ಯಾವ್ರೇಜ್ ಸ್ಕೋರ್. ನೀವು ಒಂದು 3 ಮ್ಯಾಚ್ ಆಡಿಬಿಟ್ಟು ಒಂದು ಮ್ಯಾಚಲ್ಲಿ 10 ಹೊಡೆದ್ರಿ, ಇನ್ನೊಂದು ಮ್ಯಾಚಲ್ಲಿ 5 ಹೊಡೆದ್ರಿ, ಇನ್ನೊಂದು ಮ್ಯಾಚಲ್ಲಿ 20 ಹೊಡೆದ್ರಿ. ಅದೆಲ್ಲನೂ ನೀವು ಆ್ಯಾವ್ರೇಜ್ ಬೇಕು ಅಂದರೆ ಒಂದೊಂದು ಮ್ಯಾಚ್ಗೆ ಎಷ್ಟೆಷ್ಟು ಆ್ಯಾವ್ರೇಜ್ ಕೇಳಿದ್ರೆ ಆ್ಯಡ್ ಆಲ್ ದ ಮ್ಯಾಚಸ್. ಎಷ್ಟು 10 + 10 + 5 25, 25/3 ಅದೆಷ್ಟು ಮಾಡ್ತೀರಾ ಅಷ್ಟೇ ನಿಮ್ಮ ಆ್ಯಾವ್ರೇಜ್ ಸ್ಕೋರ್. ಅಂದರೆ ಆಲ್ಮೋಸ್ಟ್ 25/3 ಅಂದರೆ ಎಷ್ಟು 7 ಪಾಯಿಂಟ್ ಏನಾದ್ರು ಬರುತ್ತೆ, ಅದು ನಿಮ್ಮ ಆ್ಯಾವ್ರೇಜ್ ಸ್ಕೋರು. ಅದೇ ಥರ ಯು ಕ್ಯಾನ್ ಫೈಂಡ್ ದ ಆ್ಯಾವ್ರೇಜ್ ಸ್ಕೋರ್. ನಿಮ್ಗೆ ಬರುತ್ತಲ್ಲ ಪ್ಲೇಯರ್ದು ಆ್ಯಾವ್ರೇಜ್ ಸ್ಕೋರ್ ಅಂತ ಬರುತ್ತಲ್ಲ. ಕೊಹ್ಲಿದೇನು ODIಯಲ್ಲಿ ಇಟ್ ಇಸ್ ಮೋರ್ ದೆನ್ 50, ಟೆಸ್ಟ್ ಮ್ಯಾಚಲ್ಲೂ ಮೋರ್ ದೆನ್ 50, ಇದರಲ್ಲೂ ಕೊಹ್ಲಿದು ಮೋರ್ ದೆನ್ 50, ಆ್ಯಾವ್ರೇಜ್ ಸ್ಕೋರ್ 50. ಅದಕ್ಕೆ ಈಸ್ ಅಮಾಂಗ್ ದ ಟಾಪ್ 10 ಪ್ಲೇಯರ್ಸ್. ಅಂದರೆ ಆ್ಯಾವ್ರೇಜ್ ಅವ್ನು ಒಂದು ಮ್ಯಾಚ್ 0 ಹೊಡೆದ್ರೂ ಪರವಾಗಿಲ್ಲ, ಆ್ಯಾವ್ರೇಜ್ ಹಂಗೆ ಮೇಂಟೈನ್ ಆಗುತ್ತೆ. ಅದೇ ಥರ ನಿಮ್ಮದು ಕೂಡ ಆ್ಯಾವ್ರೇಜ್ ಮಾರ್ಕ್ಸ್ ಕೇಳ್ತಾರೆ 10th ನೀವು ಜಾಬ್ಗೆ ಹೋದಾಗ. ವಾಟ್ ಇಸ್ ಆ್ಯಾವ್ರೇಜ್ ಮಾರ್ಕ್ಸ್ ನೋಡ್ತಾರೆ. ಓಕೆ, 10th ಅವನು 90 ತೆಗೆದಿದ್ದಾನೆ, PU ಅಲ್ಲಿ 80 ತೆಗೆದಿದ್ದಾನೆ, ಓಕೆ ಆ್ಯಾವ್ರೇಜ್ ಮೇಂಟೈನ್ ಮಾಡಿದ್ದಾನೆ ಅಂತ. ಅದೇ ಇಲ್ಲಿ 90 ತೆಗೆದ್ಬಿಟ್ಟು ಅಲ್ಲಿ 60 ತೆಗೆದ್ರೆ ಏನು ಆ್ಯಾವ್ರೇಜೇ ಇಲ್ಲ, ಇವನಿಗೆ ಏನು ಮಾರ್ಕ್ಸೇ ಇಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ನೆಕ್ಸ್ಟ್ ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಹಂಗೆ ಅಲ್ವಾ ಮಾಡೋದು. ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ, ಎಲ್ಲ ಮಾರ್ಕ್ಸ್ನ ಆ್ಯಡ್ ಮಾಡಿ ಡಿವೈಡ್ ಬೈ ಸಬ್ಜೆಕ್ಟ್ಸ್ ಮಾಡ್ತೀರಾ, ಇಂಟು 100 ಮಾಡ್ತೀರಾ. ಅದೇ ಇಂಟು 100 ಮಾಡೋದಕ್ಕೆ ಪರ್ಸೆಂಟೇಜಲ್ಲಿ ಬರಲಿ ಅಂತ, ಅದೇ ನೀವು ಮಾಡೋದೇ ನಿಮ್ಮ ಆ್ಯಾವ್ರೇಜ್ ಮಾರ್ಕ್ಸು. ಸೊ ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್ 32. ದ ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್ 10 to 25. ಮಿಡ್ ಪಾಯಿಂಟ್ ಯಾವುದಪ್ಪ, 10 ರಿಂದ 25 ಮಧ್ಯೆ ಇರೋ ನಂಬರ್ ಯಾವುದು?
ಹೆಂಗೆ ಗೊತ್ತಾಗುತ್ತೆ ಮಧ್ಯ ಇರೋ ನಂಬರು? ಸುಮ್ಮನೆ 2 ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು, ಕರೆಕ್ಟಾ? ಈಗ ನೋಡಿ 1,2,3 ಅಂತ ಕೊಟ್ಟರೆ ಮಧ್ಯದ ನಂಬರ್ 2. ಅದೇ 1,2,3,4 ಮಧ್ಯದ ನಂಬರ್ ಕೇಳಿದ್ರೆ ಏನು ಮಾಡಬೇಕು? ಇದು 2 ಮಧ್ಯದಲ್ಲಿ ಬರುತ್ತದು, ಅದಕ್ಕೆ ಇದು 2ನ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. 3 + 2 / 2, ಸೊ 5/2. ಇದು ಮಧ್ಯೆ ನೋಡಿ ಏನು ಬರುತ್ತೆ? 2.5 ಬರೋದಲ್ವಾ? ಇದನ್ನು ನೋಡಿ ಮಾಡಿದ್ರೆ 5/2 = 2.5. ಅದೇ ಥರ ಇದೆರಡು ಮಧ್ಯೆ ಹೆಂಗೆ ಕಂಡುಹಿಡಿಯೋದು? 2 ಆ್ಯಡ್ ಮಾಡಿ ಡಿವೈಡ್ ಬೈ 3 ಮಾಡಿ ಡಿವೈಡ್ ಬೈ 2 ಮಾಡಬೇಕಷ್ಟೇ. ಸೊ 10 + 25 ಡಿವೈಡ್ ಬೈ 2 ಎಷ್ಟು? 35/2. 35/2 ಎಷ್ಟು? 15 17.5 17.5. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಮಿಡ್ ಪಾಯಿಂಟ್. ಅರ್ಥ ಆಯ್ತಾ? ಜಸ್ಟ್ ಆ್ಯಡ್ ಮಾಡಿ ಡಿವೈಡ್ ಮಾಡಿ 2 ಮಾಡಬೇಕು ಅಷ್ಟೇ. ಮಿಡ್ ಪಾಯಿಂಟ್ ಫಾರ್ಮ್ ಹೇಳ್ತಾರಪ್ಪ, 2 ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಲ್ವಾ? ಹಂಗೆ ಇಲ್ಲೂ ಮಾಡ್ತಿದ್ದೀರಷ್ಟೇ. ಇಲ್ಲಿ ನಿಮ್ಗೆ ಏನಂದರೆ ಕ್ಲಾಸ್ ಇಂಟರ್ವಲ್ಲು ಈ ಮಿಡ್ ಪಾಯಿಂಟ್ ಕಂಡು ಗೊತ್ತಾ ಅಂತ ಚೆಕ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಸಿಂಪಲ್ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ವಾಟ್ ಇಸ್ ದ ಸಿಂಪಲ್ ಮೆಜರ್? ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ 3 ಇದೆ: ಮೀನು, ಮೋಡು, ಮೀಡಿಯನ್ನು. ಇನ್ನೊಂದು ಡಿವಿಯೇಷನ್ ಅಂತ ಕೊಟ್ಟಿರೋದು ಅದಿಲ್ಲ. ಸಿಂಪ್ಲೆಸ್ಟ್ ಯಾವುದು ಅಂತ ತೊಗೊಂಡ್ರೆ ಮೋಡ್ ಸಿಂಪ್ಲೆಸ್ಟ್. ಯಾಕೆ ಸಿಂಪ್ಲೆಸ್ಟ್ ಅಂದರೆ, ಮೋಡ್ ಅಂದರೆ ನಿನ್ನೆ ಕೂಡ ರಿಪೀಟ್ ಮಾಡಿದ್ದೆ, ಮೋಡ್ ಮೀನ್ಸ್ ಮೋಸ್ಟ್ ರಿಪಿಟೇಟಿವ್. ಆ ಒಂದು ಸೆಟ್ಟಲ್ಲಿ ಯಾವುದು ಮೋಸ್ಟ್ ರಿಪಿಟೇಟಿವ್ ನಂಬರು, ಆಯಿತಾ? ಮೀನ್ ಅಂದರೆ ಇವಾಗ ಮಾಡಿದ್ವಿ, ಮೀಡಿಯನ್ ಅಂದರೆ ಮಧ್ಯದ್ದು, ಅದು ಮಾಡಿದ್ವಿ ಇವಾಗ. ಮೋಡ್ ಅಂದರೆ ಏನು? ಮೋಡ್ ಅಂದರೆ ಮೋಸ್ಟ್ ರಿಪಿಟೇಟಿವ್. ಒಂದು 5, 10 ನೋಡಿ ಈ ಥರ ಒಂದು ಸೀರೀಸ್ ಕೊಟ್ಬಿಟ್ಟು 5, 6, 8, 5, 5, 3, 4, 5. ಸೊ ಇದರಲ್ಲಿ ತುಂಬ ಮೋಸ್ಟ್ ರಿಪೀಟೆಡ್ ನಂಬರ್ ಯಾವುದು? 5 ತುಂಬ ರಿಪೀಟೆಡ್. ಸೊ 5 ಇಸ್ ದ ಮೋಡ್. ಸೊ ಇದು ತುಂಬ ಸಿಂಪಲ್ ಆಗಿ ಕಂಡುಹಿಡಿಯೋದು. ಒಂದ್ಸತಿ ನಂಬರ್ ಕೊಟ್ಟರೆ ಅರೇಂಜ್ ಮಾಡೋದು, ಅರೇಂಜ್ ಮಾಡಿಬಿಟ್ಟು ಅಸೆಂಡಿಂಗ್ ಇರಬೇಕಾದ್ರೆ ಒಂದ್ಸತಿ ತುಂಬ ದೊಡ್ಡದಿದ್ದರೆ ಇದು ಅರೇಂಜ್ ಮಾಡಬೇಕು, ಇಲ್ಲಾಂದರೆ ಗೊತ್ತಾಗಲ್ಲ, ಎಲ್ಲೋ ಇರುತ್ತೆ ನಂಬರು. ಕಂಪ್ಯೂಟ್ರಲ್ಲಿ ಏನು ಮಾಡ್ತೀವಿ, ಅಸೆಂಡಿಂಗ್ ಆರ್ಡ್ರಲ್ಲಿ ನೀವು ನೆಕ್ಸ್ಟು ಕಾಮರ್ಸ್ಗೆ ಹೋದರೆ ಇದೆಲ್ಲ ತುಂಬ ಇಂಪಾರ್ಟೆಂಟು. ಅವಾಗ ನೀವೇನು ಮಾಡಬೇಕಾಗುತ್ತೆ, ಇದನ್ನು ನೀವು ಎಕ್ಸೆಲ್ ಶೀಟಲ್ಲಿ ಹಾಕ್ಬಿಟ್ರೆ ಗೊತ್ತಿರುತ್ತೆ ಎಕ್ಸೆಲ್ ನಿಮಗೆ. ಅಲ್ಲಿ ನೀವು ಅಸೆಂಡಿಂಗ್ ಆರ್ಡರ್ ನಂಬರ್ ಕೊಟ್ಬಿಟ್ರೆ ಎಲ್ಲ ಅಸೆಂಡಿಂಗ್ ಆರ್ಡ್ರಲ್ಲಿ ಡಿಸೆಂಡಿಂಗ್ ಆರ್ಡರ್ ಬರುತ್ತೆ. ಅವಾಗ ಎಷ್ಟಿದೆ ಎಲ್ಲ ಒಟ್ಟೊಟ್ಟಿಗೆ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಸೊ 5 ಎಷ್ಟಿದೆ? 1, 2, 3, 4, 5 ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಕಂಪ್ಯೂಟರ್ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಮೋಡ್ ಇಸ್ ದ ಸಿಂಪ್ಲೆಸ್ಟ್ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಆನ್ ಯೋರ್ ಸ್ಕ್ರೀನ್ 34. ಇಫ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್, ಇದರಲ್ಲಿ ಮೋಡಲ್ ಕ್ಲಾಸ್ ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ತುಂಬ ಹುಷಾರಾಗಿರ್ಬೇಕು ನೀವು, ಆಯಿತಾ? 2 ಇದೆ, ಮೀಡಿಯನ್ ಕ್ಲಾಸ್ ಒಂದು, ಮೋಡಲ್ ಕ್ಲಾಸ್ ಒಂದು. ನಾನು ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ ಬಂದಿದ್ದು ನಾನು ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೀಡಿಯನ್ ಕ್ಲಾಸ್ ನಿಮಗೆ ಸಿಗಬೇಕು ಅಂದರೆ ಏನು ಮಾಡಬೇಕು? ಮೀಡಿಯನ್ ಫಾರ್ಮುಲಾ ಗ್ಯಾಪ್ನ ಇದು n/2 ಮಾಡಬೇಕಲ್ಲಿ. ಅಂದರೆ ನೀವು ನೋಡಿ, ಇವಾಗ ಇಲ್ಲಿ ಫಸ್ಟು ಮೋಡಲ್ ಕ್ಲಾಸ್ ಹೇಳ್ತೀನಿ. ಮೋಡ್ ಅಂದರೆ ಮೋಸ್ಟ್ ರಿಪಿಟೇಟಿವ್. ಇವಾಗ ಅಷ್ಟೇ ಹೇಳಿದೆ ಮೋಸ್ಟ್ ರಿಪಿಟೇಟಿವ್ ಯಾವುದು ಅಂತ. ಇಲ್ಲಿ ಫ್ರೀಕ್ವೆನ್ಸಿ ನೋಡಬೇಕು, ಮೋಸ್ಟ್ ದೊಡ್ಡ ಫ್ರೀಕ್ವೆನ್ಸಿ ಯಾವುದಿರೋದು? ಫ್ರೀಕ್ವೆನ್ಸಿಯಲ್ಲಿ 23 ಇದೆಯಲ್ಲ, ಅದು ಜಾಸ್ತಿ ಹೈಯೆಸ್ಟು. ಸೊ ಅದೇ ನಿಮ್ಮ ಮೋಡಲ್ ಕ್ಲಾಸು ಯಾವುದು? 23 ಅಲ್ಲಿ ಕೇಳಿದರೆ ಮೋಡಲ್ ಕ್ಲಾಸ್ 23ನೇ ರೈಟ್ ಆನ್ಸರು. ಯಾವ್ದು ಜಾಸ್ತಿ ಅದೇ, ಅಥವಾ ಕ್ಲಾಸ್ ಕೇಳಿದ್ರೆ 35 to 45. ಸೊ ಮೋಡ್ ಈಸಿ. ಅದೇ ಮೀಡಿಯನ್ ಕ್ಲಾಸ್ ಕೇಳಿದ್ರೆ ಏನು ಮಾಡಬೇಕು? ಯು ಹ್ಯಾವ್ ಟು ಆ್ಯಡ್ ಆಲ್ ದ ಫ್ರೀಕ್ವೆನ್ಸಿ, ಅದನ್ನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಿ ಅದೇನು ಆನ್ಸರ್ ಸಿಗುತ್ತೆ ಅದನ್ನು ಡಿವೈಡ್ ಬೈ 2 ಮಾಡಬೇಕು. ಆ ಆನ್ಸರ್ನ ನೀವು ಎಲ್ಲಿ ಬರುತ್ತೆ ಇದರಲ್ಲಿ ಚೆಕ್ ಮಾಡಬೇಕು. ಓಕೆನಾ? ಸೊ ಇದನ್ನು ನೀವು ನಂದು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಟ್ರಿಗ್ನೋಮೆಟ್ರಿ ವೀಡಿಯೋ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಧ ಗಂಟೆ ಇದೆ. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಟೈಮ್ ಆಗುತ್ತೆ ಅದು. ಸೊ ಅದನ್ನು ನಾನು ಎಲ್ಲ ವೀಡಿಯೋಸ್ ನೋಡಿ, ನಾನು ಹೇಳಿದ್ನಲ್ಲ ಆವಾಗಲೇ, ಅರ್ಧ ಗಂಟೆ 3 ಅವರ್ ಒಂದು ಸಿನಿಮಾ ನೋಡೋಷ್ಟು ನೀವು ಕುತ್ಕೊಂಡು ನೋಡಿ. ಏನು ಇವಾಗೇನು ಮೊದಲಾದರೆ ಪ್ರಾಕ್ಟೀಸ್ ಮಾಡಬೇಕು, ಓದಬೇಕಾಗಿತ್ತು, ಎಲ್ಲ ಆಯ್ತು. ಈಗ ತಿಂಡಿ ಮಾಡ್ಕೊಂಡು ತಿಂಡಿ ತಿಂತಾ ನೋಡಿ, ಆಯಿತಾ? ಸುಮ್ಮನೆ ಮಲ್ಕೊಂಡು ನೋಡಿ. ವರ್ಕ್ ಮಾಡಬೇಕು, ವರ್ಕು ಮಾಡಿ, ಸುಮ್ಮನೆ ಹಂಗೆ ಬರೀ ನೋಡ್ಕೊಂಡು ಇರಬೇಡಿ. ವರ್ಕ್ ಮಾಡಿ, ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಸೊ ಆ ಥರ ನೋಡ್ಬೋದಲ್ಲ, ಅವ್ನು ಸಿನಿಮಾ ನೋಡೋ ಥರ ನೋಡಿ, ಆಯಿತಾ? ನೋಡಿಬಿಟ್ಟು ಗ್ಯಾಪ್ನ ಇಟ್ಕೊಳ್ಳಿ, ಇದು ಹೆಂಗೆ ಮಾಡೋದು ಅಂತ. ಸೊ ಇಲ್ಲಿ ಮೋಡಲ್ ಕ್ಲಾಸ್ ಕೇಳಿದರೆ ವೆರಿ ಸಿಂಪಲ್ಲು. ಯಾವ್ದು ಹೈಯೆಸ್ಟ್ ನೋಡಬೇಕು? ಹೈಯೆಸ್ಟ್ ಬಂದು 23. ಆಪ್ಷನ್ಸ್ ಡಿ ಇಸ್ ಯುವರ್ ರೈಟ್ ಆನ್ಸರ್. ವೆರಿ ಸಿಂಪಲ್. ನೆಕ್ಸ್ಟ್ 35th ಕ್ವಶನ್ ಆನ್ ಯುವರ್ ಸ್ಕ್ರೀನ್. Radius and height of the cone and cylinder are equal. ಮತ್ತೆ ರಿಪೀಟ್ ಇದೆ ಕ್ವಶನ್ನು. If the volume of cylinder is 300 cm3, then the volume of cone, the volume of cylinder is 300. ಸಿಲಿಂಡರ್ದು 300 ಆದರೆ ಕೋನ್ ಎಷ್ಟು? ಕೋನ್ದು ಡಿವೈಡ್ ಬೈ 3. ಕೋನ್ದು ಚಿಕ್ಕದಾಗಿರುತ್ತೆ, 3 ಪಟ್ಟು ಚಿಕ್ಕದಾಗಿರುತ್ತೆ. ಚಿಕ್ಕದಾಗಿದ್ರೆ ಎಷ್ಟು? 300ಗೆ 3 ಡಿವೈಡ್ ಮಾಡಿದ್ರೆ 100 ಬರುತ್ತೆ. 100 ಇಸ್ ದ ರೈಟ್ ಆನ್ಸರ್. 100 cm3. ಸೊ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್. ಇದು ಎಲ್ಲರೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಕ್ವಶನ್ ಬಂದೇ ಬರುತ್ತೆ, ಇದು ನೋಡ್ಕೊಳ್ಬೇಕಿದ್ರೆ. ನೆಕ್ಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್ 36. A cone mounted on a hemisphere with radius r and slant at L, the surface area. ಕೋನು ಆಯಿತಾ, ಹೆಮಿಸ್ಪಿಯರು ಒಂದು ಮೌಂಟ್ ಆಗಿದೆ, ಆಯಿತಾ? ಹೆಮಿಸ್ಪಿಯರು, ಆಯಿತಾ? ದ ಸ್ಲ್ಯಾಂಟ್ ಎಟ್ ಕೊಟ್ಟಿದ್ದಾನೆ. ಸರ್ಫೇಸ್ ಏರಿಯಾ ಕೇಳ್ತಾ ಇದ್ದಾರೆ. ಸೊ ಈಗ ಕೋನು ಮತ್ತು ಇದು ಏನು? ಕೋನ್ ಮತ್ತು ನಿಮಗಿರೋದು ಕೋನ್ದು ಮತ್ತು ಇದು ಆ್ಯಡ್ ಮಾಡಬೇಕಷ್ಟೇ. ಸರ್ಫೇಸ್ ಏರಿಯಾಗೆ ಇನ್ನೇನಿಲ್ಲ. ಸರ್ಫೇಸ್ ಏರಿಯಾ ಆಫ್ ಕೋನ್, ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ಸರ್ಫೇಸ್ ಏರಿಯಾ ಆಫ್ ಕೋನ್ ಏನು? ನೆನ್ನೆ ಅಷ್ಟೇ ಮಾಡಿದ್ವಿ, πr/L, ಆಯಿತಾ? ಸರ್ಫೇಸ್ ಆಫ್ ಹೆಮಿಸ್ಪಿಯರ್ ಏನು? 2πr². 4πr² ಬಂದು ಸರ್ಫೇಸ್ ಏರಿಯಾ ಆಫ್ ನಿಮ್ಮ ಸ್ಪಿಯರು. ಸೊ ಇನ್ನೂ ಸರ್ಫೇಸ್ ಏರಿಯಾ ವಾಲ್ಯೂಮ್ ಕನ್ಫ್ಯೂಷನ್ಸ್ ಇದ್ದರೆ ನೋಡಿ,
ತುಂಬ ತಿಳಿಯಲ್ಲ ನಾನು ವೀಡಿಯೋ ಮಾಡಿದ್ದೀನಿ, ಹೆಂಗೆ ಅರ್ಥ ಮಾಡ್ಕೋಬೇಕಂತ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ. 18 ನಿಮಿಷದ ವೀಡಿಯೋ ನೋಡಿ, ನನ್ನ ಚಾನಲ್ ಇದೆ, ಅಲ್ಲೋ ನೋಡಿದ್ರೆ ನಿಮ್ಗೆ ಇಷ್ಟು ಈಸಿಯಾಗಿ ನನಗೆ ಅಂದರೆ ನಿಮಗೆ ಡೆಫಿನೆಟ್ಲಿ ಅರ್ಥ ಆಗ್ಬಿಡುತ್ತದು, ಆಯಿತಾ. ಅದು ಅರ್ಥ ಮಾಡಿ ಅಂದರೆ ಬಯಾಟ್ ಮಾಡುತ್ತಾ ಏನೋ, ಅದು ಅರ್ಥ ಆಗೋಗ್ಬಿಟ್ರೆ ನಿಮ್ಗೆ ಎಂಥ ಪ್ರಾಬ್ಲಮ್ ಕೂಡ ನೀವು ಸಾಲ್ವ್ ಮಾಡ್ತೀರಿ ಈಸಿಲಿ. ಓಕೆ, ಸೊ ಈಗ ಸರ್ಫೇಸ್ ಏರಿಯಾ ಅಂದರೆ ಕಾಣಿಸೋದು ಯಾವುದು, ಇದು ಕಾಣಿಸುತ್ತೆ. ಸೊ ಇದೆರಡು ಆ್ಯಡ್ ಮಾಡಬೇಕು. ಇದೆರಡು ಆ್ಯಡ್ ಮಾಡಿದರೆ ಎಲ್ಲ ಆಪ್ಷನ್ ಇದೆಯಾ, 2πr² + πrl. ಸೊ ಆಪ್ಷನ್ ಬಿ ಇಸ್ ಯರ್ ರೈಟ್ ಆನ್ಸರ್. ಓಕೆ, ಸೊ ಹೆಮಿಸ್ಪಿಯರ್ನ ಮೌಂಟ್ ಮಾಡ್ತಿದ್ದಾರೆ. ಓಕೆ, ಆಯಿತಾ, ಇದು ಮತ್ತು ಇದು. ಓಕೆ, ಇತ್ತನೇ ಕಾಣಿಸೋದು ನೋಡಿ, ಹಿಂಗೆ ಟಚ್ ಮಾಡ್ಬೋದು, ಹಿಂಗೆ ಇದ್ರಲ್ಲಿ ಟಚ್ ಮಾಡ್ಬೋದು, ಇದು ಒಳಗಡೆ ಇದೆಲ್ಲ ಟಚ್ ಮಾಡೋಕ್ಕಾಗಲ್ಲ. ಸೊ ಸರ್ಫೇಸ್ ಏರಿಯಾ ಅಂದರೆ ವಾಟ್ ಯು ಕ್ಯಾನ್ ಫೀಲ್ ಫ್ರಮ್ ಔಟ್ಸೈಡ್. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ನೆಕ್ಸ್ಟ್ 37ನೇ ಕ್ವಶನ್ ಆನ್ ಯುವರ್ ಸ್ಕ್ರೀನ್. ಫೈಂಡ್ ದ ಮೆಟಾಲಿಕ್ ಸಿಲಿಂಡರ್ ಆಫ್ ರೇಡಿಯಸ್ 8 cm in height, 2 cm is melted and recast into cone whose height is 6. Then find the radius of cone. ಸಿಲಿಂಡ್ರದ್ದು ಇದಿದೆ ಆಯಿತಾ, ಮೆಟಲ್ ಸಿಲಿಂಡರ್ ಏನು ಮಾಡಿದ್ದಾರೆ, ಮೆಟಲ್ ಸಿಲಿಂಡರ್ ಕೊಟ್ಟಿದ್ದಾರಂತೆ, ಹೈಟು ಮತ್ತು ರೇಡಿಯಸ್ ಕೊಟ್ಟಿದ್ದಾರೆ. ಒಂದು ಮೆಟಲ್ ಸಿಲಿಂಡರ್ ಇದೆ ಆಯಿತಾ, ಒಂದು ಮೆಟಲ್ ಸಿಲಿಂಡರ್ ಇದೆ. ಸೊ ಇದು ಬಂದು 8 ಸೆಂಟಿಮೀಟರು. ಸೊ ಇದು ಬಂದು ಹೈಟ್ ಬಂದು 2 cm, ತುಂಬ ಚಿಕ್ಕದು. ಈಸ್ ಮೆಲ್ಟೆಡ್ ಆ್ಯಂಡ್ ರೀಕಾಸ್ಟ್ ಇಂಟು ಕೋನ್. ಮೆಲ್ಟ್ ಮಾಡಿಬಿಟ್ಟು ರೀಕಾಸ್ಟ್ ಮಾಡ್ತಾರೆ ಕೋನ್ಗೆ. ಓಕೆ, ಹೈಟ್ ಎಷ್ಟು ಕೋನ್ ಹೈಟ್ ಇವಾಗ ಚೇಂಜ್ ಮಾಡಿದ್ದಾರೆ. ಕೋನ್ ಹೈಟ್ ಸಡನ್ನಾಗಿ ಜಾಸ್ತಿ ಆಗಿದೆ ಆಯ್ತು, ಅಂದರೆ ದೊಡ್ಡದಾಗುತ್ತೆ ಇದು ಕೋನು ಆಯ್ತು. ಹಂಗೆ ರೇಡಿಯಸ್ ಸ್ವಲ್ಪ ಚಿಕ್ಕದಾಗಲೇಬೇಕು ಆ್ಯಕ್ಚುಲಿ, ಬಟ್ ನೀವು ಮಾಡಿಬಿಟ್ಟು ನೋಡೋಣ. ಸೊ ಇಲ್ಲಿ 6 cm ಹೈಟು. ಅದನ್ನೇ ನಾವು ಮೆಲ್ಟೆಡ್ ಆ್ಯಂಡ್ ರೀಕಾಸ್ಟೆಡ್ ಅಂದರೆ ನಾನು ಏನೇನು ಹೇಳಿದೆ, ನಿಮ್ಮ ತಾಯಿ ಗೋಲ್ಡು ಏನು ಮಾಡ್ತಾರೆ, ಗೋಲ್ಡ್ನ ಕರಗಿಸಿ ಅದೇ ಕರಗಿಸಿದಾಗ ಅದೇ ವಾಲ್ಯೂಮ್ ಇರುತ್ತೆ, ವಾಲ್ಯೂಮ್ ಚೇಂಜ್ ಆಗಲ್ಲ ಆಯಿತಾ. ವಾಲ್ಯೂಮ್ ಇಲ್ಲಿ ಆಲ್ವೇಸ್ ರಿಮೇನ್ ಮೆನ್ ಒನ್ ಫಾರ್ಮ್ ಟು ಅನದರ್ಗೆ ಹೋದಾಗಲೂ ವಾಲ್ಯೂಮ್ ಅಷ್ಟೇ ಇರುತ್ತೆ, ವಾಲ್ಯೂಮ್ ಏನು ಚೇಂಜ್ ಆಗಲ್ಲ. ಹಾಗೆ ಇಲ್ಲಿಂದ ಇಲ್ಲಿಗೆ ನಾವು ರೀಕ್ಯಾಸ್ಟ್ ಮಾಡಿದ್ರೆ, ಕರಗಿಸ್ಬಿಟ್ಟು ರೀಕ್ಯಾಸ್ಟ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ. ದೇ ಆಸ್ಕಿಂಗ್ ಅಸ್ ಟು ಫೈಂಡ್ ದ ರೇಡಿಯಸ್ ಆಫ್ ದ ಕೋನ್. ಇದು ರೇಡಿಯಸ್ ಏನು ಅಂತ ಕೇಳ್ತಿದ್ದಾರೆ. ಸೊ ಏನು ಮಾಡಬೇಕು, ಎರಡು ವಾಲ್ಯೂಮ್ ಸೇಮ್ ಇದೆ, ಈಕ್ವೇಟ್ ಮಾಡಬೇಕಷ್ಟೇ. ಸೊ ಈಕ್ವೇಟ್ ಮಾಡಿದಾಗ ಏನಾಗುತ್ತೆ, ಇದ್ರದ್ದೇನು πr²h ಫಾರ್ಮುಲಾ ಅಲ್ವಾ, ಈಸ್ ಈಕ್ವಲ್ ಟು 1/3 πr²h. ಆಮೇಲೆ ಬೇರೆ ಬೇರೆ ಹೆಚ್ಚು ನೋಡಿ, ಇದಕ್ಕೆ ಬೇರೆ ಇದಕ್ಕೆ ಬೇರೆ ಸೇಮ್ ರೇಡಿಯಸ್ ಅಲ್ಲ, ಸೇಮ್ ಇದಲ್ಲ, ಇಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್. ಮತ್ತೆ ಈ ಕಾನ್ಸೆಪ್ಟ್ ಅಪ್ಲೈ ಮಾಡಿಬಿಡಬೇಡಿ ಸರ್, ಕೋನ್ ಸಿಲಿಂಡರ್ ಎರಡು ಒಂದಲ್ಲ ಸರ್, ಇದನ್ನ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಿ /3 ಮಾಡಬೇಡ ಸರ್, ಅಲ್ಲ. ಅದು ಯಾವಾಗ ಹೈಟು ಮತ್ತು ರೇಡಿಯಸ್ ಸೇಮ್ ಇದ್ದಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಅಂದರೆ ಸಿಲಿಂಡರ್ ಆ್ಯಂಡ್ ಕೋನ್ ಇಸ್ ರಿಲೇಟೆಡ್ 1:3 ರೇಷಿಯೋ, 3:3. ಅದು ಇವಾಗ ಮಾಡಿದ್ವಲ್ಲ 1/3 ಮಾಡೋದು, ಅದು ಯಾವಾಗ ಸೇಮ್ ರೇಡಿಯಸ್ ಸೇಮ್ ಹೈಟ್ ಇರಬೇಕು. ಇಲ್ಲಿ ಸೇಮ್ ರೇಡಿಯಸ್ ಸೇಮ್ ಹೈಟ್ ಇಲ್ಲ. ಓಕೆ, ಸೊ ನಾವು ಇದ್ರದ್ದು ವಾಲ್ಯೂಮ್ ಈಕ್ವೇಟ್ ಮಾಡಬೇಕು. ಈಗ ಪೈ ಕ್ಯಾನ್ಸಲ್ ಆಗುತ್ತೆ ಎರಡು ಕಡೆ, ಉಳ್ಕೊಳ್ಳೋದೇನೋ ಇಲ್ಲಿ r1² ಎಷ್ಟು, ಇದು 8², h ಎಷ್ಟು 2, 1/3 ಹಂಗೆ ಉಳಿಸ್ಕೊಳ್ತೀನಿ. r2² ಹೊಸ ರೇಡಿಯಸ್, ಅದನ್ನೇ ಕಂಡುಹಿಡಿಬೇಕು ನಾವು, ಹೊಸ ರೇಡಿಯಸ್ನೇ ಕಂಡುಹಿಡಿಬೇಕು. h2 ಎಷ್ಟು, ಅದು 6, ಹೈಟ್ ಜಾಸ್ತಿ ಆಗಿದೆ. ಈಗ ಮಿಕ್ಕಿದೆಲ್ಲ ಸಬ್ಸ್ಟಿಟ್ಯೂಷನ್, 8² 64 ಇಂಟು 2 ಇಂಟು 3, ಇದು 3 ಮೇಲೆ ಬರುತ್ತೆ ಆಯಿತಾ. ಈ 6 ಕೆಳಗಡೆ ಬರುತ್ತೆ, ಇಸ್ ಈಕ್ವಲ್ ಟು r2². ಆಯಿತಾ. ಇವಾಗ ನೋಡಿ ಕರೆಕ್ಟಾಗಿ ಕ್ಯಾನ್ಸಲೇಷನ್ ಮಾಡಿ ಆಯಿತಾ. 3 1s 3 2s 2 ಕ್ಯಾನ್ಸಲು ನೋಡಿ. r²2 ಇಸ್ ಈಕ್ವಲ್ ಟು 64. ಸೊ r2 ಇಸ್ ಈಕ್ವಲ್ ಟು √64. √64 ಎಷ್ಟು, 64 √64 ಇಸ್ ಯಾವ ನಂಬರ್ 8 ಸತಿ ಮಲ್ಟಿಪ್ಲೈ 64 ಬರುತ್ತೆ, 8 8s. ಸೊ 8 ನಿಮ್ಮ ರೇಡಿಯಸ್. ಸೊ 8 cm ರೇಡಿಯಸ್ದು ಒಂದು ಸರ್ಕಲ್ ಮಾಡ್ಬೋದು. ಓಕೆ, ಸೊ ಯಾವ್ದು ಆಪ್ಷನ್ನು 8 ಇಲ್ಲಿದೆ, ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್ ಆಯಿತಾ. ಇದನ್ನು ಜಾಸ್ತಿ ಆಗುತ್ತೆ ಬಿಡಿ, ಚಿಕ್ಕದು ಅನ್ಕೊಂಡು ಇದನ್ನು ಜಾಸ್ತಿ ಆಗುತ್ತೆ. ಯಾಕಂದರೆ ಇವಾಗ ಈ ದಪ್ಪ ಇರುತ್ತಲ್ಲ 8 cm, ಅದನ್ನೇ ಇವಾಗ ಕರಗಿಸಿದಾಗ ಕೋನ್ ಮಾಡಿದಾಗ ಇಷ್ಟು ಜಾಗ ಉಳಿಯುತ್ತೆ, ಅದೆಲ್ಲ ರೇಡಿಯಸ್ಗೆ ಬರುತ್ತೆ. ಓಕೆ, ನೀವು ಅರ್ಥ ಆಯ್ತಲ್ವಾ. ಈ ಥರ ಕೊಟ್ಟರೆ ಮೆಲ್ಟೆಡ್ ಆ್ಯಂಡ್ ರೀಕ್ಯಾಸ್ಟೆಡ್ ಅಂತ ಕೊಟ್ಟರೆ ಯು ಹ್ಯಾವ್ ಟು ಈಕ್ವೇಟ್, ಎರಡೂ ಫಾರ್ಮುಲಾನ ಈಕ್ವೇಟ್ ಮಾಡಿ. ಅದ್ರಲ್ಲಿ ಪೈ ಕ್ಯಾನ್ಸಲ್ ಆಗಿಬಿಡುತ್ತೆ. ಹೇಳಿದೆ ಎಲ್ಲೆಲ್ಲಿ ಸರ್ಕಲ್ ಬರುತ್ತೆ ಅಲ್ಲೆಲ್ಲಿ ಪೈ ಇದ್ದೇ ಇರುತ್ತೆ. ಕ್ಯೂಬಾಯ್ಡ್ ಫಾರ್ಮುಲಾ ತೆಗೀರಿ, ಎಲ್ಲೂ ಪೈ ಬರಲ್ಲ. ಆದರೆ ಸಿಲಿಂಡರು, ಕೋನು, ಹೆಮಿಸ್ಪಿಯರು, ಸ್ಪಿಯರು, ಫಸ್ಟಮ್ ಆಫ್ ಕೋನು ಎಲ್ಲ ಕಡೆ ಸರ್ಕಲ್ ಇರುತ್ತಲ್ವಾ, ಸರ್ಕಲ್ ಇದ್ದಾಗಲೇ ಪೈ ಬರೋದು. ಸೊ ಇಲ್ಲಿ ಪೈ ಬರುತ್ತೆ, ಪೈ ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಎಲ್ಲ ಸಿಂಪಲ್ ಸಬ್ಸ್ಟಿಟ್ಯೂಷನ್ನು, ಬೇರೆ ಬೇರೆ ರೇಡಿಯಸ್ಸು, ಬೇರೆ ಬೇರೆ ಹೈಟು, ಗ್ಯಾಪ್ ಇಟ್ಕೊಳ್ಳಿದ್ದು. ಇದು ಬೇರೆನೇ ಲಾಜಿಕ್. ಇದು ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು. ಸಿಂಪಲ್ಲಾಗಿ ಇದನ್ನು ಮಾಡಬೇಕಾಗತ್ತೆ. ಸರ್ಫೇಸ್ ಏರಿಯಾದಲ್ಲಿ ಸ್ವಲ್ಪ ತಲೆ ಉಪಯೋಗಿಸಿ ಮಾಡಬೇಕು, ಅಷ್ಟೊಂದು ಸಿಂಪಲ್ ಕೊಡೋಕ್ಕಾಗಲ್ಲ. ಒಂದು 2 ಕ್ವಶನ್ ಡೈರೆಕ್ಟಾಗಿ ಕೇಳ್ಬೋದು, ಇನ್ನೊಂದು 3 ಕ್ವಶನ್ ಸ್ವಲ್ಪ ಫಾರ್ಮುಲಾ ಬೇಸ್ಡ್ ಕೊಡ್ತಾರೆ. ಅದಕ್ಕೆ ಫಾರ್ಮುಲಾ ಫಸ್ಟ್ ಥರ ಹೋಗಿ 5 ಮಾರ್ಕ್ಸ್ ಒಂದು ಸರ್ಫೇಸ್ ಏರಿಯಿಂದ ಬಂದೇ ಬರುತ್ತೆ. ನಾನೊಂದು ವಿಡಿಯೋ ಮಾಡಿದ್ದೀನಿ ಸರ್ಫೇಸ್ ಏರಿಯಾ ಬಗ್ಗೆ, ಅದನ್ನು ನೋಡಿಲ್ವಾ ಹೋಗಿ ನೋಡಿ, ಎಲ್ಲ ಪ್ರಾಬ್ಲಮ್ಸು ಕಾನ್ಸೆಪ್ಟ್ನಲ್ಲಿ ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 38th ಕ್ವಶನ್. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. 38th ಪ್ರಾಬ್ಲಮು. ದ ಸ್ಲ್ಯಾಂಟ್ ಹೈಟ್ ಆಫ್ ಫ್ರಸ್ಟಮ್ ಆಫ್ ಕೋನ್ ಇಸ್ 10 cm ಆ್ಯಂಡ್ ದ ರೇಡಿಯೈ ಆಫ್ ಇಟ್ಸ್ ಸರ್ಕ್ಯುಲರ್ ಎಂಡ್ಸ್ ಆರ್ 6 and 14. ಫೈಂಡ್ ದ
ಹೈಟ್ ಆಫ್ ದ ಫ್ರಸ್ಟಮ್. ಸೊ ಇದೇ ಥರ ನೆನ್ನೆ ಫಾರ್ಮುಲಾ ಏನು ಯೂಸ್ ಮಾಡಿದ್ವಿ, ಮಾಮೂಲಿ ಕೋನ್ದು ಏನು ಫಾರ್ಮುಲಾ, ಮಾಮೂಲಿ ಕೋನ್ದು ಸ್ಲ್ಯಾಂಟ್ ಹೈಟ್ ಕೊಟ್ಟರೆ ನಾನು ಹೇಳಿದ್ದೆ ಈ ಥರ ಒಂದು ಕೋನ್ನ ಕಟ್ ಮಾಡಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸಿಗುತ್ತೆ. ಇದು ಸ್ಲ್ಯಾಂಟ್ ಹೈಟ್ ಆದರೆ, ಇದು ಹೈಟ್ ಆದರೆ, ಇದು ರೇಡಿಯಸ್ಸು. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಹಿಂಗೆ ಬರುತ್ತೆ. ಈಗ ಫ್ರಸ್ಟಮ್ ಆಫ್ ಕೋನ್ ಅಂದರೆ ಏನು, ಫ್ರಸ್ಟಮ್ ಆಫ್ ಕೋನ್ ಅಂದರೆ 2 ರೇಡಿಯಸ್ ಇರುತ್ತೆ. ಸೊ ಫಾರ್ಮುಲಾ ಏನಾಗುತ್ತೆ, ಸೊ ಫಾರ್ಮುಲಾ ಈ ಥರ ಆಗುತ್ತೆ, R1 ಮೈನಸ್ R2 ಸ್ಕ್ವೇರ್ ಆಗುತ್ತೆ. ಈಗ ಇಲ್ಲೇನು ಕೊಟ್ಟಿದ್ದಾರೆ, ಇದು ಗಿವನ್ ಅಸ್ ದ ಸ್ಲ್ಯಾಂಟ್ ಹೈಟ್ 10 ಸೆಂಟಿಮೀಟರ್ ಹೈಟ್ ಕಂಡುಹಿಡಿಬೇಕು, ಗೊತ್ತಿಲ್ಲ. R1 ಮೈನಸ್ R2 14 ಮೈನಸ್ 6 ಎಷ್ಟು, 14 ಮೈನಸ್ 6 ಮಾಡಿದ್ರೆ 8 ಬರುತ್ತೆ, 8 ಸ್ಕ್ವೇರ್. ನೋಡಿ ಪೈಥಾಗರಸ್ ಟ್ರಿಪ್ಲೆಟ್ ಏನು ಬರಬೇಕು, 6 ಬರಬೇಕು ಬಿಡಿ. ಸೊ 100 h ಸ್ಕ್ವೇರ್ ಪ್ಲಸ್ 64, ಇದು ಈ ಕಡೆ ಬರುತ್ತೆ. 100 ಮೈನಸ್ 64 ಇಸ್ ಈಕ್ವಲ್ ಟು h ಸ್ಕ್ವೇರ್. ಸೊ h ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100 ಮೈನಸ್ 64. ಸೊ ಎಷ್ಟು, 100 ಮೈನಸ್ 64 36 ಸ್ಕ್ವೇರ್ ಇದೆ. ಸೊ ಇದು ರೂಟ್ ಆಗುತ್ತೆ. ಸೊ h ಇಸ್ ಈಕ್ವಲ್ ಟು 6. ಟ್ರಿಪ್ಲೆಟ್ ಅಲ್ವಾ ನೋಡಿ, 8 6 10, 6 8 10 ಇದು ನಿಮ್ಮ ಟ್ರಿಪ್ಲೆಟ್. ಓಕೆನಾ. ಸೊ ಈಗ ನೆಕ್ಸ್ಟ್ ಕ್ವಶನ್ ಮಾಡೋಣ. ಸೊ ಈಗ ನೆಕ್ಸ್ಟ್ ಕ್ವಶನ್, 1 ಸೆಕೆಂಡ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಅರ್ಥ ಆಯ್ತಲ್ವಾ? ಇದು ತುಂಬ ಸಿಂಪಲ್ಲು, ನೆನ್ನೆನೂ ಇತ್ತು. ಇದು ಈ ಥರ ಸ್ಲ್ಯಾಂಟ್ ಹೈಟ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸ್ಲ್ಯಾಂಟ್ ಹೈಟ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಸ್ಲ್ಯಾಂಟ್ ಹೈಟು ಕೋನ್ದಾದ್ರೂ ಇರ್ಬೋದು, ಫ್ರಸ್ಟಮ್ ಆಫ್ ಕೋನ್ ಇರ್ಬೋದು, ಇದು ನಿಮಗೆ ಅರ್ಥ ಆಗೋದು ಇಂಪಾರ್ಟೆಂಟ್. ಓಕೆ, ಸೊ ಇದು ರೈಟ್ ಆನ್ಸರ್ ಬಂದು ಆಪ್ಷನ್ ಎ 6. ಓಕೆ, ನೆಕ್ಸ್ಟ್ 39th ಕ್ವಶನ್ ಆನ್ ಯರ್ ಸ್ಕ್ರೀನ್. 2 cubes of volume 27 centimeter cube are joined end to end to form cuboid. Find the volume of cuboid. ಅಯ್ಯೋ ಏನು ಸಿಂಪಲ್ಲು. ಇವಾಗ ಒಂದು ವಾಲ್ಯೂಮು ಯಾವುದಪ್ಪ, 27 ಸೆಂಟಿಮೀಟರ್ ಕ್ಯೂಬ್ ಇರೋ ಒಂದು ವಾಲ್ಯೂಮ್ನ ಕ್ಯೂಬ್ನ ಇನ್ನೊಂದು ಸೇರಿಸಿದ್ರೆ ಕ್ಯೂಬಾಯ್ಡ್ ಆಗಲೇಬೇಕು. ಒಂದು 27 ಆದರೆ ಇನ್ನೊಂದು ಸೇರಿಸಿದ್ರೆ ಎಷ್ಟಾಗುತ್ತೆ, 27 + 27 ಎಷ್ಟಾಗುತ್ತೆ, ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಡಬಲ್ಲು, ಅದು ನಿಮ್ಮ 54 ಸೆಂಟಿಮೀಟರ್ ಕ್ಯೂಬ್. 2 ಕ್ಯೂಬ್ಸ್ ಅಲ್ವಾ, 2 ಕ್ಯೂಬ್ನ ಸೇರಿಸ್ತಾರೆ, 2 ಕ್ಯೂಬ್ನ ಜಾಯಿನ್ ಎಂಡ್ ಟು ಎಂಡ್ ಟು ಫಾರ್ಮ್ ಎ ಕ್ಯೂಬಾಯ್ಡ್. ವಾಲ್ಯೂಮ್ ಆಫ್ ಕ್ಯೂಬಾಯ್ಡು ಡಬಲ್ ಆಗುತ್ತೆ ಅಷ್ಟೇ ಅಲ್ವಾ. ಸೊ 27 + 27 ಇಸ್ 54 ಸೆಂಟಿಮೀಟರ್ ಕ್ಯೂಬ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಷ್ಟೇ, ಇದ್ರದ್ದು ಏನು ಡಿಸ್ಕಷನ್ ಇಲ್ಲ. ಲಾಸ್ಟ್ ಕ್ವಶನ್ ತುಂಬ ಸಿಂಪಲ್ಲು, ವಾಲ್ಯೂಮ್ ಆಫ್ ಸ್ಪಿಯರ್ ಡೈರೆಕ್ಟ್ ಕ್ವಶನು. ವಾಲ್ಯೂಮ್ ಅಂದ ತಕ್ಷಣ ಕ್ಯೂಬ್ ಬರಬೇಕು, 4/3 πr ಕ್ಯೂಬ್, ಇದು ನಿಮ್ಮ ಫಾರ್ಮುಲಾ. ನೋಡಿ ಇದರಲ್ಲಿ ಈ ನೆನ್ನೆಗಿಂತ ಇವತ್ತು ಸ್ವಲ್ಪ ಕೆಲವು ಕ್ವಶನ್ಗಳು ಸ್ವಲ್ಪ ಯೋಚನೆ ಮಾಡಬೇಕಾಗಿದ್ದಿತ್ತು. ಬಟ್ ನೋಡಿ ಇಟ್ ವಿಲ್ ಬಿ ವೆರಿ ಸಿಂಪಲ್, ಐ ಆಮ್ ಟೆಲಿಂಗ್ ಯು. ನೀವು ಆಮೇಲೆ ನಾಳೆ ಬೇಜಾರು ಪಡ್ಕೊಬಾರ್ದು, ಇಷ್ಟು ಸಿಂಪಲ್ ಇತ್ತಾ, ನಾನು ಫಾರ್ಮುಲಾ ಶೀಟ್ ಓದಲಿಲ್ವಾ, ಮಾಡೆಲ್ ಪೇಪರ್ ಐಡಿಯಾ ಅನಲೈಸ್ ಮಾಡಲಿಲ್ವಾ ಅಂತ ನೀವು ಬೇಜಾರು ಮಾಡ್ಕೊಬಾರ್ದು. ಈಗಲೂ ಟೈಮ್ ಇದೆ. ಫಸ್ಟು ಫಾರ್ಮುಲಾ ಶೀಟ್ನ ತರವಾಗಿ ಮಾಡೆಲ್ ಪೇಪರ್ 1 and 2 ಒಂದು ಐಡಿಯಾ, ನಾನು ನಂದೇ ವೀಡಿಯೋ ಇದೆ ನೋಡಿ, ಒಂದು ಸತಿ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಪ್ರಶ್ನೆ ಕೇಳ್ಬೋದು. ಆ ಐಡಿಯಾಸ್ ಮೇಲೇ ಪ್ರಶ್ನೆ ಕೇಳೋದು, ಆಯಿತಾ. ಸೊ ಮಾಡೆಲ್ ಪೇಪರ್ನ ಒಂದು ಸತಿ ನೋಡಿ. ನನ್ನ ಕ್ಲಾಸಸ್ ನೆನ್ನೆ ಬಂದಿದ್ದೀರಾ, ಇವತ್ತು ನಾಳೆ ಬರ್ತಾ ಇದ್ದೀರಾ. ಸೊ ಸಾಕಪ್ಪ ನಿಮಗೆ, ಇಷ್ಟೇ ಈಸಿಯಾಗಿ ಇನ್ನೂ ಈಸಿಯಾಗಿ ಕೇಳ್ತಾರೆ ನೋಡಿ. ಇಟ್ ವಿಲ್ ಬಿ ವೆರಿ ಈಸಿ. ದಟ್ ಇವತ್ತು ನಾನು ಹೇಳ್ತೇನೆ, ಈಸಿ ಇರಲೇಬೇಕದು. ಓಕೆ, ಸೊ ಯಾವ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೂ ಕೂಡ ನೀವೆಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸೊ ಇವತ್ತು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ನಾಳೆ ಲಾಸ್ಟು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ತರೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಕೆಲವು ಕ್ವಶನ್ಸ್ಗಳು ಸ್ವಲ್ಪ ಡಿಫಿಕಲ್ಟು, ಆ ಥರ ನೀವು ಭಯ ಪಡ್ಕೊಂಬಿಡಿ, ಏನೋ ಈಗ ಮಾಡೋಕ್ಕಾಗ್ತಿಲ್ಲ ಅಂತ ಏನಿಲ್ಲ. ನಾನು ಸ್ವಲ್ಪ ಎಕ್ಸ್ಟ್ರಾ ಒಂದು 2-3 ಇರಲಿ ಅಂತ ನಾನು ಕೊಡ್ತಾಯಿದ್ದೀನಿ. ಸೊ ನಥಿಂಗ್ ಟು ಫಿಯರ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಬೈ ಚಾನ್ಸ್ ಬಂದರೆ ನೀವು ಸಾಲ್ವ್ ಮಾಡ್ಬೋದು. ಐಡಿಯಾ ಗೊತ್ತಿರಬೇಕಷ್ಟೇ. ಸೊ ಎಲ್ಲ ಸಬ್ಜೆಕ್ಟ್ಸಲ್ಲಿ ಇದನ್ನೇ ಮಾಡಬೇಕು. ಇವಾಗ ಸೈನ್ಸಲ್ಲೂ ಕೂಡ ಇವಾಗ ಫಾರ್ ಎಕ್ಸಾಂಪಲ್ ಸೈನ್ಸಲ್ಲಿ ಕೂಡ ನೀವು ತೊಗೊಂಡ್ರೆ ಪ್ಲ್ಯಾಂಟ್ ಹಾರ್ಮೋನ್ ಬಗ್ಗೆ ಒಂದು ಪ್ರಶ್ನೆ ಇದೆ. 2 ಮಾಡೆಲ್ ಪೇಪರಲ್ಲಿ ಪ್ಲ್ಯಾಂಟ್ ಹಾರ್ಮೋನ್ ಬಗ್ಗೆ ಯಾವುದ್ಯಾವುದು, ನಿಮ್ಮ ಗಿಬರ್ಲಿನ್ಸು, ಆಕ್ಸಿನ್ಸು, ನನಗೆ ತುಂಬ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ. ಆ ಪ್ಲ್ಯಾಂಟ್ ಹಾರ್ಮೋನ್ ಬಗ್ಗೆ ಒಂದು ಕ್ವಶನ್ನು. ಫಂಕ್ಷನ್ಸ್ ಆಫ್ ಬ್ರೈನ್, ಬೇರೆ ಬೇರೆ ಪಾರ್ಟ್ಸ್ದು ಬ್ರೈನ್ ಒಂದು ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಬಂದು ನಿಮಗೆ ಕೆಮಿಸ್ಟ್ರಿಯಲ್ಲೂ ತೊಗೊಂಡ್ರೆ ಅಲಾಯ್ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ. ಬ್ರಾನ್ಸ್ ಯಾವುದಲ್ಲಿ ಮಾಡ್ತಾರೆ, ಬ್ರಾಸ್ ಯಾವುದಲ್ಲಿ ಮಾಡ್ತಾರೆ, ಸೋಲ್ಡರ್ ಯಾವುದಲ್ಲಿ ಮಾಡ್ತಾರೆ. ಈ ಥರ ಕೆಲವು ಕಾನ್ಸೆಪ್ಟ್ ಮೇಲೆ ಕೊಟ್ಟಿದ್ದಾರಲ್ಲ ಕ್ವಶನ್. 2 ಮಾಡೆಲ್ ಪೇಪರ್ ರಿಪೀಟ್ ಆಗಿದೆಯಲ್ಲ, ಹಾಗೆ ಇರುತ್ತೆ ಎಕ್ಸಾಮ್ ಕೂಡ. ಸೊ ಅದು ಯಾವ ಕಾನ್ಸೆಪ್ಟು ಅಂತ ನೀವು ಹೆಕ್ಕಿ ತೆಗಿಯೋಕ್ಕಾದರೆ ನಾನು ಅದಕ್ಕೆ ನಾನು ಫಿಸಿಕ್ಸು ಐ ಹ್ಯಾವ್ ಡನ್ ದಟ್ ಶೀಟ್, ಫಿಸಿಕ್ಸ್ ಶೀಟು ಐ ಹ್ಯಾವ್ ಅನಲೈಸ್ಡ್ ಬೋತ್ ಆ್ಯಂಡ್ ಐ ಹ್ಯಾವ್ ಬ್ರಾಟ್ ಇಟ್ ಔಟ್. ಮಾಡೆಲ್ ಇವಾಗೇನು ಪ್ರಿಪೇರ್ಟರಿ ಎಕ್ಸಾಮ್ ಮಾಡ್ತಿದ್ದೀನಿ ನಾನು, ಅದನ್ನು ಕೂಡ ಈ ಥರ ಇರ್ಬೋದು ಅಂತ ಆ ಲೈನ್ಸಿಂದ ತೆಗೆದು ಈ ಪ್ರಿಪೇರ್ಟರಿ ಎಕ್ಸಾಮ್ ಮಾಡ್ತೀನಿ. ಎಕ್ಸಾಮ್ ಕೂಡ ಆ ಲೈನ್ಸಲ್ಲಿ ಇರುತ್ತೆ. ಸೊ ತುಂಬ ಜನ ಕೇಳ್ತಾರೆ ಸರ್ ಮಾಡೆಲ್ ಪೇಪರ್ ಓದಿದ್ರೆ ಪಾಸ್ ಆಗುತ್ತಾ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಓದ ತಕ್ಷಣ ಪಾಸ್ ಆಗೋಕ್ಕಾಗಲ್ಲ, ಓದ ತಕ್ಷಣ ಒಳ್ಳೆ ಮಾರ್ಕ್ಸ್ ಬರಲ್ಲ. ಪಾಸ್ ಎಲ್ಲರೂ ಆಗ್ತೀವಿ. ಒಳ್ಳೆ ಮಾರ್ಕ್ಸ್ ಬೇಕು, ಒಳ್ಳೆ ಗ್ರೇಡ್ ಬೇಕು ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು, ಯಾವ ಬೇಸಿಸ್ ಮೇಲೆ ಕೇಳ್ತಾ ಇದ್ದಾನೆ. ಲ್ಯಾಂಗ್ವೇಜಲ್ಲೂ ಅಷ್ಟೇ ನೋಡಿ, ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಒಂದು ಛಂದಸ್ಸು, ಆಯಿತಾ, ಕನ್ನಡದಲ್ಲಿ ಒಂದು ಛಂದಸ್ ಬಗ್ಗೆ, ಒಂದು ಭಾವಾರ್ಥದ ಬಗ್ಗೆ, ಒಂದು ಲೆಟರ್ ರೈಟಿಂಗಲ್ಲಿರೋ ಕಾನ್ಸೆಪ್ಟ್ ಬಗ್ಗೆ. ಅದಕ್ಕೆ ನೀವು ಅದನ್ನು ಟೆಕ್ಸ್ಟ್ ಬುಕ್ಕಲ್ಲೇ ಕೇಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಹಿಂದೆ ನೋಡ್ಕೊಂಡ್ರೆ ಆಯ್ತು ನೀವು. ಆಯಿತಾ, ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜಸ್ ಎಲ್ಲ ಸಿಂಪಲ್ಲು, ಗೈಡ್ ತೆಗಿರಿ, ಫಿಲ್ ದ ಬ್ಲ್ಯಾಂಕ್ಸ್ ಓದಿ, 1 ಮಾರ್ಕ್ಸ್ ಓದಿ, ಗ್ರಾಮರ್ ಪಾರ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಓದಿ, ಅಷ್ಟೇ ಇರೋದು. ಇನ್ನೇನು ಇಲ್ಲ, ಅದನ್ನೇನು ಕೇಳೋಕ್ಕಾಗಲ್ಲ. ಮಾಡೆಲ್ ಪೇಪರ್ 1 and 2 ಓದಿ.
ಸೋಷಲ್ಲು ಅಷ್ಟೇ, ಸೋಷಲ್ ಮಾಡಲ್ ಪೇಪರ್ 1 and 2 ಓದಿ. ಎಲ್ಲ ಇದರಲ್ಲೂ ಕೂಡ ಸೈನ್ಸಲ್ಲಿ ನಿಮ್ಗೆ ಗೊತ್ತು ಲಾಸ್ಟಲ್ಲಿ ವಾಟ್ ಯು ಹ್ಯಾವ್ ಲರ್ನ್ಟ್ ಅಂತ ಒಂದು ಪಾರ್ಟ್ ಇದೆ, ಸಮ್ಮರಿ ಥರ ವಾಟ್ ಯು ಹ್ಯಾವ್ ಲರ್ನ್ಟ್ ಅಂತ. ಅದನ್ನು ಮಿಸ್ ಮಾಡದೆ ಓದಿ. ಎಲ್ಲ ಇದರಲ್ಲಿ ಫಿಸಿಕ್ಸಲ್ಲಿ ನಂದು ಸಾಕು, ಅದಲ್ಲೇ ಬರೆದುಬಿಟ್ಟಿದ್ದೀನಿ ನಾನು. ಬಯಾಲಜಿಯಲ್ಲಿ ಮತ್ತು ಕೆಮಿಸ್ಟ್ರಿಯಲ್ಲಿ ಅದನ್ನು ನೀವು ಓದಿ, ವಾಟ್ ಯು ಹ್ಯಾವ್ ಲರ್ನ್ಟ್ ಅಂತ ಟೆಕ್ಸ್ಟ್ ಬುಕ್ ಹಿಂದೆ ಇದೆ, ಎಲ್ಲ ಚಾಪ್ಟರ್ ಆದಮೇಲೆ ಇದೆ. ಸೊ ಅದನ್ನು ನೀವು ನೋಡಲೇಬೇಕು. ಇದನ್ನೆಲ್ಲ ಹೆಂಗಪ್ಪ ಇದು ನೋಡಿ ಮೊದಲಾದರೆ ಪ್ರಾಕ್ಟೀಸ್ ಮಾಡ್ಬೇಕು. ಇವಾಗ ಸುಮ್ಮನೆ ಕೂತ್ಕೊಂಡು ನೋಡಿದ್ರೆ ಆಯಿತು, ಹಂಗೆ ಮಲ್ಕೊಂಡು ದಿಮ್ಮ ಮೇಲೆ ಸುಮ್ಮನೆ ಮಲ್ಕೊಂಡು ಮಾಡಬೇಡಿ. ಆರಾಮಾಗಿ ಕಂಫರ್ಟಬಲ್ ಕೂತ್ಕೊಂಡು ತಲೆ ಹೋಗೋ ಥರ ಕೂತ್ಕೊಂಡೇ ಮಾಡಿ. ಈ ಥರ ನೀವು ಕೊನೆ ಮೂಮೆಂಟು ಇವಾಗ ಕ್ರೂಷಲ್ಲು. ಇನ್ನು 2 ದಿನ ಇದ್ದಾಗ ಸ್ಮಾರ್ಟ್ ವರ್ಕ್ ಮಾಡಬೇಕು. ಕೂತ್ಕೊಂಡು ಇರೋ ಬರೋದೆಲ್ಲ ನಾನು ಗ್ರೂಪಲ್ಲಿ ಬರೋದೆಲ್ಲ 30-40,000 ಬರುತ್ತೆ. ನೆನ್ನೆನೂ ಹೇಳಿದೆ, 1000 MCQ ಮಾಡೋದು ಕೂತ್ಕೊಂಡ್ರೆ ನೀವು ಬೇಕಾದ್ರೆ ಮುಂದಿನ ವರ್ಷ ಗಂಟ ಮಾಡ್ತಾನೆ ಇರೋದು MCQ. ನಾನು ಮುಂದಿನ ವರ್ಷ ಥರ ದಿನ 5 ತನಕ ಮಾಡ್ತಾನೆ ಇರ್ಬೋದು. ಬಟ್ ಅದರಿಂದ ಏನು ಹೆಲ್ಪ್ ಆಗಲ್ಲ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೆನ್ನೆ ಏನು ಮಾಡಿದ್ರಲ್ಲ, ತಪ್ಪು ಹುಡ್ಕೋದು ನೀವು ಮಾಡ್ತಿದ್ದೀರಾ ಅಂದರೆ ನೀವು ತಪ್ಪು ಮಾಡಲ್ಲ ಆ ತಪ್ಪನ್ನ. ಸೊ ಇಟ್ಸ್ ವೆರಿ ಹ್ಯಾಪಿ. ಇವತ್ತು ಕೂಡ ಏನೋ ತಪ್ಪು ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ನಾಳೆ ಅದಕ್ಕೆ ಇವತ್ತು ತಪ್ಪು ಮಾಡಿಲ್ಲ ಅಂದ್ಕೊಂಡಿದ್ದೀನಿ ನಾನು, ಬೈ ಚಾನ್ಸ್ ಎಲ್ಲರೂ ತಪ್ಪಿದ್ರೆ ಆಯಿತಾ. ಸೊ ಎನಿಯೋ ಲೆಟ್ ಅಸ್ ಸಿ. ಸೊ ಯು ಕ್ಯಾನ್ ಮೆಸೇಜ್ ಮೀ ಇಫ್ ಎನಿ ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಚಾಟ್ ಬಾಕ್ಸಲ್ಲಿ ಹಾಕಿ ರಿಪ್ಲೈ ಮಾಡ್ತೀನಿ. ಆಮೇಲೆ ಇವತ್ತು ಕೆಲವು ಪ್ರಶ್ನೆಗಳು, ಇಫ್ ಯು ಹ್ಯಾವ್ ಎನಿ ಕ್ವಶನ್ ರಿಲೇಟೆಡ್ ಟು ಎಕ್ಸಾಮ್, ಅಂದರೆ ಸಬ್ಜೆಕ್ಟ್ ಬಗ್ಗೆ, ಎಕ್ಸಾಮ್ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ಸೇರಿಸಿ ಒಂದು ವೀಡಿಯೋ ಮಾಡಿ ನಿಮಗಿರೋ ಎಲ್ಲ ಪ್ರಶ್ನೆಗಳು ಎಕ್ಸಾಮ್ ಸುತ್ತುವರೆದಂಗೆ ಐ ವಿಲ್ ಜಸ್ಟ್ ಮೇಕ್ ಎ ವೀಡಿಯೋ ಸೊ ದಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಒಂದು ಕಾನ್ಫಿಡೆಂಟಾಗಿ ಎಕ್ಸಾಮ್ ಹಾಲ್ಗೆ ಹೋಗ್ಬೋದು. ಸೊ ಇಷ್ಟು ಹೇಳ್ತಾ ವಿ ಜಸ್ಟ್ ರಿಮೈಂಡ್ ವಿತ್ 1 day ಟುಮಾರೋ. ಅದಾದಮೇಲೆ ಸಂಡೇ ನಾನು ಒಂದು 2-3 ಚಿಕ್ಕ ವೀಡಿಯೋ ಮಾಡ್ತೀನಿ ಅಷ್ಟೇ. ನಿಮಗೆ ನೋಡೋಣ ಯಾವುದ್ರ ಬಗ್ಗೆ ಮಾಡೋದು ಅಂತ. ಸೊ ದಟ್ ಅವತ್ತು ಕೂತ್ಕೊಂಡು ನೀವು ವೀಡಿಯೋ ಎಲ್ಲ ನೋಡೋದು ಬೇಡ. ಅವತ್ತು ಕಾಮಾಗೆ ಲಾಸ್ಟ್ ಮೂಮೆಂಟ್ ರಿವಿಷನ್ ಮಾಡಿ ಆಯಿತಾ. ಬೇಗ ಮಲ್ಕೊಂಡು, ಯಾವತ್ತು ಸಂಡೇ ಬೇಗ ಮಲ್ಕೊಂಡು, ನೀವು ಲೇಟಾಗಿ ಮಲ್ಕೊಳ್ಳೋ ಹ್ಯಾಬಿಟ್ ಇದೆ, ಸ್ವಲ್ಪ ಬೇಗ ಮಲ್ಕೊಳ್ಳಿ. ಅವತ್ತು ರಾತ್ರಿವರೆಗೂ ಮೊಬೈಲಲ್ಲಿ ಏನೋ ವೀಡಿಯೋಗಳು ನೋಡಿಕೊಂಡೆಲ್ಲ ಇದು ಮಾಡಬೇಡಿ. ಬೇಗ ಮಲ್ಕೊಂಡು ಬೇಗ ಎದ್ದು ತುಂಬ ತಿಂಡಿ ತಿನ್ನಬಾರ್ದು. ಸಿಕ್ಕಾಪಟ್ಟೆ ತಿನ್ಕೊಂಡು ಹೋಗೋದು ತಿಂಡಿ ಎಲ್ಲ ಅಷ್ಟೆಲ್ಲ ಲೈಟ್ ಬ್ರೇಕ್ಫಾಸ್ಟು, ಯಾವ್ದಾದ್ರು ಲೈಟಾಗಿರೋದು, ಒಂದು ಉಪ್ಪಿಟ್ಟು, ಏನೋ ಲೈಟಾಗಿರೋ ಬ್ರೇಕ್ಫಾಸ್ಟ್ನ ತಿನ್ಕೊಂಡು ಹೋಗಿ. ಬಂದಮೇಲೆ ತಿನ್ನಿ. ಎಕ್ಸಾಮ್ ಚೆನ್ನಾಗಿ ಮಾಡಿರ್ತೀರಿ, ಎಕ್ಸಾಮು ಬಂದಮೇಲೆ ಬೇಕಾದ್ರೆ ಬಿರಿಯಾನಿನೇ ತಿನ್ನಿ ಆಯಿತಾ. ನನಗೇನಿಲ್ಲ, ಬಿರಿಯಾನಿ ತಿಂತೀರ ನೀವೆಲ್ಲ ಕೂಡ. ವೆಜ್ ಆಗಿದ್ದರೆ ಪಾನಿಪುರಿ ತಿನ್ನಿ, ಇಲ್ಲ ಗೋಬಿ ಮಂಚೂರಿ ತಿನ್ನಿ. ನಮ್ಗೆ ವೆಜ್ಜವ್ರಿಗೆಲ್ಲ ಅದೇ ಗತಿ ಅಲ್ವ, ಏನು ಮಾಡೋದು, ಪಾನಿಪುರಿ, ಗೋಬಿ ಮಂಚೂರಿ, ಚೈನೀಸ್ ಫುಡ್ಡು ಇದೇ ಅವ್ರಿಗೆ ಖುಷಿ. ನಾನ್ ವೆಜ್ ಅವ್ರಿಗೆಲ್ಲ ಬಿರಿಯಾನಿ ತಿನ್ನಿ. ಸೊ ನೀವೆಲ್ಲ ತಿಂತೀರಾ, ಯಾಕಂದರೆ ನೀವೆಲ್ಲ ಚೆನ್ನಾಗಿ ಓದ್ತಿದ್ದೀರಾ. ಖುಷಿಯಾಗಿ ಅವತ್ತು ಬಂದು ನೀವು ಮಜಾ ಮಾಡಿ ಅವತ್ತು. ಅಷ್ಟು ಹೇಳ್ತಾ ವಿಲ್ ಮೀಟ್ ಟುಮಾರೋ ದ ಸೇಮ್ ಟೈಮ್ 5:30 6:30ಗೆ ಮುಗ್ಸಕ್ಕೆ ಟ್ರೈ ಮಾಡೋಣ. ಆಮೇಲೆ ಬೇರೆ ಸಬ್ಜೆಕ್ಟ್ಸು ಇದೇ ಕಾನ್ಸೆಪ್ಟ್, ಇದೇ ಸೀರಿಯಸ್ನಲ್ಲಿ ಓದಿ. ಸೊ ಬಾಯ್ ಆಲ್ ಮೈ A+ ಸ್ಟೂಡೆಂಟ್ಸ್. ಸೊ ಗುಡ್ ನೈಟ್.